ನಮಸ್ಕಾರ. ನಮಸ್ಕಾರ. ಶುಭೋದಯ, ಶುಭ ಮುಂಜಾನೆ. ಗ್ರೇಟ್ ಮಂಡೇ ಮಾರ್ನಿಂಗ್ ನಮ್ಮ ಪ್ರೀತಿಯ ಶಿಕ್ಷಕ ವೃಂದದವ್ರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವ್ರಿಗೆ ನಿಮ್ಮೆಲ್ಲರಿಗೂ ಕೂಡ ಇವತ್ತಿನ ಈ ಒಂದು ಸಿಮ್ಯುಲೇಷನ್ ನ ಕ್ಲಾಸ್ಗೆ ಆತ್ಮೀಯವಾದಂತಹ ಸ್ವಾಗತ. ನನ್ನ ಹೆಸರು ಅಶ್ವಿತಾ ಮಲೆನಾಡ್. ನಾನು ವಿದ್ಯಾಶಕ್ತಿಯ ಕರ್ನಾಟಕ ವಿಭಾಗದಲ್ಲಿ ವಿಜ್ಞಾನದ ತರಬೇತುದಾರರಾಗಿದ್ದೀನಿ. ಶಿಕ್ಷಣವನ್ನ ತೆಗೆದುಕೊಳ್ತೀನಿ ಶಾಲಾ ಮಕ್ಕಳಿಗೆ. ಇವತ್ತು ತಮ್ಮನ್ನೆಲ್ಲ ಭೇಟಿ ಮಾಡಿ ನಿಮ್ಗೂ ಕೂಡ ನಮ್ಮ ಒಂದು ವಿದ್ಯಾಶಕ್ತಿಯ ಪರಿಚಯವನ್ನ ನೀಡ್ತಾ ಸಿಮ್ಯುಲೇಷನ್ ಬಗ್ಗೆ ಪಾಠವನ್ನ ಅಥವಾ ಅದ್ರ ಬಗ್ಗೆ ನಾನು ತರಬೇತಿಯನ್ನ ನೀಡ್ಲಿಕ್ಕೆ ಬಹಳ ಉತ್ಸುಕಳಾಗಿದ್ದೀನಿ. ಬಹುಶಃ ನಿಮ್ಮಲ್ಲೂ ಕೂಡ ಅಂತಹದೇ ಉತ್ಸುಕತೆ ಇದೆ ಅಂತ ನಾನು ಭಾವಿಸ್ತೀನಿ. ಮೊದಲದಾಗಿ ವಿದ್ಯೆ, ಜ್ಞಾನ, ಶಿಕ್ಷಣ ಇವೆಲ್ಲವೂ ಒಂದು ಸುಸಂಸ್ಕೃತವಾದಂತಹ ಸಮಾಜಕ್ಕೆ ಮನುಕುಲ ನೀಡಿದಂತಹ ಒಂದು ಶ್ರೇಷ್ಠವಾದಂತಹ ಕೊಡುಗೆ ಅಂತಾನೆ ಹೇಳ್ಬಹುದು ಅಲ್ವಾ. ನೋಡಿ, ಮನುಷ್ಯ ಬಂದದ್ದು ಪ್ರಕೃತಿ. ಒಂದು ಪುಟ್ಟ ಮಗು ಹುಟ್ಟಿದಾಗ ಅದಕ್ಕೆ ಏನ್ ಗೊತ್ತಿರುತ್ತೆ? ಅಳೋದೊಂದೇ ಗೊತ್ತಿರುತ್ತೆ ಅಲ್ವಾ. ಹಾಲ್ ಬೇಕು ಅಂದ್ರೂ ಕೂಡ ಅಳುತ್ತೆ, ಹಸ್ವಾದ್ರೂ ಕೂಡ ಅಳುತ್ತೆ. ಸೊ ಎಲ್ಲದಕ್ಕೂ ಅಳು ಒಂದೇ ಅದು ನಮ್ಮ ಜೊತೆಗೆ ಸಂವಹನ ಮಾಡುವಂತಹ ಒಂದು ಭಾಷೆ. ಅದಾದ ನಂತರ ತಂದೆ ತಾಯಿಯನ್ನ ನೋಡ್ತಾ ನೋಡ್ತಾ ನಾವೆಲ್ಲ ಮಾತಾಡ್ತಾ ನಗುವನ್ನ ಕಲಿಯುತ್ತೆ, ಅಮ್ಮ ಅನ್ನುವಂತಹ ಪದವನ್ನ ಕಲಿಯುತ್ತೆ. ಅದೇ ರೀತಿ ತನ್ನ ಕಲಿಕೆ ಮುಂದುವರ್ತಾ ಹೋಗಿ ಆ ನಂತರದಲ್ಲಿ ಶಾಲೆ, ಅಂಗನವಾಡಿ ಆಗಿರಬಹುದು, ಶಾಲೆ ಆಗಿರಬಹುದು, ಶಾಲೆಯ ನಂತರ ಕಾಲೇಜ್ ಆಗಿರಬಹುದು, ಯೂನಿವರ್ಸಿಟಿ ಆಗಿರಬಹುದು, ಕೆಲಸ ಆಗಿರಬಹುದು. ಇದೇ ರೀತಿಯಲ್ಲಿ ತನ್ನ ಒಂದು ವಿದ್ಯಾಭ್ಯಾಸ ಸಾಗಿ ಒಬ್ಬ ಸುಸಂಸ್ಕೃತವಾದಂತಹ ವ್ಯಕ್ತಿ ಆಗ್ತಾ ಹೋಗ್ತಾನೆ. ಇಲ್ಲಿ ಪ್ರಕೃತಿ ಅಂದ್ರೆ ಒಂದು ಸಹಜವಾಗಿ ಹುಟ್ಟಿದಂತಹ ಮಗು ಒಂದು 30ನೇ ವಯಸ್ಸಿಗೆ ಬರ್ತಾ ಇರೋ ಹಾಗೆ, ಒಂದು ಮಧ್ಯ ವಯಸ್ಸಿಗೆ ಬರ್ತಾ ಇರೋ ಹಾಗೆ ಸುಸಂಸ್ಕೃತನಾದಂತಹ ವ್ಯಕ್ತಿ ಆಗ್ತಾನೆ ಅಂತ ಹೇಳಿದ್ರೆ, ಆ ಒಂದು ಪಾಯಿಂಟ್ ಇಂದ ಈ ಒಂದು ಪಾಯಿಂಟ್ ವರ್ಗು ನಡೆದಿರುವಂತಹದ್ದೇನು, ಆ ಬೆಳವಣಿಗೆಯನ್ನ ನಾವು ಸಂಸ್ಕೃತಿ ಅಂತ ಕರಿತೀವಿ. ಸೊ ಇನ್ನು ಸ್ಥೂಲವಾಗಿ ಹೇಳ್ಬೇಕಂದ್ರೆ, ಕಲ್ಲನ್ನ ನೋಡ್ತೀರಾ ಅಂತ ಇಟ್ಕೊಳ್ಳಿ. ಒಂದು ಬಂಡೆಕಲ್ಲು, ಸಾಮಾನ್ಯವಾಗಿ ಕಲ್ಲನ್ನ ಕಾಣ್ತಾ ಇರ್ತೀವಿ. ಎಷ್ಟೋ ಶತಮಾನದಿಂದ, ಏಜಸ್ ಅಂತ ಕರಿತೀವಲ್ಲ, ಆ ಸಮಯದಿಂದಲೂ ಕೂಡ ಕಲ್ಲು ಹಾಗೇನೆ ಒಂದ್ ಕಡೆ ಬಿದ್ದಿರುತ್ತೆ. ಆದ್ರೆ ಯಾವಾಗ ಒಬ್ಬ ಪ್ರಜ್ಞಾಪೂರ್ವಕವಾದಂತಹ, ಜಾಣ್ಮೆ ಇರುವಂತಹ ಒಳ್ಳೆಯ ಶಿಲ್ಪಿಯ ಕೈಗೆ ಆ ಕಲ್ಲು ಸಿಗುತ್ತೋ, ಆ ಕಲ್ಲು ಕೆತ್ತನೆಗೆ ಒಳಗಾಗತ್ತೆ. ಬಹಳ ಪರಿಶ್ರಮವನ್ನ ಪಟ್ಟು ಒಂದು ಸುಂದರವಾದಂತಹ ಶಿಲೆಯ ರೂಪವನ್ನ ನಾವು ಆ ಕಲ್ಲಿನಲ್ಲಿ ಕಾಣ್ತಾ ಹೋಗಬಹುದು. ಕಲ್ಲು ಪ್ರಕೃತಿ, ಆ ಪ್ರಕೃತಿಗೆ ಉಳಿಪೆಟ್ಟು ಬಿದ್ದು ಪರಿಶ್ರಮದಿಂದ ಸುಂದರವಾದಂತಹ ಶಿಲ್ಪ ಆಗೋದು ಸಂಸ್ಕೃತಿ. ಅದೇ ರೀತಿ ಇಲ್ಲಿ ನಾವು ನೋಡ್ಕೊಂಡ್ ಬರೋದಾದ್ರೆ, ಸಮಯ ಮತ್ತು ಪರಿಶ್ರಮ ಒಂದು ಕಲ್ಲನ್ನೇ ಒಂದು ಸುಂದರವಾದಂತಹ ಶಿಲ್ಪವನ್ನ ಮಾಡುತ್ತೆ ಅನ್ನೋದಾದ್ರೆ, ನಾವು ಕೊಡುವಂತಹ ಸಮಯ ಮತ್ತು ಪರಿಶ್ರಮ ವ್ಯಕ್ತಿಗತವಾಗಿ ನಮ್ಮ ವ್ಯಕ್ತಿತ್ವವನ್ನ ಬದಲಾಯಿಸ್ಕೊಳ್ಲಿಕ್ಕೆ, ರೂಪಾಂತರವನ್ನ ಪಡಿಸ್ಕೊಳ್ಲಿಕ್ಕೆ ಬಹಳ ಸಹಾಯಕವಾಗ್ತಾ ಬರ್ತಾ ಹೋಗುತ್ತೆ. ಇನ್ನು ಪ್ರಕೃತಿ, ಸಂಸ್ಕೃತಿ ಏನಿವೆಲ್ಲ ಇದು ಹೇಗೆ ನಮ್ಮ ಒಂದು ಶೈಕ್ಷಣಿಕ ಜ್ಞಾನಕ್ಕೆ ಯಾವ ರೀತಿ ಸಂಬಂಧ ಪಡುತ್ತೆ, ಇದನ್ನೆಲ್ಲ ನಾವ್ ಯಾಕೆ ಕಲಿಬೇಕು ಅಂತ ಹೇಳಿದ್ರೆ, ನಾಗ್ಲೇ ಹೇಳ್ದಂಗೆ ಕಲ್ಲು ನಮಸ್ಕಾರ. ನಮಸ್ಕಾರ, ಶುಭೋದಯ, ಗ್ರೇಟ್ ಮಂಡೇ ಮಾರ್ನಿಂಗ್. ಪ್ರೀತಿಯ ಶಿಕ್ಷಕ ವೃಂದದವ್ರಿಗೆ, ಶಾಲಾ ಸಿಬ್ಬಂದಿ ವರ್ಗದವ್ರಿಗೆ, ನನ್ನ ಹೆಸರು ಅಶ್ವಿತಾ ಮಲ್ನಾಡ್. ನಾನು ವಿದ್ಯಾಶಕ್ತಿ ಕರ್ನಾಟಕ ವಿಭಾಗದ ವಿಜ್ಞಾನದ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತು ನಾನು ನಿಮ್ಗೆ ವಿಜ್ಞಾನದಲ್ಲಿ ಸಿಮ್ಯುಲೇಷನ್ ಮೂಲಕ ನಾವ್ ಹೇಗೆ ಬಹಳ ಚಂದವಾಗಿ ಹಾಗೂ ಅರ್ಥಪೂರ್ಣವಾಗಿ ಮನದಟ್ಟು ಆಗುವಂತಹ ರೀತಿಲಿ ಮಕ್ಕಳಿಗೆ ಪಾಠ ಮಾಡಬಹುದು ಅನ್ನೋದ್ರ ಕುರಿತು ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದೀನಿ. ಬಹಳ ಉತ್ಸುಕಳಾಗಿದ್ದೀನಿ ನಿಮ್ಗೆಲ್ಲ ಈ ಒಂದು ವಿಷಯದ ಕುರಿತು ತಿಳಿಸ್ಕೊಡ್ಲಿಕ್ಕೆ. ಈ ಒಂದು ವಿಷಯದ ಕುರಿತು ಮಾತಾಡ್ಲಿಕ್ಕಿಂತ ಮುಂಚೆ, ಸಾಮಾನ್ಯವಾಗಿ ವಿದ್ಯೆ, ಜ್ಞಾನ, ಶಿಕ್ಷಣ ಇವೆಲ್ಲವೂ ಕೂಡ ಸುಸಂಸ್ಕೃತ ಸಮಾಜ ಮನುಕುಲಕ್ಕೆ ನೀಡಿದಂತಹ ಅಮೂಲ್ಯವಾದಂತಹ ಕೊಡುಗೆ, ಹೌದಲ್ವಾ? ಮನುಷ್ಯ ಬಂದದ್ದು ಪ್ರಕೃತಿಯಿಂದ. ಪ್ರಕೃತಿಯಿಂದ ಬಂದಂತಹ ಮನುಷ್ಯ ಒಬ್ಬ ಸುಸಂಸ್ಕೃತನಾಗಿ ಹುಟ್ಟೋದಿಲ್ಲ. ಅಂದ್ರೆ ಪ್ರಾಕೃತಿಕವಾಗಿ ಆತ ಹುಟ್ಟಿರ್ತಾನೆ. ಸೊ ಆತನಿಗೆ ಅಳೋದು ಒಂದೇ ಗೊತ್ತಿರೋದು. ಈಗ ಒಂದ್ ಮಗುವನ್ನ ನಾವು ನೋಡಿದಾಗ ಮಗುವಿನ ಭಾಷೆ ಏನು? ಅಳು ಒಂದೇ. ಹಸ್ವಾದ್ರೂ ಅಳು ಬರುತ್ತೆ, ನಿದ್ದೆ ಬಂದ್ರೂ ಅಳು ಬರುತ್ತೆ, ಯಾರಾದ್ರೂ ನನ್ನ ನೋಡ್ಲಿ ಕರಿಯಕ್ಕೂ ಅದು ಅಳು ಮೂಲಕನೇ ಹೇಳುತ್ತೆ. ಆ ನಂತರದಲ್ಲಿ ತಂದೆ, ತಾಯಿ, ಬಂಧು ಬಳಗ, ಮನೆ ಮೊದಲ ಪಾಠಶಾಲೆ ಅಂತ ಕರಿತೀವಲ್ಲ, ಎಲ್ಲಾರ ಜೊತೆಗ್ ಸೇರಿ ನಗದನ್ನ, ಚಿಕ್ಕ ಪುಟ್ಟ ಪದಗಳನ್ನ ಮಾತಾಡೋದನ್ನ, ತನ್ನದೇ ಆದಂತಹ ಭಾಷೆಯಲ್ಲಿ ಮಾತಾಡೋದನ್ನ ಕಲಿತಾ ಹೋಗುತ್ತೆ. ಅದಾದ್ಮೇಲೆ
ಅಂಗನವಾಡಿ, ಶಾಲೆ, ಕಾಲೇಜು, ವಿಶ್ವವಿದ್ಯಾಲಯ, ಕಚೇರಿ, ಕೆಲಸ, ಮದುವೆ, ಮುಂಜಿ ಇವೆಲ್ಲ ಆಗ್ತಾ ಆಗ್ತಾ ಆ ಮಗುಗೆ ಒಂದು 30 ವರ್ಷ ಒಂದು ಮಧ್ಯ ವಯಸ್ಸಿಗೆ ಬಂದ ನಂತರ ಒಂದು ಆತನ ಸಂಪೂರ್ಣವಾದಂತಹ ವ್ಯಕ್ತಿತ್ವ ಬದಲಾಗಿರುತ್ತೆ. ಒಬ್ಬ ಸುಸಂಸ್ಕೃತನಾದಂತಹ ವ್ಯಕ್ತಿ ಆಗಿರ್ತಾನೆ. ಆದ್ರೆ ಪ್ರಾಕೃತಿಕವಾಗಿ ಹುಟ್ಟಿದಂತಹ ಒಂದು ಮಗು ಆ ಪಾಯಿಂಟ್ ಇಂದ 30 ವರ್ಷ ವಯಸ್ಸುಳ್ಳಂತಹ ಒಬ್ಬ ವ್ಯಕ್ತಿ ಆದಾಗ ಆ ಜರ್ನಿ ಮಧ್ಯೆ ಏನಿರುತ್ತಲ್ಲ ಅದನ್ನೇ ನಾವು ಶಿಕ್ಷಣ ಅಂತ ಕರಿತೀವಿ. ಶಿಕ್ಷಣ ಅಂತ ಹೇಳಿದ್ರೆ ಅದು ಬರೀ ಶಾಲಾ ಕಾಲೇಜುಗಳಲ್ಲಿ ಅಥವಾ ನಮ್ ಕೆಲ್ಸಕ್ಕೆ ಬೇಕಾಗಿರುವಂತಹ ಡಿಗ್ರಿ ಸರ್ಟಿಫಿಕೇಟ್ ಮಾತ್ರ ಅಲ್ಲ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನ ನಿರ್ಮಿಸ್ಕೊಳ್ಲಿಕ್ಕೆ ನಾವು ಬಳಸುವಂತಹ ಒಂದು ಮಾಪಕವೇ ಶಿಕ್ಷಣ ಅಂತ ಕರೆಸ್ಕೊಳ್ತಾ ಹೋಗುತ್ತೆ. ಈಗ ಇದಕ್ಕೆ ಒಂದು ಉದಾಹರಣೆ ಅಂದ್ರೆ ಎಷ್ಟೋ ಶತಮಾನಗಳಿಂದ ಒಂದು ಕಲ್ಲು ಅಥವಾ ಒಂದು ಬಂಡೆ ಹಾಗೆ ಬಿದ್ದಿತ್ತು ಅಂತ ಇಟ್ಕೊಳ್ಳಿ. ಆ ಬಂಡೆಯನ್ನ ಕೆತ್ತಲಿಕ್ಕೆ ಒಬ್ಬ ಶಿಲ್ಪಿ, ಬಹಳ ಕೌಶಲ್ಯ ಉಳ್ಳಂತಹ ಶಿಲ್ಪಿ ಬರ್ತಾನೆ. ಸತತ ಪರಿಶ್ರಮ 2-3 ವರ್ಷದ ಪರಿಶ್ರಮದಿಂದ ಆ ಬಂಡೆಯನ್ನ ಕೆತ್ತಿ ಸುಂದರವಾದಂತಹ ಶಿಲಾ ವಿನ್ಯಾಸವನ್ನ ಕೊಟ್ಟು ಒಂದು ಶಿಲ್ಪವನ್ನ ಮಾಡ್ತಾನೆ. ಈಗ ಆ ಬಂಡೆ ಕಲ್ಲು ಯಾವ ಒಂದು ಶಿಲ್ಪ ರೂಪವನ್ನ ಪಡ್ಕೊಳುತ್ತೋ, ಬಂಡೆ ಅನ್ನೋದು ಪ್ರಕೃತಿ ನೈಸರ್ಗಿಕವಾಗಿ ನಮ್ಗೆ ಸಿಕ್ಕಿರುವಂತಹದ್ದು. ಅದನ್ನ ಸುಂದರ ಶಿಲೆಯಾಗಿ ಕೆತ್ತುವಂತಹದ್ದು ಸಂಸ್ಕೃತಿ. ಹಾಗೇನೆ ಆ ಪರಿಶ್ರಮ ನಮ್ಮ ಒಂದು ವ್ಯಕ್ತಿಗತವಾದಂತಹ ನಿರ್ಮಾಣಕ್ಕೂ ಕೂಡ ಅಷ್ಟೇ ಸಹಾಯಕವಾಗುತ್ತೆ ಅಂತ ನಮ್ಗೆ ಇದ್ರ ಮೂಲಕ ತಿಳಿತಾ ಹೋಗುತ್ತೆ. ಸೊ ನಾ ಹೇಳ್ದಂಗೆ ಕಲ್ಲು ಅನ್ನೋದು ಪ್ರಕೃತಿ, ಶಿಲ್ಪ ಸಂಸ್ಕೃತಿ ಆಗ್ತಾ ಹೋಗುತ್ತೆ. ಕಾಡು ಪ್ರಕೃತಿ ದಟ್ಟವಾಗಿ ನಮ್ಗೆ ಸಿಕ್ಕಿರೋದು. ಆದ್ರೆ ಒಂದು ವ್ಯವಸ್ಥಿತ ರೂಪದಲ್ಲಿ ಮಾಡುವಂತಹ ವ್ಯವಸಾಯ ಅಂದ್ರೆ ತೋಟ ಸಂಸ್ಕೃತಿ ಅಲ್ವಾ? ಅಕ್ಕಿ ಪ್ರಕೃತಿ, ಅನ್ನ ಸಂಸ್ಕೃತಿ, ಹತ್ತಿ ಪ್ರಕೃತಿ. ಆ ಹತ್ತಿಯಿಂದ ಬಟ್ಟೆಯನ್ನ ಆಗಿಸ್ಕೊಂಡ್ ಬಟ್ಟೆ ಹಾಕೊಂತೀವಲ್ಲ ಅದು ಸಂಸ್ಕೃತಿ. ಹಾಗೇನೆ ಕಾಲು ಇರೋದು ಪ್ರಕೃತಿ, ಎಲ್ಲಾರ್ಗೂ ಇದೆ. ಆ ಕಾಲನ್ನ ಒಂದು ಶಾಸ್ತ್ರಬದ್ಧವಾಗಿ ಕುಣಿಸುವಂತಹ ನೃತ್ಯ ಮಾಡ್ತೀವಲ್ಲ ಅದು ಸಂಸ್ಕೃತಿ ಆಗ್ತಾ ಹೋಗುತ್ತೆ. ಹಾಗೆ ಗಂಟ್ಲು, ನಮ್ಮೆಲ್ಲರಿಗೂ ಗಂಟ್ಲಿದ್ಯಾ? ಮಾತಾಡ್ತೀವಲ್ವಾ, ಧ್ವನಿ ಬರುತ್ತಲ್ವಾ, ಅದು ಪ್ರಕೃತಿ. ಆದ್ರೆ ಆ ಗಂಟಲಿನ ಸಹಾಯದಿಂದ ಸುಶ್ರಾವ್ಯವಾದಂತಹ ಸಂಗೀತವನ್ನ ಹೊರಡಿಸ್ತೀವಲ್ಲ ಅದನ್ನ ನಾವು ಸಂಸ್ಕೃತಿ ಅಂತ ಕರಿತೀವಿ ಅಲ್ವಾ? ಆದ್ರಿಂದ ಪ್ರಕೃತಿ ತನ್ನಿಷ್ಟಕ್ಕೆ ತಾನೇ ಆಗುವಂತಹದ್ದು. ಆದ್ರೆ ಸಂಸ್ಕೃತಿ ಹಾಗಲ್ಲ. ಸಂಸ್ಕೃತಿ ಬೇಕು ಅಂತ ಹೇಳಿದ್ರೆ ಅಲ್ಲಿ ಒಂದು ಜ್ಞಾನದ ಅವಶ್ಯಕತೆ ಇದೆ, ವಿವೇಕದ ಅವಶ್ಯಕತೆ ಇದೆ, ಪರಿಶ್ರಮದ ಅವಶ್ಯಕತೆ ಇದೆ. ಪ್ರಕೃತಿ ಮೇಲೆ ಕೆಲಸ ಮಾಡಿದಾಗ ಮಾತ್ರ ಅದು ಸಂಸ್ಕೃತಿ ಆಗ್ಲಿಕ್ಕೆ ಸಾಧ್ಯ ಆಗೋದು. ಐ ರಿಪೀಟ್, ವೆರಿ ವೆರಿ ಇಂಪಾರ್ಟೆಂಟ್. ಪ್ರಕೃತಿ ಮೇಲೆ ನಾವು ಪರಿಶ್ರಮ ಹಾಕಿದಾಗ, ಕೆಲಸ ಮಾಡಿದಾಗ ಮಾತ್ರ ಅದು ಸಂಸ್ಕೃತಿಯಾಗಿ ಮಾರ್ಪಾಡ್ಲಾಗ್ಲಿಕ್ಕೆ ಸಾಧ್ಯ ಆಗ್ತಾ ಬರುತ್ತೆ. ಇದನ್ನ ನಾವು ಮನುಷ್ಯನಿಗೆ ಹೋಲಿಸಿದ್ರೆ ನಾ ಆಗ್ಲೇ ಹೇಳ್ದಂಗೆ ಹುಟ್ಟಿದ ಮಗು ಹೇಗೆ ಸಂಸ್ಕಾರಯುತವಾದಂತಹ ಯುವಕ ಯುವತಿ ಆಗ್ಲಿಕ್ಕೆ ಈ ಒಂದು ಸಂಸ್ಕೃತಿಗೆ ಕಾರಣ. ಹಾಗಿದ್ರೆ ನಿಮ್ಮಂತ ಶಿಕ್ಷಕರ ಪಾತ್ರ ಏನು? ಅದು ಬಹಳ ಪ್ರಮುಖವಾದಂತಹ ಪಾತ್ರ. ಹೇಗೆ ಬಂಡೆಕಲ್ಲನ್ನ ಕೆತ್ತಲಿಕ್ಕೆ ಒಬ್ಬ ಶಿಲ್ಪಿಯ ಅವಶ್ಯಕತೆ ಇತ್ತೋ, ಮನುಕುಲದಲ್ಲಿರುವಂತಹ ಮುದ್ದಾದ ಮಕ್ಕಳಿಗೆ ವ್ಯಕ್ತಿಗತವಾದಂತಹ ವ್ಯಕ್ತಿತ್ವವನ್ನ ನಿರ್ಮಾಣ ಮಾಡ್ಲಿಕ್ಕೆ ಶಿಕ್ಷಕರ ಟೀಚರ್ಸ್ ರೆಸ್ಪಾನ್ಸಿಬಿಲಿಟಿ ಬಹಳ ದೊಡ್ಡದಾಗಿ ಇರುತ್ತೆ ಅಲ್ವಾ? ಈಗ ಸಾಮಾನ್ಯವಾಗಿ ಹಳೆ ಕಾಲದಲ್ಲಿ ಬಾಳೆದೆಲೆ ಊಟ ಮಾಡ್ತಾ ಇದ್ರು. ಸೊ ಈಗ್ಲೂ ಕೂಡ ಬಾಳೆದೆಲೆ ಹಾಕ್ದಾಗ ನಾವ್ ಮೊದ್ಲು ಏನ್ ಮಾಡ್ತೀವಿ, ನೀರನ್ನ ತೆಗೆದು ಚೆನ್ನಾಗಿ ಪ್ರೋಕ್ಷಣೆ ಮಾಡಿ ಊಟ ಮಾಡ್ಲಿಕ್ಕಿಂತ ಒಂದು ತುತ್ತನ್ನ ತೆಗೆದು ಆಚೆ ಇಟ್ಟು ತಿಂತೀವಿ. ಅದೊಂದು ಪರಂಪರೆಯ ಭಾಗನೇ ಆಗೋಗ್ಬಿಟ್ಟಿದೆ. ಬಟ್ ಲಾಜಿಕಲಿ ಇದನ್ನ ಥಿಂಕ್ ಮಾಡೋದಾದ್ರೆ, ಒಂದು ತತ್ವದ ಮೂಲಕ ನಾವ್ ನೋಡೋದಾದ್ರೆ ಏನಾಗ್ತಾ ಇತ್ತು, ಹಿಂದಿನ ಕಾಲದಲ್ಲಿ ಏನಾಗ್ತಾ ಇತ್ತು, ನಮ್ಗೆ ಡೈನಿಂಗ್ ಟೇಬಲ್ ಅನ್ನೋ ವ್ಯವಸ್ಥೆ ಇರ್ತಿರ್ಲಿಲ್ಲ. ನೆಲದ ಮೇಲೆ ಬಾಳೆದೆಲೆ ಹಾಕೊಳ್ತಾ ಇದ್ರು. ಕ್ರಿಮಿ ಕೀಟಗಳು ಎಲ್ಲ ಓಡಾಡ್ತಾ ಇದ್ವು. ಸೊ ಅವು ನಮ್ಮ ಬಾಳೆದೆಲೆಯ ಮೇಲೆ ಬರಬಾರ್ದು ಅನ್ನುವಂಥ ಕಾರಣಕ್ಕೆ ಒಂದು ತುತ್ತನ್ನ ತೆಗೆದು ಸೈಡ್ಗೆ ಇಡ್ತಾ ಇದ್ವಿ ಅಲ್ವಾ? ಸೊ ಆದ್ರೆ ಈಗ ವ್ಯವಸ್ಥೆ ಬದಲಾಗಿದೆ. ಸೊ ಇದನ್ನ ಯಾರಾದ್ರೂ ಪ್ರಶ್ನೆ ಮಾಡಿದಾಗ ನಾವ್ ಏನ್ ಹೇಳ್ತೀವಿ, ಅದನ್ನ ಒಂದು ಸಂಸ್ಕಾರದ ಚೌಕಟ್ಟಕ್ಕೆ ಹಾಕಿ ನಮ್ ಪರಂಪರೆಯಿಂದ ಬಂದಿದ್ದು, ನಮ್ ತಾತನ ಕಾಲದಿಂದ ಹೀಗೆ ಮಾಡ್ತವ್ರೆ, ನಾವ್ ಮಾಡ್ತಿದೀವಿ, ನೀವು ಮಾಡ್ಬೇಕು ಅಂತ ಹೇಳ್ಬಿಡ್ತೀವಿ. ಇಲ್ಲ. ಸೊ ಯಾವುದೇ ವಿಷಯವನ್ನ, ಅದರ ತತ್ವವನ್ನ, ಅದ್ರ ಹಿಂದೆ ಇರುವಂತಹ ಫಿಲಾಸಫಿ ಏನಿದೆ, ವಾಟ್ ಇಸ್ ದ ಥಾಟ್ ಬಿಹೈಂಡ್ ಇಟ್ ಅಂತ ನಾವ್ ಅರ್ಥೈಸ್ಕೊಂಡು ಮಕ್ಕಳಿಗೆ ತಿಳಿಸ್ಕೊಟ್ಟಾಗ ಅದು ಶಾಶ್ವತವಾಗಿ ಅವರ ತಲೆಯಲ್ಲಿ ಕೂರುತ್ತೆ. ಸೊ ವಿವೇಕಾನಂದರು ಒಂದ್ ಮಾತು ಹೇಳ್ತಾರೆ, ಇಫ್ ಯು ಕಾಲ್ ಯುವರ್ ಸನ್ ಅ ಇಡಿಯಟ್, ಹಿ ಪ್ರೂವ್ಸ್ ಯು ರೈಟ್ ಅಂತ. ಸೊ ಆದ್ರಿಂದ ನಾವ್ ಯಾವ ಒಂದು ವ್ಯಕ್ತಿತ್ವವನ್ನ ಬೆಳೆಸ್ತಾ ಹೋಗ್ತೀವಿ ಅದೇ ನಿಜ ಆಗ್ತಾ ಹೋಗ್ತಾ ಇರುತ್ತೆ. ಆದ್ರಿಂದ
ಜ್ಞಾನದ ದೀಪ ಹಚ್ಚುವವರು ನಮ್ಮ ಬಾಲ್ಯದಲ್ಲೇ ನಮ್ಮ ಜೊತೆ ಇದ್ದಂತಹ ಶಿಕ್ಷಕರಾಗಿರ್ತಾರೆ. ಸೊ ಇಂಥ ಒಂದು ಶಿಕ್ಷಕ ವೃತ್ತಿ ತುಂಬಾ ಶ್ರೇಷ್ಠವಾದಂತಹ ವೃತ್ತಿ. ಅಷ್ಟಿಲ್ದೆ ಹೇಳ್ತಾರ ದಾಸರು, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಸೊ ಎವ್ರಿಥಿಂಗ್ ನಾವ್ ಹೇಳೋದು ಈಗ ಹಿಂದೆ ಒಂದು ಕತೆ ಹೇಳ್ತಾ ಇದ್ರು. ನಮ್ ಕಣ್ಮುಂದೆ ಭಗವಂತ ಮತ್ತೆ ಗುರು ಇವ್ರಿಬ್ರು ಬಂದಾಗ ಯಾರಿಗ್ ಮೊದ್ಲು ವಂದಿಸ್ತೀರಾ? ಯಾರಿಗ್ ನಾವ್ ಮೊದ್ಲು ವಂದಿಸ್ಬೇಕು ಹೇಳಿ? ಸಾಮಾನ್ಯವಾಗಿ ಎಲ್ಲ ಏನ್ ಹೇಳ್ತಾರೆ, ಆಬ್ವಿಯಸ್ಲಿ ಭಗವಂತ ಅವನೇ ತಾನೇ ಸೃಷ್ಟಿ ಮಾಡಿರೋದು ನಮ್ನೆಲ್ಲ. ಗುರುವನ್ನು ಕೂಡ ಅವನೇ ಸೃಷ್ಟಿ ಮಾಡಿರೋದು. ಗುರುವಿಗೆ ನಾವು ಭಗವಂತನಿಗೆ ನಮಿಸ್ತೀವಿ ಅಂತ ಹೇಳ್ತಾರೆ. ಆದ್ರೆ ಭಗವಂತ ಹೇಳ್ತಾನೆ, ಭಗವಂತ ಅಂತ ಒಬ್ಬ ಇದೀನಿ ಅಂತ ನಂಗೆ ನಮ್ಗೆಲ್ಲ ಹೇಳ್ಕೊಟ್ಟಿರೋದು ಯಾರು? ಗುರುಗಳು. ಆದ್ರಿಂದ ನಮ್ಮ ಮೊದಲ ವಂದನೆ ಆಗ್ಬೇಕಾಗಿರೋದು ಯಾರಿಗೆ? ಗುರುಗೆ ಅಲ್ವಾ? ಆದ್ರಿಂದ ಈ ಗ್ರಹಗಳಲ್ಲೂ ತುಂಬಾ ದೊಡ್ಡ ಗ್ರಹ ಯಾವ್ದು? ವಿಚ್ ಪ್ಲಾನೆಟ್? ಜುಪಿಟರ್. ಜುಪಿಟರ್ ಬಂದ್ ಯಾವ್ದು? ಗುರು ಗ್ರಹ. ಗುರುವಿನ ಬಲ ಎಲ್ಲಾ ಕಡೆನೂ ಬೇಕು. ಮದ್ವೆ ಆಗ್ಬೇಕಾ? ಗುರು ಬಲ ಬೇಕು. ಕೆಲ್ಸ ಆಗ್ಬೇಕಾ? ಗುರು ಬಲ ಬೇಕು. ಒಳ್ಳೆ ಮನೆ ಕಟ್ಬೇಕಾ? ಗುರು ಬಲ ಬೇಕು. ಸದ್ಯಕ್ಕೆ ನಮ್ಮ ವಿದ್ಯಾಶಕ್ತಿಗೂ ಒಳ್ಳೆ ಗುರುಬಲ ಬಂದಿದೆ. ಆದ್ರಿಂದ ನಿಮ್ಮನ್ನೆಲ್ಲ ಭೇಟಿ ಆಗ್ಲಿಕ್ಕೆ, ನಿಮ್ಮೊಟ್ಟಿಗೆ ಪಾಠ ಮಾಡ್ಲಿಕ್ಕೆ, ಸಂವಾದ ಮಾಡ್ಲಿಕ್ಕೆ ನಮ್ಗೊಂದು ಅವಕಾಶ ಸಿಕ್ಕಿರೋದು ನಮ್ಗಂತೂ ಬಹಳ ಹೆಮ್ಮೆಯ ವಿಷಯ. ಆದ್ರಿಂದ ನಿಮ್ಮಂತಹ ಶಿಕ್ಷಕರ ಅವಶ್ಯಕತೆ ಒಂದು ಸುಸಂಸ್ಕೃತವಾದಂತಹ ಸಮಾಜವನ್ನ ನಿರ್ಮಿಸ್ಲಿಕ್ಕೆ ಬಹಳ ಬಹಳ ಅವಶ್ಯಕ ಆಗ್ತಾ ಬರುತ್ತೆ. ಹೇಗೆ ಅಂಬೇಡ್ಕರ್ ಅವ್ರಿಗೆ ಕೃಷ್ಣಾಜಿ ಕೇಶವ್ ಅಂಬೇಡ್ಕರ್ ಅನ್ನುವಂತಹ ಗುರುವಿನ ಸಹಾಯದಿಂದ ಸಂವಿಧಾನ ಶಿಲ್ಪವನ್ನ ಕಟ್ಲಿಕ್ಕೆ ಸಾಧ್ಯ ಆಯ್ತಾ ಹೋಯ್ತು. ಅದೇ ರೀತಿ ಶ್ರೀ ಶಿವಸುಬ್ರಹ್ಮಣ್ಯ ಅಯ್ಯರ್, ಯಾರು ಇರ್ಬೋದು ಇವರು? ಶಿವಸುಬ್ರಹ್ಮಣ್ಯ ಅಯ್ಯರ್ ಅಂದ ತಕ್ಷಣ ತಟ್ಟಂತ ನಂಗೆ ನೆನ್ಪಾಗಲ್ಲ. ಅದೇ APJ ಅಬ್ದುಲ್ ಕಲಾಂ ಅಂದ ತಕ್ಷಣ ನೆನ್ಪಾಗುತ್ತೆ. APJ ಅಬ್ದುಲ್ ಕಲಾಂ ಅನ್ನುವಂತಹ ಒಬ್ಬ ಶ್ರೇಷ್ಠವಾದಂತಹ ವ್ಯಕ್ತಿಯಿಂದ ಇದ್ದಿದ್ದು ಕೂಡ ಗುರುವೇ ಆಗಿರ್ತಾರೆ. ಇನ್ನು ಗುರು ರಾಘವೇಂದ್ರ ಸ್ವಾಮಿಗಳು ಅಪ್ಪಣ್ಣಾಚಾರ್ಯರಿಗೆ ದಾರಿಯನ್ನ ತೋರಿಸ್ತಾ ಹೋಗ್ತಾರೆ. ಅದೇ ರೀತಿ ವಿವೇಕಾನಂದರಿಗೆ ಶ್ರೀ ರಾಮಕೃಷ್ಣ ಪರಮಹಂಸರು ಅವರ ಗುರುವಾಗಿ ನಿಂತಿರ್ತಾರೆ. ಅರ್ಜುನನಿಗೆ ಕೃಷ್ಣ ಬಲವಾಗಿ ನಿಂತಿರ್ತಾರೆ. ಅದೇ ರೀತಿ ನಮ್ಮ ಜೀವನವನ್ನು ನಾವು ಹೋಲಿಸ್ಕೊಂಡಾಗ ನಮಗೂ ಕೂಡ ನಮ್ದೇ ಫೇವ್ರೆಟ್ ಟೀಚರ್ಸ್ ಗಳಿರ್ತಾರೆ. ಶಾಲಾ ದಿನಗಳಲ್ಲಿ, ಕಾಲೇಜ್ ದಿನಗಳಲ್ಲಿ ಪಾಠ ಹೇಳ್ದಂಥವ್ರು, ತಿದ್ದಿ ಬುದ್ಧಿ ಹೇಳ್ದಂಥವ್ರು, ನಮ್ಮ ಜೊತೆಯಾಗಿ ನಿಂತವ್ರು, ಸ್ಥೈರ್ಯ ತುಂಬಿದಂಥವ್ರು ಶಿಕ್ಷಕರು ಇದ್ದೇ ಇರ್ತಾರೆ. ಅಂಥ ಎಲ್ಲಾ ಶಿಕ್ಷಕರಿಗೂ ವಂದಿಸಿ, ಅಂಥ ಶಿಕ್ಷಕರಾಗಿರುವಂತಹ ನಿಮ್ಗೂ ಕೂಡ ವಂದಿಸ್ತಾ ಇವತ್ತಿನ ಈ ಒಂದು ಸಿಮ್ಯುಲೇಷನ್ ಕ್ಲಾಸ್ ಅನ್ನ ನಾವು ಶುರು ಮಾಡ್ಕೊಂತಾ ಬರೋಣ ಒಂದು ಸಂಸ್ಕೃತದ ಶ್ಲೋಕವನ್ನ ಹೇಳೋದ್ರ ಮೂಲಕ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇದನ್ನ ಹೇಳ್ತಾ ನಮ್ಮ ಈ ಒಂದು ವಿದ್ಯಾಶಕ್ತಿಯ ಮುಖ್ಯ ಉದ್ದೇಶದ ಮೇನ್ ಆಬ್ಜೆಕ್ಟಿವ್ ಬಂದು ಮೂಲೆ ಮೂಲೆಗೂ, ಕರ್ನಾಟಕದ ಮೂಲೆ ಮೂಲೆಯಲ್ಲಿರುವಂತಹ ಪ್ರತಿಯೊಂದು ಶಾಲೆಗಳಿಗೂ ತಲುಪಿ ಅಲ್ಲಿರುವಂತಹ ಮಕ್ಕಳಿಗೆ ಸುಲಭವಾದಂತಹ ರೀತಿಯಲ್ಲಿ ಶೈಕ್ಷಣಿಕ ಶಿಕ್ಷಣವನ್ನ ನೀಡ್ತಾ, ಬರೀ ಶೈಕ್ಷಣಿಕ ಶಿಕ್ಷಣ ಮಾತ್ರ ಅಲ್ಲ, ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಚಿಲ್ಡ್ರನ್ ಟು ಲರ್ನ್ ಅಬೌಟ್ proton, neutrons, electron, and equally it is important for them to learn about our country, our land, our literature, our heritage. ಹೌದಲ್ವಾ? ಮಕ್ಕಳು ಶೈಕ್ಷಣಿಕ ಶಿಕ್ಷಣ ಪಡೆಯೋದು ಎಷ್ಟು ಮುಖ್ಯ ಆಗ್ತಾ ಬರುತ್ತೋ ಅದೇ ರೀತಿ ಸಂಪೂರ್ಣವಾದಂತಹ ಸಮತೋಲಿತವಾದಂತಹ ಜ್ಞಾನವನ್ನ ಅವ್ರು ಪಡ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಆಗ್ತಾ ಬರುತ್ತೆ. ಈ ನಿಟ್ಟಿನಲ್ಲಿ ನಮ್ಮ ಶಿಕ್ಷಕರ ಈ ಒಂದು ಕೆಲಸ ಏನಿದೆ ಅದು ಶ್ಲಾಘನೀಯ, ಪ್ರಶಂಸನೀಯ ಕೂಡ ಆಗ್ತಾ ಹೋಗುತ್ತೆ. ಸೊ ಇಂಥ ಕೆಲಸದ ನಡುವೆ ನಾವು ಮಕ್ಕಳಿಗೆ ಇನ್ನೂ ಎಫೆಕ್ಟಿವ್ ಆಗಿ ತುಂಬಾ ಮುಖ್ಯವಾದಂತಹ ರೀತಿಯಲ್ಲಿ ಯಾವ ರೀತಿ ಪಾಠ ಮಾಡಬಹುದು, ಅರ್ಥೈಸ್ಕೊಂತ ಬರ್ಬಹುದು ಅಂತ ಹೇಳಿದ್ರೆ ಆ ಒಂದು ವಿಷಯಕ್ಕೆ ನಮ್ಗೆ ಉತ್ತರ ಸಿಗೋದು ಸಿಮ್ಯುಲೇಷನ್ ಮೂಲಕ. ಏನಿದು ಸಿಮ್ಯುಲೇಷನ್? ಸಿಮ್ಯುಲೇಷನ್ ಅಂತ ಹೇಳಿದ್ರೆ ಕೃತಕ ಅನುಕರಣೆ ಅಂತ ಅರ್ಥ. ಈಗ ಫಾರ್ ಎಕ್ಸಾಂಪಲ್ ಯಾರನ್ನೋ ಒಬ್ರನ್ನ ಇಮಿಟೇಟ್ ಮಾಡ್ಬೇಕು ಅಂತ ಹೇಳಿದ್ರೆ, ಅಥವಾ ನಡೆದಿರೋಂತಹ ಒಂದು ವಿಷಯನ ಬಹಳ ಸ್ಥೂಲವಾಗಿ ನಾವು ಎಕ್ಸ್ಪ್ಲೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ತೀವಿ? ನಮ್ಮ ಶಾಲೆಯಲ್ಲಿ ಪ್ರಯೋಗಾಲಯಕ್ಕೆ, ಲ್ಯಾಬೊರೇಟರಿಗೆ ಮಕ್ಳುಗಳನ್ನ ಕರ್ಕೊಂಡು ಹೋಗಿ ಅಲ್ಲಿ ಅವ್ರಿಗೆ ಪಾಠ ಮಾಡ್ತೀವಲ್ವಾ? ಇದು ಕೂಡ ಲ್ಯಾಬೊರೇಟರಿ ಆಗೇ ಇರುತ್ತೆ, ಆದ್ರೆ ವರ್ಚುವಲ್ ಆಗಿ ಇರುತ್ತೆ. ಅರ್ಥ ಇದನ್ನ ಅನುಕರಣೆ ಅಥವಾ ಪ್ರತ್ಯನುಕರಣೆ ಮೂಲಕ ಸರಳವಾಗಿ, ಬಹಳ ಕಾಂಪ್ಲಿಕೇಟೆಡ್ ಆಗಿರುವಂತಹ ಟಾಪಿಕ್ ಕೂಡ ಬಹಳ ಸರಳವಾಗಿ ಮಕ್ಕಳಿಗೆ ತಿಳಿಸ್ಕೊಡುವಂತಹ ಒಂದು ಪ್ರಯತ್ನವನ್ನ ನಾವು ಸಿಮ್ಯುಲೇಷನ್ ಮೂಲಕ ಕಲಿತಾ ಹೋಗ್ತೀವಿ. ಸೊ ಇದಕ್ಕೆ ಮುಖ್ಯವಾಗಿ ನಾವು ಗಣಕಯಂತ್ರ ಟೆಕ್ನಾಲಜಿಯ ಸಹಾಯ ತೆಗೆದುಕೊಂತೀವಿ. ಕಂಪ್ಯೂಟರ್ ಮೂಲಕ ಬಾಹ್ಯಾಕಾಶದ ಹಾರಾಟದ ವಿಷಯಗಳನ್ನು ಕೂಡ, ಹವಾಮಾನ ಪರಿಸ್ಥಿತಿಗಳನ್ನು ಕೂಡ, ತರಬೇತಿಗಳನ್ನು ಕೂಡ, ವೈದ್ಯಕೀಯ ವಿಷಯಗಳನ್ನು ಕೂಡ, ಯಂತ್ರಾಂಶಗಳನ್ನು ಕೂಡ ನಾವು ಸಿಮ್ಯುಲೇಷನ್ ಮೂಲಕ ಕಲಿತಾ ಹೋಗ್ತೀವಿ. ಸೊ ಹಾಗಾದ್ರೆ ಇವತ್ತಿನ ಕ್ಲಾಸ್ ನಲ್ಲೂ ಕೂಡ ಈ ಸಿಮ್ಯುಲೇಷನ್ ಅಂದ್ರೆ ಹೇಗಿರುತ್ತೆ? ನಾವು ಟೆಕ್ಸ್ಟ್ ಬುಕ್ ನಲ್ಲಿ ಮಾಡುವಂತಹ ಪಾಠನ ಸಿಮ್ಯುಲೇಷನ್ ಅಲ್ಲಿ ಎಷ್ಟು ಎಫೆಕ್ಟಿವ್ ಆಗಿ ಮಕ್ಳಿಗೆ ಪಾಠ ಮಾಡಬಹುದು ಅದನ್ನ ನೋಡೋಣವಾ? ಹಾಗಿದ್ರೆ ಇವತ್ತಿನ ಕ್ಲಾಸ್ ಅನ್ನ ನಾವು ಸ್ಟಾರ್ಟ್ ಮಾಡೋಣ.
ನಮ್ಮ ಪ್ರಥಮ ಸಿಮ್ಯುಲೇಷನ್ ನ ಮಾಡೋದ್ರ ಮೂಲಕ. ಸೊ ನಾನೀಗ ನನ್ನ ಸ್ಕ್ರೀನ್ ಅನ್ನ ನಿಮ್ಗೆ ಶೇರ್ ಮಾಡ್ತೀನಿ. ಸೊ ನಿಮ್ಮೆಲ್ಲರಿಗೂ ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಈ ಒಂದು ವೆಬ್ಸೈಟ್ ಹೆಸರು ಬಂದು ಪೇಟ್ ಅಂತ, PHET. ಇದೊಂದು ಕಂಪ್ಲೀಟ್ಲಿ 100% ಫ್ರೀ ವೆಬ್ಸೈಟ್. ಈ ಒಂದು ವೆಬ್ಸೈಟ್ ಅಲ್ಲಿ ನಾವು ಮಕ್ಕಳಿಗೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ವಿವಿಧ ವಿಷಯಗಳ ಪಾಠಗಳನ್ನ ಮಾಡ್ತಾ ಹೋಗಬಹುದು. ಈಗ ನಾವು ಮೊದಲಿಗೆ ಎನರ್ಜಿ ಫಾರ್ಮ್ಸ್ ಅಂಡ್ ಚೇಂಜಸ್ ಈ ಒಂದು ವಿಷಯದ ಕುರಿತಾದಂತಹ ಸಿಮ್ಯುಲೇಷನ್ ನ ಪಾಠವನ್ನ ಮಾಡೋಣ. ಎನರ್ಜಿ ಫಾರ್ಮ್ಸ್, ಶಕ್ತಿಯ ವಿವಿಧ ಆಕಾರಗಳು, ಇದ್ರ ಬಗ್ಗೆ ನಾವು ತಿಳ್ಕೊಂಡು ಹೋಗೋಣ. ಸೊ ಈ ರೀತಿಯಾಗಿ ಇರುತ್ತೆ ನಮ್ಮ ಒಂದು ಬೋರ್ಡ್. ಇಲ್ಲಿ ನೀವು ಒಂದು ಥರ್ಮೋಮೀಟರ್ ಅನ್ನ ಕಾಣಬಹುದು, ಐರನ್ ಕಬ್ಬಿಣದ ಒಂದು ಬಾಕ್ಸ್, ಬ್ರಿಕ್ ಇಟ್ಟಿಗೆಗಳ ಬಾಕ್ಸ್, ಹಾಗೂ ಈ ರೀತಿ ಸ್ಟೂಲ್ಸ್ ಗಳನ್ನ, ನೀರು, ಆಲಿವ್ ಆಯಿಲ್ ಈ ರೀತಿಯಾಗಿ ನೋಡ್ತಾ ಹೋಗಬಹುದು. ಜೊತೆಗೆ ನಿಮ್ಮ ಬಲಭಾಗಕ್ಕೆ ಎನರ್ಜಿ ಸಿಂಬಲ್ಸ್ ಹಾಗೂ ಲಿಂಕ್ ಹೀಟರ್ಸ್ ಅಂತ ಇರುತ್ತೆ. ಇದನ್ನ ಇನ್ನೊಂದ್ ಸ್ವಲ್ಪ ದೊಡ್ಡದ್ ಮಾಡ್ತೀನಿ, ಸೊ ನಿಮ್ಗೆ ನೀಟಾಗಿ ಕಾಣಿಸುತ್ತೆ ಅಂತ. ಓಕೆ, ಸೊ ಈಗ ನಾನಿಲ್ಲಿ ಲಿಂಕ್ ಹೀಟರ್ಸ್ ಹಾಗೂ ಎನರ್ಜಿ ಸಿಂಬಲ್ಸ್ ಇವೆರಡನ್ನ ಕೂಡ ಸೆಲೆಕ್ಟ್ ಮಾಡ್ತೀನಿ. ಸೊ ಎನರ್ಜಿ ಸಿಂಬಲ್ಸ್ ನಾನು ಸೆಲೆಕ್ಟ್ ಮಾಡ್ತಾ ಇದ್ದಂಗೆ ಇಲ್ಲಿ ಇ ಅಂತ ಕಾಣಿಸ್ತಾ ಇದೆ, ಎಲ್ಲರಿಗೂ ಕಾಣಿಸ್ತಾ ಇದೆಯಾ? ಅದು ಎನರ್ಜಿ ಅಂತ ನಮ್ಗೆ ತೋರಿಸ್ಕೊಡುತ್ತೆ. ಈಗ ನಮ್ಮೆಲ್ಲರಿಗೂ ಗೊತ್ತಿರೋ ಹಂಗೆ ಎನರ್ಜಿ ಕೆನ್ ನಾಟ್ ಬಿ ಕ್ರಿಯೇಟೆಡ್ ನಾಟ್ ಡೆಸ್ಟ್ರಾಯ್ಡ್ ಅಲ್ವಾ? ಅಂದ್ರೆ ಶಕ್ತಿಯನ್ನ ನಾವು ಹುಟ್ಟಿಸ್ಲಿಕ್ಕೂ ಸಾಧ್ಯ ಇಲ್ಲ, ನಾಶ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಆದ್ರೆ ಎನರ್ಜಿ ಕ್ಯಾನ್ ಬಿ ಕನ್ವರ್ಟೆಡ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್. ಶಕ್ತಿ ಒಂದು ಆಕಾರದಿಂದ ಮತ್ತೊಂದು ಆಕಾರಕ್ಕೆ ಬದಲಾವಣೆಯನ್ನ ಪಡಿಸ್ತಾ ಹೋಗುತ್ತೆ. ಹೇಗೆ ನೋಡೋಣ. ಮೊದಲನೇದಾಗಿ ಇಲ್ಲಿ ನಾನು ನೀರನ್ನ ಹಿಡ್ತಾ ಇದ್ದೀನಿ. ಈ ನೀರಲ್ಲಿ ನಾವು ಎನರ್ಜಿ ಅಂದ್ರೆ ಶಕ್ತಿಯ ಮೂಲಭೂತವಾದಂತಹ ಮಾಲಿಕ್ಯೂಲ್ಸ್ ರೂಪದಲ್ಲಿ ಕಾಣ್ತಾ ಹೋಗಬಹುದು. ಇದಕ್ಕೆ ನಾನು ಸ್ವಲ್ಪ ಶಾಖವನ್ನ ನೀಡ್ತಾ ಹೋದಾಗ ಏನಾಗುತ್ತೆ ಸಾಂದ್ರತೆ, ದ ಡೆನ್ಸಿಟಿ ಸ್ಟಾರ್ಟ್ಸ್ ಚೇಂಜಿಂಗ್. ಸೊ ಶಕ್ತಿಯ ಆಕಾರದಲ್ಲಿ ಏನಾಗ್ತಾ ಇದೆ, ಒಂದು ಫಾರ್ಮ್ ಇಂದ ಇನ್ನೊಂದು ಫಾರ್ಮ್ಗೆ ಶಕ್ತಿಯ ರೂಪಾಂತರ ಆಗ್ತಾ ಹೋಗ್ತಾ ಇದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಸ್ಟೀಮ್ ಮೂಲಕ, ಹೊಗೆಯ ಮೂಲಕ ಶಕ್ತಿಯ ಸಂಚಲನ ಆಗ್ತಾ ಇದೆ, ಅದು ಆಚೆ ಹೋಗ್ತಾ ಇದೆ. ಅದೇ ರೀತಿ ನಾನಿಲ್ಲಿ ತಂಪನ್ನ ಮಾಡ್ತೀನಿ. ಇನ್ಸ್ಟೆಡ್ ಆಫ್ ಬಿಸಿ ಏನ್ ಮಾಡ್ತೀನಿ, ತಂಪನ್ನ ಮಾಡ್ತಾ ಹೋಗ್ತೀನಿ. ಸೊ ಎನರ್ಜಿ ಲೆವೆಲ್ ಡ್ರಾಪ್ ಆಗ್ತಾ ಇರೋದು ಕೂಡ ನಾವು ಕಾಣ್ತಾ ಹೋಗಬಹುದು ಅಲ್ವಾ? ಅದೇ ರೀತಿ ನಾನಿಲ್ಲಿ ಆಲಿವ್ ಆಯಿಲ್ ಅನ್ನ ಕೂಡ ಇಟ್ಟು ಅದಕ್ಕೂ ಕೂಡ ಇದೇ ರೀತಿಯಾದಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಓಕೆ, ಹಾಗೇನೆ ಅದನ್ನ ಕೂಲ್ ಕೂಡ ಮಾಡ್ತಾ ಇದ್ದಾಗ ಅಲ್ಲಿ ಎನರ್ಜಿ ಡ್ರಾಪ್ ಆಗ್ತಾ ಹೋಗುತ್ತೆ. ಸೊ ನಾನು ಇದಕ್ಕೆ ಇಟ್ಟಿಗೆಯನ್ನ ಹಾಕಿ ಚೆಕ್ ಮಾಡಿ ಕೂಡ ನಾನು ನೋಡಬಹುದು, ಇದೇ ರೀತಿಯಾಗಿ ಇರುತ್ತೆ. ಅಥವಾ ಕಬ್ಬಿಣವನ್ನ, ಈಗ ನಾವು 2 ಲಿಕ್ವಿಡ್ ನ ತೆಗೆದುಕೊಂಡಾಯ್ತಲ್ಲ, ಸಾಲಿಡ್ ಅಲ್ಲೂ ಕೂಡ ನಾವು ನೋಡ್ತಾ ಹೋಗಬಹುದು, ಇದೇ ರೀತಿಯ ಶಕ್ತಿಯ ಸಾಂದ್ರತೆ ಇರ್ತಾ ಹೋಗುತ್ತೆ. ಅಂಡ್ ಇಲ್ಲಿ ಆ ಥರ್ಮೋಮೀಟರ್ ಅಲ್ಲೂ ಕೂಡ ನಾವು ಚೇಂಜಸ್ ಅನ್ನ ಕಾಣ್ತಾ ಹೋಗ್ಬಹುದು. ಇದನ್ನ ನಾನು ಇಲ್ಲಿಟ್ಟು ಹೀಗ್ ನೋಡಿದಾಗ ಬಿಸಿ ಏರ್ತಾ ಹೋದಂಗೂ ಏನಾಗುತ್ತೆ, ಥರ್ಮೋಮೀಟರ್ ಅಲ್ಲಿ ಆ ಟೆಂಪರೇಚರ್ ಕೂಡ ಏರ್ತಾ ಹೋಗುತ್ತೆ. ಸೊ ಆದ್ರಿಂದ ಪ್ರಿಯ ಶಿಕ್ಷಕರೇ, ನಾವು ಪಠ್ಯ ಪುಸ್ತಕಗಳಲ್ಲಿ ಏನು ಪಾಠವನ್ನ ಕಲಿತಾ ಹೋಗ್ತೀವೋ ಅದನ್ನ ಈ ರೀತಿ ಸಿಮ್ಯುಲೇಷನ್ ಮೂಲಕ ಮಕ್ಕಳಿಗೆ ಪಾಠ ಮಾಡ್ತಾ ಹೋದಾಗ ಮತ್ತಷ್ಟು ಎಫೆಕ್ಟಿವ್ ಆಗಿ ನಾವು ಅದನ್ನ ಕಲೀಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಸೊ ಬಟ್ ಸುಮಾರಷ್ಟು ಜನರಲ್ಲಿ ಒಂದು ಡೌಟ್ ಅನ್ನೋದಿರಬಹುದು, ವೈ ಸಿಮ್ಯುಲೇಷನ್? ನಾವು ಬೋರ್ಡ್ ಅಲ್ಲೇ ಬರ್ದ್ಬಿಟ್ಟು ತೋರಿಸಬಹುದಲ್ಲ. ಸಿಮ್ಯುಲೇಷನ್ ಅಥವಾ ಗೇಮಿಫಿಕೇಶನ್ ಇವುಗಳ ಅವಶ್ಯಕತೆ ಏನಿರುತ್ತೆ, ಅಷ್ಟೊಂದು ತಂತ್ರಜ್ಞಾನ ಅಥವಾ ಸ್ಮಾರ್ಟ್ ಬೋರ್ಡ್ ನಾವ್ ಯಾಕೆ ಉಪಯೋಗಿಸ್ಕೊಬೇಕು ಅಂತ. ಇದಕ್ಕೆ ನಮ್ಮೆಲ್ಲರಿಗೂ ಕೂಡ ಬಹಳ ಆಪ್ಟ್ ಆಗುವಂತಹ ಒಂದು ಉದಾಹರಣೆಯನ್ನ ನಾನು ಕೊಡ್ತೀನಿ. ಮನೇಲಿ ಅಡ್ಗೆ ಮಾಡ್ಲಿಕ್ಕೆ ಹೇಳ್ತಾರೆ. ಮುಂಚೆ ಎಲ್ಲ ಏನ್ ಮಾಡ್ತಾ ಇದ್ರು, ಈ ಅಡ್ಗೆಗೆ ಸಂಬಂಧಪಟ್ಟಿರೋ ಪುಸ್ತಕಗಳು ನಮ್ಗೆ ಸಿಗೋದು. ತಿಳಿ ಸಾರು ಮಾಡುವ ವಿಧಾನ ಹೀಗೆ ಅಂತ ಬರ್ತಿರೋರು, ಥಿಯೋರಾಟಿಕಲ್ ಆಗಿ ನಮ್ಗೆ ಇರ್ತಾ ಇತ್ತು. ಸೊ ಬಟ್ ಇವಾಗ ಅಂತ ಪುಸ್ತಕಗಳನ್ನ ಓದೋರು ಬಹಳ ಕಮ್ಮಿನೇ ಇದ್ದಾರೆ ಅಂತ ಹೇಳ್ಬಹುದು. ಬದ್ಲಿಗೆ ಏನ್ ಮಾಡ್ತೀವಿ, ಎಲ್ಲಾರ ಹತ್ರನು ಫೋನ್ ಇರುತ್ತೆ, ಎಲ್ಲಾರ ಹತ್ರನು ಇಂಟರ್ನೆಟ್ ಕನೆಕ್ಷನ್ ಇರುತ್ತೆ, ಯೂಟ್ಯೂಬ್ ಹೋಗ್ತೀವಿ, ತಿಳಿಸಾರು ಮಾಡುವ ರೀತಿ ಅಂತ ಹೇಳ್ತೀವಿ, ಎಷ್ಟೋ ವಿಡಿಯೋಸ್ ಗಳು ಬರುತ್ತೆ, ನಮ್ಗೆ ಯಾವ್ದು ಸೂಕ್ತ ಅನ್ಸುತ್ತೋ ಅದನ್ನ ನಾವು ತೆಗೆದುಕೊಂಡು ನೋಡಿ ಅದ್ರ ಪ್ರಕಾರವಾಗಿ ಮಾಡ್ತೀವಿ. ಯಾವ್ದು ಸಿಂಪಲ್, ಆ ಒಂದು ಪುಸ್ತಕದಲ್ಲಿ ಓದಿ ಆ ನಂತರ ಮಾಡೋದ್ ನಮ್ಗೆ ಬಹಳ ಸಿಂಪಲ್ ಅನ್ಸುತ್ತಾ, ಅಥವಾ ಯಾರೋ ಮಾಡಿರೋ ವಿಧಾನವನ್ನ ನೋಡಿ ಮಾಡೋದ್ ಬಹಳ ಸಿಂಪಲ್ ಅನ್ಸುತ್ತಾ? ಆಬ್ವಿಯಸ್ಲಿ ಎರಡನೇದೇ ಅಲ್ವಾ? ಬಿಕಾಸ್ ನಮ್ಮ ಮೆದುಳು ಅನ್ನೋದು ಆ ಪಿಕ್ಚರ್ಸ್ ಗಳನ್ನ ಅಬ್ಸರ್ವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಕಾರಣದಿಂದ ಅದೇ ನಮ್ಗೆ ಬಹಳ ಸರಳ ಅಂತ ಅನ್ಸ್ಲಿಕ್ಕೆ ಶುರುವಾಗುತ್ತೆ. ಅದೇ ರೀತಿ ಕೂಡ ವಿಜ್ಞಾನದ ವಿಷಯಗಳನ್ನ ಖಂಡಿತ ಟೆಕ್ಸ್ಟ್ ಬುಕ್ ನಲ್ಲಿ ಓದಿ, ಬ್ಲಾಕ್ ಮೋಡ್ ಮೇಲೆ ಬರ್ದು ಪ್ರಾಕ್ಟೀಸ್ ಮಾಡಿ ನಾವು ಪರೀಕ್ಷೆನ ಬರಿಬಹುದು. ಆದ್ರೆ ಒಂದು
ಅನ್ನ ನಾವು ಮೂಲಭೂತವಾಗಿ ಅರ್ಥೈಸ್ಕೊಬೇಕು ಅಂತ ಹೇಳಿದಾಗ ಸಿಮ್ಯುಲೇಷನ್ ಅಥವಾ ಅನುಕರಣೆ ಬಹಳ 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 ಎತ್ತರವಾದಂತಹ ಪಾತ್ರವನ್ನ ವಹಿಸುತ್ತೆ. ಈಗ ಲೆಟಸ್ ಮತ್ತೆ ಕಂಟಿನ್ಯೂ ವಿತ್ ದ ಸಿಮ್ಯುಲೇಷನ್ ಪಾರ್ಟ್. ಓಕೆ, ಈಗ ಶಕ್ತಿಯನ್ನ ನಾವು ನೋಡಿದಾಯ್ತು. ಈಗ ನೆಕ್ಸ್ಟ್ ನಾ ಹೇಳ್ದೆ ಎನರ್ಜಿ ಕೆನ್ ನಾಟ್ ಬಿ ಕ್ರಿಯೇಟೆಡ್ ನಾಟ್ ಡೆಸ್ಟ್ರಾಯ್ಡ್ ಬಟ್ ಇಟ್ ಕ್ಯಾನ್ ಬಿ ಚೇಂಜ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಅಂತ. ಇದು ಯಾವ ರೀತಿ ಇರುತ್ತೆ ಅಂತ ನಾವು ನೋಡೋಣ. ಇಲ್ಲಿ ಎನರ್ಜಿ ಸಿಂಬಲ್ಸ್ ಗಳನ್ನ ಹಾಕ್ಬಿಡ್ತೀನಿ. ಇಲ್ಲಿ ಎಷ್ಟೊಂದು ಫಾರ್ಮ್ಸ್ ಆಫ್ ಶಕ್ತಿಯ ಆಕಾರಗಳಿದೆ. ಮೆಕ್ಯಾನಿಕಲ್ ಯಾಂತ್ರಿಕ ಶಕ್ತಿ, ಎಲೆಕ್ಟ್ರಿಕಲ್ ವಿದ್ಯುತ್ ಶಕ್ತಿ, ಥರ್ಮಲ್ ಶಾಖ ಶಕ್ತಿ, ಲೈಟ್ ಬೆಳಕಿನ ಶಕ್ತಿ, ಕೆಮಿಕಲ್ ರಾಸಾಯನಿಕ ಶಕ್ತಿ. ಶಕ್ತಿಯ ವಿವಿಧ ಆಕಾರಗಳನ್ನ ನಾವಿಲ್ಲಿ ನೋಡ್ತಾ ಹೋಗಬಹುದು. ಮೊದಲನೇದಾಗಿ ಇಲ್ಲಿ ಒಬ್ಬ ಯುವಕ, ಒಬ್ಬ ಬಾಲಕ ಸೈಕಲ್ ಅನ್ನ ತುಳಿತಾ ಇದ್ದಾನೆ. ಸೊ ನೀವು ಗಮನಿಸಬಹುದು, ಆತ ಸೈಕಲ್ ಅನ್ನ ತುಳಿತಾ ಇದ್ರೆ ಆತನಲ್ಲಿರುವಂತಹ ಶಕ್ತಿ ಎನರ್ಜಿ ಡ್ರಾಪ್ ಆಗಿ ಹೋಗಿ ಈ ಜನರೇಟರ್ ನ ತಲುಪ್ತಾ ಇದೆ. ಜನರೇಟರ್ ತಲುಪ್ತಂತಹ ಶಕ್ತಿ ಇಲ್ಲಿಗೆ ಹರಿವನ್ನ ಉಂಟಾಗಿ ನೀರಿಗೆ ಶಾಖವನ್ನ ಉತ್ಪಾದನೆಯನ್ನ ಮಾಡ್ತಾ ಇದೆ. ಅದೇ ಈ ಒಂದು ಮಗುವಿನ ವೇಗವನ್ನ ನಾನು ಜಾಸ್ತಿ ಮಾಡ್ತಾ ಹೋಗ್ತೀನಿ, ತುಂಬಾ ಫಾಸ್ಟ್ ಆಗಿ ಆತ ಸೈಕಲ್ ನ ತುಳಿಯೋ ಹಾಗೆ ಮಾಡ್ತೀನಿ. ಏನಾಗ್ತಾ ಹೋಗುತ್ತೆ, ತುಂಬಾ ತೀವ್ರವಾಗಿ ಆತನ ಶಕ್ತಿಯ ಹರಿವು ಕಮ್ಮಿಯಾಗಿ ಅದು ಈ ಮೂಲಕ ತಲುಪಿ ಇಲ್ಲಿ ಶಾಖ ಉತ್ಪಾದನೆಯಾಗಿ ಥರ್ಮೋಮೀಟರ್ ಅಲ್ಲಿ ಸ್ಲೋ ಆಗಿ ನೀವು ನೋಡಬಹುದು. ನಮ್ದು ಅದೇ ಚಿತ್ರ ರೀ. ಥರ್ಮೋಮೀಟರ್ ನಲ್ಲಿ ನೀವು ನೋಡಬಹುದು ಶಾಖದ ಉತ್ಪಾದನೆ ಆಗ್ತಾ ಇದೆ. ಸೊ ಇಲ್ಲಿ ಈತನ್ಗೆ ಶಕ್ತಿಯನ್ನ ಸೈಕಲ್ ನ ತುಳಿದು ತುಳಿದು ಏನಾಗ್ತಾ ಇದೆ, ಆಯಾಸ ಆಗ್ತಾ ಇದೆ ಅಲ್ವಾ? ಸೊ ಯಾರಿಗಾದ್ರೂ ಏನಾದ್ರು ಸಂಶಯಗಳಿದ್ರೆ ಕ್ಲಾಸ್ ನ ಕೊನೆಯಲ್ಲಿ ನೀವು ಕೇಳಬಹುದು ಶಿಕ್ಷಕರೇ. ದಯವಿಟ್ಟು ಅನ್ಯಥಾ ತಾವು ಮ್ಯೂಟ್ ನಲ್ಲಿ ಇರ್ಬೇಕು ಅಂತ ವಿನಂತಿಸ್ಕೊಳ್ತೇನೆ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಅಂಡ್ ಕ್ವೆಶನ್ ಪ್ಲೀಸ್ ವಿಲ್ ಆಸ್ಕ್ ಅಟ್ ದ ಎಂಡ್ ಆಫ್ ದ ಸೆಷನ್. ಓಕೆ, ಥ್ಯಾಂಕ್ ಯು. ಸೊ ಇಲ್ಲಿ ನಾನು ಶಕ್ತಿಯ ಆಕಾರಗಳ ಬಗ್ಗೆ ಪಾಠವನ್ನ ಮಾಡ್ತಾ ಇದ್ದೆ. ಅಂದ್ರೆ ಸಿಮ್ಯುಲೇಷನ್ ಮೂಲಕ ಯಾವ ರೀತಿ ನಾವು ತೋರಿಸ್ಕೊಡ್ಬಹುದು ಅನ್ನುವಂಥ ಒಂದು ಪಾಠವನ್ನ ಮಾಡ್ತಾ ಇದ್ದೆ. ಸೊ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಮಕ್ಳಿಗೆ ಪಾಠ ಮಾಡ್ಬೇಕಾದ್ರೆ ದ ಫಾರ್ಮ್ಸ್ ಆಫ್ ಎನರ್ಜಿ, ಶಕ್ತಿಯ ಆಕಾರಗಳ ಬಗ್ಗೆ ಪಾಠ ಮಾಡ್ಬೇಕಾದ್ರೆ ಯಾಂತ್ರಿಕ ಶಕ್ತಿ, ಮೆಕ್ಯಾನಿಕಲ್ ಎನರ್ಜಿ, ಎಲೆಕ್ಟ್ರಿಕ್ ಶಕ್ತಿ, ವಿದ್ಯುತ್ ಶಕ್ತಿ ಇವುಗಳ ಬಗ್ಗೆ ಎಲ್ಲ ನಾವು ಪಾಠ ಮಾಡ್ತಾ ಇರ್ತೀವಿ. ಅದು ಸಿಮ್ಯುಲೇಷನ್ ಮುಖಾಂತರ ನಾವು ಅರ್ಥೈಸ್ಕೊಂತಾ ಹೋದಾಗ ಇನ್ನು ಎಫೆಕ್ಟಿವ್ ಆಗಿ ಮಕ್ಕಳುಗಳಿಗೆ ಪಾಠ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಸೊ ನಾನು ಇಲ್ಲಿ ಇದನ್ನ ಇನ್ನೊಮ್ಮೆ ತೋರಿಸ್ತೀನಿ, ಬಿಕಾಸ್ ಎಷ್ಟೊಂದ್ ಜನ ಮಧ್ಯದಿಂದ ಜಾಯಿನ್ ಆದ್ರು, ಆ ಕಾರಣಕ್ಕೋಸ್ಕರ. ಇಲ್ಲೆಲ್ಲರಿಗೂ ಕಾಣಿಸ್ತಾ ಇರೋ ಹಾಗೆ ನಾನು ಎನರ್ಜಿಯ ಸಿಂಬಲ್ಸ್ ಗಳನ್ನ ಇಲ್ಲಿ ಕೊಡ್ತಾನೆ. ಎಷ್ಟೊಂದು ಫಾರ್ಮ್ ಅಂದ್ರೆ ಆಕಾರಗಳು ಶಕ್ತಿ ಬರ್ತಾ ಹೋಗುತ್ತೆ. ಮೆಕ್ಯಾನಿಕಲ್ ಯಾಂತ್ರಿಕ, ಎಲೆಕ್ಟ್ರಿಕಲ್ ವಿದ್ಯುತ್, ಥರ್ಮಲ್ ಶಾಖ ಶಕ್ತಿ, ಲೈಟ್ ಬೆಳಕಿನ ಶಕ್ತಿ ಹಾಗೂ ಕೆಮಿಕಲ್ ರಾಸಾಯನಿಕ ಶಕ್ತಿಗಳಾಗಿದೆ. ಇಲ್ಲಿ ಒಬ್ಬ ಬಾಲಕ ಸೈಕಲ್ ಅನ್ನ ತುಳಿತಾ ಇದ್ದಾನೆ. ಸೈಕಲ್ ನ ತುಳಿದು ಆತನಲ್ಲಿ ಇರುವಂತಹ ಶಕ್ತಿ ಈ ಜನರೇಟರ್ ಮೂಲಕ ಈ ನೀರಿನಲ್ಲಿ ಶಾಖ ಉತ್ಪಾದನೆಯನ್ನ ಮಾಡುತ್ತೆ. ಹೇಗ್ ಮಾಡ್ತಾನೆ ನೋಡೋಣ. ನೋಡಿ, ಈತ ಇಲ್ಲಿ ಸೈಕಲ್ ನ ತುಳಿದು ಅವನಲ್ಲಿ ಆ ಎನರ್ಜಿ ಡ್ರಾಪ್ ಆಗ್ತಾ ಇರೋದನ್ನ ನಾವು ಕಾಣ್ತಾ ಹೋಗ್ಬಹುದು, ಹೌದಲ್ವಾ? ಆ ಎನರ್ಜಿ ಡ್ರಾಪ್ ಆಗಿರೋದು ಈಗ ನೀರನ್ನ ತಲುಪಿ ಅಲ್ಲಿ ಶಾಖದ ಉತ್ಪಾದನೆಯಾಗಿ ನಿಧಾನವಾಗಿ ಈ ಒಂದು ಥರ್ಮೋಮೀಟರ್ ಅಲ್ಲಿ ಒಂದು ಒಂದು ಇನ್ಕ್ರೀಸ್ ಆಗ್ತಾ ಇರೋದನ್ನ ನಾವು ಕಾಣ್ತಾ ಹೋಗ್ಬಹುದು. ಅದೇ ಆತನ ತೀವ್ರತೆಯನ್ನ ನಾನು ಹೆಚ್ಚಿಸ್ತಾ ಹೋಗ್ತೀನಿ, ತುಂಬಾ ಫಾಸ್ಟ್ ಆಗಿ ಆತ ಸೈಕಲ್ ನ ತುಳಿತಾ ಹೋಗ್ತಾನೆ. ಆಗ ಏನಾಗುತ್ತೆ, ಅಲ್ಲಿ ಆತನ ಎನರ್ಜಿ ಸಂಪೂರ್ಣವಾಗಿ ಡ್ರಾಪ್ ಡೌನ್ ಆಗುತ್ತೆ. ಫೀಡ್ ಮೀ, ನಂಗೆ ಏನಾದ್ರು ಕೊಡಿ ತಿನ್ಲಿಕ್ಕೆ ಅಂತ ಅನ್ಸುತ್ತೆ. ನಮ್ ಶಿಕ್ಷಕರಿಗೂ ಇದೇ ಕತೆ ಅಲ್ವಾ ಆಗೋದು. ಬೆಳಗ್ಗೆ ಬಹಳ ಉತ್ಸುಕರಾಗಿ ತಿಂಡಿ ಕಾಫಿ ಎಲ್ಲ ಕುಡ್ದು ಪಾಠ ಮಾಡೋಣ ಅಂತ ಬಂದಿರ್ತೀವಿ. ಮಕ್ಳಿಗೆ ಪಾಠ ಮಾಡ್ತಾ 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 ನಮ್ ಎನರ್ಜಿ ಎಲ್ಲ ಹೋಗ್ಬಿಡುತ್ತೆ. ಎಲ್ಲಿ ಹೋಗ್ಬಿಡುತ್ತೆ? ಸೊ ವೇರ್ ಡಸ್ ದಟ್ ಗೋ? ನಮ್ ಎನರ್ಜಿ, ನಾವ್ ಕಲ್ತಿರುವಂತಹ ಪಾಠ ಧ್ವನಿಯ ಮೂಲಕ ನಮ್ಮ ಸೌಂಡ್ ಎನರ್ಜಿ ಆಗಿ ಬದಲಾಗ್ತಾ ಹೋಗುತ್ತೆ ಅಲ್ವಾ? ಸೊ ಅದೇ ರೀತಿ ಈ ಹುಡ್ಗ ಕೂಡ ಸೈಕಲ್ ನ ತುಳಿತಾ ಆತನಲ್ಲಿರುವಂತಹ ಯಾಂತ್ರಿಕ ಶಕ್ತಿ ಈಗ ಜನರೇಟರ್ ನ ತಲುಪಿ ಶಾಖ ಶಕ್ತಿ ಥರ್ಮಲ್ ಎನರ್ಜಿ ಆಗಿ ಕನ್ವರ್ಟ್ ಆಗ್ತಾ ಹೋಗ್ತಾ ಇದೆ. ಬಿಸಿ ಆಗ್ಬಿಟ್ಟಿದೆ ನೀರು, ಈ ರೀತಿ ಆಗ್ತಾ ಇದೆ. ಸೊ ಇದು ಬರೀ ಸೈಕಲ್ ಮಾತ್ರ ಸೀಮಿತ ಅಲ್ಲ, ನಾವೆಲ್ಲರಿಗೂ ಬಹಳ ಪ್ರಿಯ ಆಗುವಂತಹ ಇನ್ನೊಂದು ವಿಷಯ ಹೇಳ್ತೀನಿ. ಇದು ಬಂದು ಸೋಲಾರ್.
ಸೂರ್ಯನ ಬೆಳಕು. ಸೂರ್ಯನ ಬೆಳಕಿನಿಂದ ಬಹಳಷ್ಟು ಪ್ರಮಾಣದಲ್ಲಿ ಶಕ್ತಿಯ ಹರಿವು ಆಗ್ತಾ ಹೋಗುತ್ತೆ. ಸೊ ಈ ಒಂದು ಸೂರ್ಯನ ಬೆಳಕನ್ನ ಹೀರುವಂತಹ ಈ ಒಂದು ಸೋಲಾರ್ ಪ್ಯಾನಲ್ ಅಥವಾ ಸೂರ್ಯನ ಛಾವಣಿ, ಇದರಿಂದ ಈ ಒಂದು ಸೌರಶಕ್ತಿ ಉತ್ಪಾದನೆಯಾಗಿ ಸೌರಶಕ್ತಿ ಶಾಖ ಶಕ್ತಿಯಾಗಿ ಪರಿವರ್ತನೆ ಆಗ್ತಾ ಬರುತ್ತೆ. ಸೊ ಇದರಿಂದ ಬಹಳ ಕ್ಲಿಯರ್ ಆಗಿ ನಾವು ಮಕ್ಳುಗಳಿಗೆ ಹೇಳ್ಬಹುದು, ಶಕ್ತಿಯ ರೂಪ ಎನರ್ಜಿ ಕ್ಯಾನ್ ನಾಟ್ ಬಿ ಕ್ರಿಯೇಟೆಡ್ ನಾರ್ ಡೆಸ್ಟ್ರಾಯ್ಡ್ ಬಟ್ ಇಟ್ ಕ್ಯಾನ್ ಬಿ ಕನ್ವರ್ಟೆಡ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್. ಶಕ್ತಿ ಅನ್ನೋದು ಅದನ್ನ ನಾವು ಸೃಷ್ಟಿ ಮಾಡ್ಲಿಕ್ಕೂ ಆಗಲ್ಲ, ವಿನಾಶ ಮಾಡ್ಲಿಕ್ಕೂ ಆಗಲ್ಲ. ಆದ್ರೆ ಅದರ ಒಂದು ಆಕಾರದಿಂದ ಮತ್ತೊಂದು ಆಕಾರಕ್ಕೆ ಬದಲಾವಣೆ ಆಗ್ತಾ ಹೋಗುತ್ತೆ ಅನ್ನೋದನ್ನು ನಾವು ಈ ಮೂಲಕ ತೋರಿಸಬಹುದು. ಅದೇ ರೀತಿ ಇಲ್ಲಿ ಬಲ್ಬ್ ಇದೆ, ನಾವು ಬಲ್ಬ್ ನ ಕೂಡ ಸೆಲೆಕ್ಟ್ ಮಾಡಬಹುದು. ನಾವು ಈ ರೀತಿ ಸಿಮ್ಯುಲೇಷನ್ ಓಪನ್ ಮಾಡ್ಕೊಂಡ್ರೆ ಇಲ್ಲಿ ನಮ್ಮ ಬಲಗಡೆ ಭಾಗದಲ್ಲಿ ಕಾಣಬಹುದು ಬಲ್ಬ್ ಆಗಿರ್ಬೋದು, ಬಲ್ಬ್ ಅನ್ನು ಹಾಕೊಬಹುದು. ಇಲ್ಲ ಫ್ಯಾನ್ ಇದೆ, ಫ್ಯಾನ್ ಅನ್ನು ಬೇಕಾದ್ರೂ ಹಾಕೊಬಹುದು. ನೋಡಿ, ಸೂರ್ಯನ ಶಕ್ತಿಯಿಂದ ಉತ್ಪಾದನೆ ಆಗುವಂತಹ ಶಕ್ತಿಯು ಆ ಒಂದು ಸೋಲಾರ್ ಪ್ಯಾನಲ್, ಸೋಲಾರ್ ಛಾವಣಿಯ ಮೂಲಕ ಹೋಗಿ ಇಲ್ಲಿ ಪರಿವರ್ತನೆ ಆಗಿ ಆ ಒಂದು ಎಲೆಕ್ಟ್ರಿಕ್ ಎನರ್ಜಿ ರೀತಿಯಲ್ಲಿ ಇಲ್ಲಿ ಕೆಲಸ ಮಾಡ್ತಾ ಹೋಗುತ್ತೆ. ಸೊ ಆದ್ರಿಂದ ಫ್ಯಾನ್ ತಿರುಗ್ತಾ ಹೋಗ್ತಾ ಇದೆ. ಅದೇ ರೀತಿ ಬಲ್ಬ್ ಅನ್ನ ನಾನು ಇಟ್ಟಾಗ ಮತ್ತೆ ಬಲ್ಬ್ ಒಳಹೊರಿ ಉಂಟಾಗಿ ಇಲ್ಲಿ ಬಲ್ಬ್ ಆನ್ ಆಗ್ತಾ ಇದೆ. ಈ ಲೈಟ್ ಅನ್ನ ನಾವು ಕಾಣ್ತಾ ಹೋಗಬಹುದು, ಬೆಳಕನ್ನ ನಾವು ಕಾಣ್ತಾ ಹೋಗಬಹುದು. ಅದೇ ರೀತಿ ಮತ್ತೊಂದು ಬಲ್ಬ್ ನ ಇಲ್ಲಿಟ್ಟಾಗ ಅದೇ ರೀತಿ ಬಲ್ಬ್ ಬೆಳಗ್ಲಿಕ್ಕೂ ಕೂಡ ಈ ಒಂದು ಶಕ್ತಿ ಕಾರಣಕರ್ತವಾಗ್ತಾ ಇದೆ ಅಲ್ವಾ. ನೋಡಿ, ಬಲ್ಬ್ ಬೆಳಗ್ಬಿಡ್ತು. ಸೊ ಈ ರೀತಿಯಾಗಿ ನಾವು ಮಕ್ಕಳಿಗೆ ಪಾಠವನ್ನ ಮಾಡ್ತಾ ಹೋದಾಗ ಬಹಳ ಈಸಿಯಾಗಿ ಅವ್ರಿಗೆ ಕಾನ್ಸೆಪ್ಟ್ ಅರ್ಥ ಆಗ್ತಾ ಹೋಗುತ್ತೆ. ಅವರು ಕೂಡ ಇಮ್ಯಾಜಿನ್ ಮಾಡ್ಕೊಳ್ಲಿಕ್ಕೆ ಶುರು ಮಾಡ್ತಾ ಹೋಗ್ತಾರೆ. ಸೊ ಮೇಡಮ್ ಏನಿರಬಹುದು ಇದು ಅಂತ ಹೇಳಿದ್ರೆ, ಕ್ಲೌಡ್ಸ್ ಯಾವ್ದು ಇಲ್ದಿದಾಗ ಈ ರೀತಿ ಇರುತ್ತೆ. ನಾನು ಸ್ವಲ್ಪ ಕ್ಲೌಡ್ಸ್ ಗಳನ್ನೆಲ್ಲ ಇಟ್ಟಾಗ ಏನಾಗುತ್ತೆ, ಈ ಎನರ್ಜಿಯ ರೂಪಾಂತರ ಇಲ್ಲಿ ತಲುಪದೆ ಈ ರೀತಿಯಾಗಿ ತಲುಪಲಿಕ್ಕೆ ಶುರುವಾಗುತ್ತೆ. ಸೊ ಅದಕ್ಕೆ ಈ ಮೋಡಗಳ ಚಿತ್ರಣವನ್ನ ಕೊಟ್ಟಿದ್ದಾರೆ. ಅದೇ ರೀತಿ ಇಲ್ಲೂ ಕೂಡ ಶಾಖ ಉತ್ಪಾದನೆಯನ್ನ ನಾವು ಮಾಡ್ತಾ ಹೋದಾಗ ಶಾಖದಿಂದ ಒಂದು ಶಾಖದಿಂದ ಮತ್ತೊಂದು ಶಾಖಕ್ಕೆ ಒಳಹರಿವು ಆಗುತ್ತೆ. ಜನರೇಟರ್ ನ ಹಿಂಗಿಟ್ರೆ ಇದು ತಿರುಗ್ತಾ ಹೋಗಿ ಸೊ ಇಲ್ಲಿ ಬೆಳಕನ್ನ ಉತ್ಪಾದನೆ ಮಾಡ್ಲಿಕ್ಕೆ ಅದು ಕೂಡ ಸಾಧ್ಯ ಆಗ್ತಾ ಬರುತ್ತೆ. ನೋಡಿದ್ರ ಬಲ್ಬ್ ಅನ್ನೋದು ಯಾವ ರೀತಿ ಉರಿತು ಅಂತ ಅಂದ್ಬಿಟ್ಟು. ಸೊ ಇದು ಈ ಒಂದು ವಿಷಯನ ನಾವು ಅಂದ್ರೆ ದ ಫಾರ್ಮ್ಸ್ ಆಫ್ ಎನರ್ಜಿನ ನಾವು ಈ ರೀತಿ ಕಾಣಬಹುದು ಅನ್ನೋದಕ್ಕೆ ಈ ಒಂದು ಎಕ್ಸಾಂಪಲ್ ನಿಮ್ಗೆ ಆಗಿತ್ತು. ಸೊ ಇದು ನಿಮ್ಗೆ ಅರ್ಥ ಆಗಿದೆ ಈ ಒಂದು ಸಿಮ್ಯುಲೇಷನ್ ಅಂತ ನಾನು ಭಾವಿಸ್ತೀನಿ. ಅದೇ ರೀತಿ ಬೇರೆ ಬೇರೆ ಟಾಪಿಕ್ಸ್ ಗಳಿಗೂ ಕೂಡ ನಮ್ಗೆ ಸಿಮ್ಯುಲೇಷನ್ ಅನ್ನೋದು ಇರುತ್ತೆ. ಸೊ ಮತ್ತೊಂದು ಬಹಳ ಮುಖ್ಯವಾದಂತಹ ವಿಷಯ ಅಥವಾ ಟಾಪಿಕ್ ನಾವು ಕಲಿಕೆಯಲ್ಲಿ ನೋಡುವಂತಹದ್ದು ಅಂತ ಹೇಳಿದ್ರೆ ಅದು ಬಂದು ಹಸಿರು ಮನೆ ಅನಿಲ. ಎಸ್ಪೆಷಲಿ ಇವಾಗಿರುವಂತಹ ಪ್ರಸ್ತುತ ವಿದ್ಯಮಾನಕ್ಕೆ ನಮ್ಗೆ ಈ ಹಸಿರು ಮನೆಯ ಅನಿಲದ ಕುರಿತಾದಂತಹ ಪಾಠಗಳು ಬಹಳ ಮುಖ್ಯ ಆಗ್ತಾ ಬರುತ್ತೆ ಮಕ್ಕಳಿಗೆ ಪಾಠ ಮಾಡೋದು. ಸೊ ಹಸಿರು ಮನೆಯ ಪರಿಣಾಮಗಳ ಕುರಿತು ನಾವು ಮಕ್ಕಳಿಗೆ ಸಿಮ್ಯುಲೇಷನ್ ಮೂಲಕ ಹೇಗೆ ಪಾಠವನ್ನ ಮಾಡಬಹುದು ಅನ್ನೋದನ್ನ ಕೂಡ ನಾವು ನೋಡ್ತಾ ಹೋಗೋಣ. ಗ್ರೀನ್ ಹೌಸ್ ಎಫೆಕ್ಟ್, ಹಸಿರು ಮನೆಯ ಪರಿಣಾಮ. ಸೊ ಇದನ್ನ ಒಂದು ವೇವ್ಸ್ ಮೂಲಕ ನಾವು ಮೊದಲಿಗೆ ಅರ್ಥೈಸ್ಕೊಳ್ಳೋಣ. ಈ ರೀತಿಯಾಗಿರುತ್ತೆ, ಈ ರೀತಿಯಾಗಿರುತ್ತೆ. ಇಲ್ಲಿ ಎನರ್ಜಿ ಬ್ಯಾಲೆನ್ಸ್ ಅನ್ನ ನಾನು ಕೊಡ್ತಾ ಹೋಗಬಹುದು. ಅಂದ್ರೆ ಶಕ್ತಿಯ ವಿಸ್ತೀರ್ಣವನ್ನ ತೋರಿಸುತ್ತೆ ಅಂಡ್ ಶೋ ದ ಸರ್ಫೇಸ್ ಟೆಂಪರೇಚರ್, ಇದನ್ನೆಲ್ಲ ನಾವು ಸೆಲೆಕ್ಟ್ ಮಾಡಬಹುದು. ಅದೇ ರೀತಿ ಇಲ್ಲಿ ಸ್ಟಾರ್ಟ್ ಸನ್ಲೈಟ್ ಅಂದಾಗ ಬೇಕಂದ್ರೆ ಸೌಂಡ್ ಅನ್ನು ಹಾಕಬಹುದು ನಾವು. ಸೌಂಡ್ ಹಾಕೋದ್ರಿಂದ ನಾವು ಮಾತಾಡೋದು ಅಷ್ಟು ಸ್ಪಷ್ಟವಾಗಿ ನಿಮ್ಗೆ ಕೇಳದೆ ಇರುವಂತಹ ಕಾರಣ ನಾನು ಸೌಂಡ್ ಅನ್ನ ಮ್ಯೂಟ್ ಮಾಡಿರ್ತೀನಿ. ಇಲ್ಲಿ ಏನಾಗ್ತಾ ಇದೆ, ಈ ಯೆಲ್ಲೋ ಕಲರ್ ಅರಿಶಿಣದ ಈ ಒಂದು ಬೆಳಕು ಏನ್ ಕಾಣ್ತಿದೆ, ಇದು ಸೂರ್ಯನ ಬೆಳಕಾಗಿರ್ತದೆ, ದ ರೇಸ್ ಆಫ್ ಸನ್ಲೈಟ್. ಇದು ನಮ್ಮ ಭೂಮಿಯನ್ನ ಸ್ಪರ್ಶಿಸಿದ ನಂತರ ಭೂಮಿಯಿಂದ ಕೆಂಪನಾದಂಥ ರೇಸ್ಗಳು ಆಕಾಶದ ಕಡೆಗೆ ಚಲಿಸ್ತಾ ಇದೆ, ಬಾಹ್ಯಾಕಾಶದ ಕಡೆಗೆ ಚಲಿಸ್ತಾ ಇದೆ. ಈ ಕೆಂಪು ಕಲರ್ನ ನಾವು ಇನ್ಫ್ರಾರೆಡ್ ರೇಸ್ ಅಥವಾ ಅತಿ ಕೆಂಪು ಕಿರಣಗಳು ಅಂತ ಕರಿತಾ ಹೋಗ್ತೀವಿ. ಸೊ ಇಲ್ಲಿ ಥರ್ಮೋಮೀಟರ್ ನ ನೀವು ನೋಡಬಹುದು, ಸರ್ಫೇಸ್ ಟೆಂಪರೇಚರ್ ಕೂಡ ನೋಡಬಹುದು, ಹೇಗೆ ಕೆಂಪಾಗ್ತಾ ಇದೆ ಅಂತ. ಥರ್ಮೋಮೀಟರ್ ಕೂಡ ಅಷ್ಟೇ ಬಿಸಿ ಆಗ್ತಾ ಹೋಗ್ತಾ ಇದೆ ಅನ್ನೋದನ್ನ ಕಾಣ್ತಾ ಹೋಗಬಹುದು.
ಸೊ ಈ ಕಂಬೋಷನ್ ಆಫ್ ಫ್ಯೂಲ್ ಅಂತ ಏನ್ ಕರಿತೀವಿ ಅದು ನಮ್ಮ ಅಟ್ಮಾಸ್ಫಿಯರ್ ವಾತಾವರಣದಲ್ಲಿ ಇರುವಂತಹ ಇಂಗಾಲದ ಡೈಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ನ ಹೆಚ್ಚಿಸ್ತಾ ಬರುತ್ತೆ. ಸೊ ಅದರಿಂದ ಹಸಿರು ಮನೆಯ ಪರಿಣಾಮಗಳು ಉಂಟಾಗುತ್ತೆ. ಅಂಡ್ ಇದರಿಂದ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಗ್ಲೋಬಲ್ ವಾರ್ಮಿಂಗ್ ಅಥವಾ ಜಾಗತಿಕ ತಾಪಮಾನ ಕೂಡ ಏರ್ತಾ ಹೋಗುತ್ತೆ. ಸೊ ಈ ಒಂದು ಫೆನೋಮನನ್ನ ಈ ಒಂದು ಸಿಮ್ಯುಲೇಷನ್ ಮೂಲಕ ತೋರಿಸೋದ್ರಿಂದ ಬಹಳ ಎಫೆಕ್ಟಿವ್ ಆಗಿ ಮಕ್ಕಳಿಗೆ ಪಾಠ ಮಾಡ್ಲಿಕ್ಕೆ ಇದು ಸಾಧ್ಯ ಆಗ್ತಾ ಬರುತ್ತೆ. ಇನ್ನು ಈ ಒಂದು ಸಿಮ್ಯುಲೇಷನ್ ನ ಪಾಠದ ಕುರಿತಾಗಿ ಹೇಳೋದಾದ್ರೆ ಇದೊಂದು ನೈಸರ್ಗಿಕ ಪರಿಣಾಮ. ಯಾವುದೋ ಬೇರೆ ಆಗಿರುವಂತದ್ದು ಖಂಡಿತ ಅಲ್ಲ, ಒಂದು ನೈಸರ್ಗಿಕ ಪರಿಣಾಮ. ಆದ್ರೆ ಸೂರ್ಯನಿಂದ ಬರುವಂತಹ ಶಾಖ ಏನಿರುತ್ತೆ ಅದು ಭೂಮಿಯ ವಾತಾವರಣದ ಮೂಲಕ ಹಾದು ಹೋಗುತ್ತೆ. ಕೆಲವು ಶಾಖ ಭೂಮಿಯ ಮೇಲ್ಮೈಯಿಂದ ಪ್ರತಿಫಲಿಸುತ್ತೆ, ಅಂದ್ರೆ ರಿಫ್ರಾಕ್ಟ್ ಆಗ್ತಾ ಹೋಗುತ್ತೆ ಮತ್ತು ಬಾಹ್ಯಾಕಾಶಕ್ಕೆ ಮರಳುತ್ತೆ. ಕೆಲವು ಶಾಖಗಳು ಹಸಿರುಮನೆ ಅನಿಲಗಳಿಂದ ಸೆರೆ ಹಿಡಿಯಲ್ಪಟ್ಟು ಇದು ವಾತಾವರಣದಲ್ಲಿ ಉಳಿದುಕೊಳ್ಳುತ್ತೆ ಮತ್ತೆ ಭೂಮಿಯನ್ನ ಬೆಚ್ಚಗೆ ಇಡ್ಲಿಕ್ಕೆ ಸಾಧ್ಯ ಮಾಡುತ್ತಾ ಬರುತ್ತೆ. ಸರ್, ಇದು ಭೂಮಿನ ಬೆಚ್ಚಗೆ ಇಡುತ್ತೆ ಅಂತ ಹೇಳಿದ್ರೆ ಇದು ಒಳ್ಳೇದೇ ಅಲ್ವಾ? ಆದ್ರೆ ಇದು ಅತಿ ಹೆಚ್ಚು ಆಗ್ತಾ ಹೋದಾಗ ಅದರಿಂದ ಹಸಿರು ಮನೆ ಅನಿಲಗಳು ಉತ್ಪಾದನೆ ಆಗುತ್ತೆ. ಫಾರ್ ಎಕ್ಸಾಂಪಲ್, ಕಾರ್ಬನ್ ಡೈಆಕ್ಸೈಡ್, ಇಂಗಾಲದ ಡೈಆಕ್ಸೈಡ್, ಮೀಥೇನ್, ನೈಟ್ರಸ್ ಆಕ್ಸೈಡ್, ಜಲ ಆವಿ ಇಂಥವು ಉಂಟಾಗುತ್ತೆ. ಹಸಿರುಮನೆ ಪರಿಣಾಮ ಸಹಜವಾದಂತಹ ಪ್ರಕ್ರಿಯೆ ಆಗಿದ್ರೂ ಕೂಡ ಮಾನವನ ಚಟುವಟಿಕೆಗಳಿಂದಾಗಿ ಹಸಿರುಮನೆ ಅನಿಲಗಳು ಹೊರಸೂಸುವಿಕೆಯು ಹೆಚ್ಚಾಗಿ ಇದು ಜಾಗತಿಕ ಗ್ಲೋಬಲ್ ವಾರ್ಮಿಂಗ್, ಜಾಗತಿಕ ತಾಪಮಾನ ಏರಿಕೆಗೆ ಕಾರಣ ಆಗ್ತಾ ಬರುತ್ತೆ. ಇನ್ನು ಭೂಮಿಯ ಮೇಲ್ಮೈನ ಉಷ್ಣತೆ ಮತ್ತು ನೀರಿನ ಆವಿ, ಇಂಗಾಲದ ಡೈಆಕ್ಸೈಡ್, ಮೀಥೇನ್ ಮತ್ತು ಗಾಳಿಯಲ್ಲಿ ಕೆಲವು ಇತರ ಅನಿಲಗಳ ಉಪಸ್ಥಿತಿಯಿಂದ ಉಂಟಾಗುವಂತಹ ಟ್ರೋಪೋಸ್ಫಿಯರ್. ಟ್ರೋಪೋಸ್ಫಿಯರ್ ಅಂದ್ರೆ ವಾತಾವರಣದ ಅತ್ಯಂತ ಕೆಳಗಿನ ಪದರ. ಆ ಅನಿಲಗಳಲ್ಲಿ ಇದನ್ನ ಕರೆಯಲಾಗುತ್ತೆ ಹಸಿರುಮನೆ ಅನಿಲ ಅಂತ. ಇದು ನೀರಿನ ಆವಿ ಎವಾಪರೇಟ್ ಆಗೋದು ಅತಿ ದೊಡ್ಡ ಪರಿಣಾಮ ಆಗ್ತಾ ಬರುತ್ತೆ. ಸೊ ಇದನ್ನ ನೀವು ಈ ರೀತಿಯಾಗಲ್ದೆ ಫೋಟೋನ್ಸ್ ಮೂಲಕ ಕೂಡ ನೀವು ನೋಡ್ತಾ ಹೋಗಬಹುದು. ಫೋಟೋನ್ಸ್ ಅನ್ನ ಕೂಡ ನಾನು ಇಲ್ಲಿ ಹಾಕಿ ಚೆಕ್ ಮಾಡ್ತಾ ಹೋಗ್ಬಹುದು. ಇದು ಭೂಮಿಗೆ ತಾಕ್ತಾ ಇರೋ ಹಾಗೆ ಇಲ್ಲಿ ಕೆಂಪು ಫೋಟೋನ್ಸ್ ಗಳನ್ನ ನೀವು ನೋಡ್ತಾ ಹೋಗಬಹುದು. ಇಲ್ಲಿ ಹಸಿರುಮನೆ ಅನಿಲವನ್ನ ನಾನು ಹೆಚ್ಚಿಸ್ತಾ ಹೋದಾಗ ವೆನ್ ಐ ಇನ್ಕ್ರೀಸ್ ದ ಗ್ರೀನ್ ಹೌಸ್ ಗ್ಯಾಸ್ ಕಾನ್ಸಂಟ್ರೇಷನ್, ಈ ಕೆಂಪು ಬಾಲ್ಸ್ ಗಳು, ಫೋಟೋನ್ಸ್ ಗಳು ಬಹಳ ವೇಗವಾಗಿ ಹೋಗೋದನ್ನ ನಾವು ಕಾಣ್ತಾ ಹೋಗ್ತೀವಿ. ಓಕೆ, ಸ್ವಲ್ಪ ಸ್ಲೋ ಆಗಿ ತೋರ್ಸೋಣವಾ, ನಿಧಾನವಾಗಿ ಹೇಗೆ ಚಲಿಸುತ್ತೆ ಅಂತ ಅನ್ಬಿಟ್ಟು. ಎಸ್, ಇದೇ ರೀತಿ ನಾವು ಲೇಯರ್ ಮಾಡೆಲ್ ಅಲ್ಲೂ ನೋಡಬಹುದು. ಒಂದು ಲೇಯರ್ ಮೇಲೆ ಇದು ಯಾವ ರೀತಿಯಾಗಿ ಪರಿಣಾಮವನ್ನ ಬೀರುತ್ತೆ ಅಂತ. ನೋಡಿ ಹೇಗೆ ಈ ಕೆಂಪು ಫೋಟಾನ್ಸ್ ಅನ್ನೋದು ಹೋಗ್ತಾ ಇದೆ. ಎನರ್ಜಿ ಮೀಟರ್, ಫ್ಲಕ್ಸ್ ಮೀಟರ್ ಇವುಗಳನ್ನೆಲ್ಲ ಹಾಕಿ ಕೂಡ ನಾವು ಮಕ್ಕಳಿಗೆ ತೋರಿಸ್ತಾ ಹೋಗ್ಬಹುದು ಹೇಗೆ ಇದ್ರ ಒಂದು ಪರಿಣಾಮ ಅನ್ನೋದು ಹೆಚ್ಚಾಗ್ತಾ ಹೋಗ್ತಾ ಇದೆ ಅಂತ ಅನ್ಬಿಟ್ಟು. ಸೊ ಒಟ್ಟಾರೆ ಒಂದು ನೈಸರ್ಗಿಕ ಪರಿಣಾಮವಾದಂತಹ ಹಸಿರುಮನೆ ಅನಿಲದಿಂದ ಉಂಟಾಗುವಂತಹ ಸಮಸ್ಯೆಗಳು ಒಂದೆರಡಂತೂ ಅಲ್ವೇ ಅಲ್ಲ. ವಾತಾವರಣವು ಹೆಚ್ಚಿನ ಗೋಚಾರ ಬೆಳಕನ್ನ ಅನುಮತಿಸುತ್ತಾ ಸೂರ್ಯನ ಭೂಮಿಯ ಮೇಲ್ಮೈ ಹಾದು ಹೋಗಿ ತಲುಪಬೇಕಾಗತ್ತೆ. ಭೂಮಿಯ ಮೇಲ್ಮೈ ಸೂರ್ಯನ ಬೆಳಕಿನಿಂದ ಬಿಸಿಯಾದಾಗ ಅದು ಈ ಶಕ್ತಿಯ ಒಂದು ಭಾಗವನ್ನ ಬಾಹ್ಯಾಕಾಶದ ಕಡೆಗೆ ಹೊರಸೂಸುತ್ತೆ. ಅಂಥದ್ದನ್ನ ನಾವು ಇನ್ಫ್ರಾರೆಡ್ ರೇಸ್ ಅಂತ ಹೇಳಿದ್ರೆ ಅತಿ ಕೆಂಪು ವಿಕಿರಣ ಅಂತ ಹೇಳ್ತೀವಿ, ಆಸ್ ಯು ಆಲ್ ನೋ. ಮತ್ತೆ ಈ ವಿಕಿರಣ ಗೋಚಾರ ಬೆಳಕಿನಂತಲ್ಲದೆ ವಾತಾವರಣದಲ್ಲಿ ಕೂಡ ಹಸಿರುಮನೆ ಅನಿಲಗಳಿಂದ ಹೀರಲ್ಪಡುತ್ತೆ. ಅದರ ತಾಪಮಾನವನ್ನ ಕೂಡ ಹೆಚ್ಚಿಸ್ತಾ ಹೋಗುತ್ತೆ. ಸೊ ನಾ ಆಗ್ಲೇ ಹೇಳ್ದಂಗೆ ಇದು ಸ್ವಾಭಾವಿಕವಾಗಿ ಸಂಭವಿಸುವಂತಹ ವಿದ್ಯಮಾನವಾಗಿದ್ರೂ ಕೂಡ ಮಾನವನ ಚಟುವಟಿಕೆಯ ಪರಿಣಾಮವಾಗಿ ವಾತಾವರಣಕ್ಕೆ ಹಸಿರುಮನೆ ಅನಿಲಗಳ ಹೊರಸೂಸುವಿಕೆ ಪರಿಣಾಮ ತೀವ್ರಗೊಳಿಸುವಂತಹ ಸಾಧ್ಯತೆ ಇರುತ್ತೆ. ಸೊ ಈ ಮೂಲಕ ಮಕ್ಕಳುಗಳಿಗೆ ನಾವು ಹಸಿರುಮನೆಯ ಅನಿಲದ ಕುರಿತು ಪಾಠವನ್ನ ಮಾಡ್ಲಿಕ್ಕೆ ನಮ್ಗೆ ಬಹಳ ಸಹಾಯಕ ಆಗ್ತಾ ಬರುತ್ತೆ. ಇದನ್ನ ಕೂಡ ನಾನ್ ನಿಮ್ಗೆ ಹೇಳ್ಬೇಕು, ಯಾವಾಗ ಇದು ಇಷ್ಟು ಜಾಸ್ತಿ ಆಗ್ತಾ ಹೋಯ್ತು ಅಂತ ಹೇಳಿದ್ರೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತ ಒಂದಾಗತ್ತೆ. ಅಂದ್ರೆ ಕೈಗಾರಿಕಾ ಕ್ರಾಂತಿಯ ಆರಂಭದಲ್ಲಿ ಸುಮಾರು 20ನೇ ಶತಮಾನದ ಅಂತ್ಯದವರೆಗೂ, ಅರೌಂಡ್ 20 ಸೆಂಚುರಿಯ ಅಂತ್ಯದವರೆಗೂ ಪ್ರಮಾಣಾವತಾರದಲ್ಲಿ ಈ ಇಂಗಾಲದ ಡೈಆಕ್ಸೈಡ್ ಸುಮಾರು 30% ಹೆಚ್ಚಾಗಿದೆ ಮತ್ತು ಮೀಥೇನ ಪ್ರಮಾಣ ಕೂಡ 2 ಪಟ್ಟು ಹೆಚ್ಚಾಗಿದೆ.
ಅಷ್ಟ್ ಮಾತ್ರ ಅಲ್ಲದೆ ವಾತಾವರಣದಲ್ಲಿ ಇರುವಂತಹ ಈ ಕಾರ್ಬನ್ ಡೈಆಕ್ಸೈಡ್ ಮತ್ತು ಇತರ ಹಸಿರು ಮನೆ ಅನಿಲ ಗ್ರೀನ್ ಹೌಸ್ ಗ್ಯಾಸಸ್ ನ ಆಗ್ಲೇ ಹೇಳ್ದಂಗೆ ಈ ಮಾನವ ಸಂಬಂಧಿತ ಚಟುವಟಿಕೆ ಹೆಚ್ಚಾಗ್ತಾ ಹೋದಂಗೂ ಕೂಡ ಅವುಗಳು ಕೂಡ ಹೆಚ್ಚಾಗ್ತಾ ಹೋಗಿದೆ. ಇದು ಜಾಗತಿಕ ಸರಾಸರಿ ತಾಪಮಾನ 7.2 ಡಿಗ್ರಿ ವರೆಗೂ ಕೂಡ ಹೆಚ್ಚಳ ಆಗ್ತಾ ಇದೆ ಅಂತ ಈಗ ವಿಜ್ಞಾನಿಗಳು ಊಹಿಸಿದ್ದಾರೆ. ದೇರ್ ಇಸ್ ಅನ್ ಅಸಂಪ್ಷನ್. ಸೊ ಈಗ ಜಾಗತಿಕ ತಾಪಮಾನದ ಏರಿಕೆ ಭೂಮಿ ಮೇಲೆ ಬದಲಾವಣೆ ತರಬಹುದು, ಹವಾಮಾನ ಬದಲಾವಣೆ ಆಗಬಹುದು. ಈಗ ಆಲ್ರೆಡಿ ನಾವೇ ವಿಟ್ನೆಸ್ ಮಾಡ್ತಾ ಇದೀವಲ್ವಾ. ಸೊ ಮಳೆಗಾಲದಲ್ಲಿ ಸೆಕೆ ಇರುತ್ತೆ, ಸೆಕೆಗಾಲದಲ್ಲಿ ಮಳೆ ಇರುತ್ತೆ, ಈ ರೀತಿಯಾಗಿ ಮತ್ತು ಆ ಮೂಲಕ ಬರ ಮತ್ತು ಮಳೆಯ ಹೊಸ ಮಾದರಿಗಳು ಮತ್ತು ವಿಪರೀತ ಉತ್ಪಾದಿಸ್ತಾ ಆಗುವಂತಹದ್ದು ಕೂಡ ನಾವು ನೋಡ್ತಾ ಹೋಗಬಹುದು. ಅಂಡ್ ಇದು ನಮ್ಮ ಫುಡ್ ಪ್ರೊಡಕ್ಷನ್ಗೂ ಕೂಡ ಅಡ್ಡಿ ಬರುತ್ತೆ. ಈ ಎಲ್ಲಾ ವಿಷಯಗಳನ್ನ ಕೂಡ ನಾವು ಮಕ್ಕಳಿಗೆ ಈ ಮೂಲಕ ಪಾಠ ಮಾಡ್ತಾ ಬರಬಹುದು. ಅಂಡ್ ನಾವ್ ಹೇಗೆ ಈ ಸಿಮ್ಯುಲೇಷನ್ ಕನೆಕ್ಟ್ ಮಾಡ್ಕೊಂತಾ ಹೋಗಬಹುದು ಅಂತ ಹೇಳಿದ್ರೆ, ಈಗ ನಮ್ಗೆ ಫುಡ್ ಪ್ರೊಡಕ್ಷನ್ ಅಂಡ್ ಮ್ಯಾನೇಜ್ಮೆಂಟ್ ಅಂತ ಒಂದು ಚಾಪ್ಟರ್ ಇದೆ ವಿಜ್ಞಾನದಲ್ಲಿ. ಕ್ಲಾಸ್ 8 ಅಲ್ಲಿ ಈ ಒಂದು ಚಾಪ್ಟರ್ ಬರುತ್ತೆ. ಸೊ ಆಹಾರ ಸಂಪನ್ಮೂಲಗಳಲ್ಲಿ ಸುಧಾರಣೆ ಅಂತ ಅಂದ್ಬಿಟ್ಟು ಆ ಪಾಠವನ್ನ ಮಾಡ್ಬೇಕಾದ್ರೂ ಕೂಡ ಮಕ್ಕಳಿಗೆ ಈ ಹಸಿರು ಮನೆಯ ಪರಿಣಾಮಗಳ ಕುರಿತು ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಬಹುದು. ಸೊ ಅದೇ ರೀತಿ ಈ ಒಂದು ಪ್ಲಾಸ್ಟಿಕ್ ಸಂಬಂಧಪಟ್ಟಂತಹ ಪಾಠ ಇದೆ. ಹಾಗೆ ನಿನ್ ಕ್ಲಾಸ್ 8 ಇದೆ ಅಲ್ವಾ. ನಮ್ಗೆ ಪ್ಲಾಸ್ಟಿಕ್ಗಳು, ಸಿಂಥೆಟಿಕ್ಗಳು, ಫೈಬರ್ಗಳು ಇವುಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೂ ಕೂಡ ನಾವು ಮಕ್ಕಳಿಗೆ ಈ ಒಂದು ವಿಷಯವನ್ನ ಅರ್ಥೈಸ್ಕೊಳೋಕೆ ನಾವು ಸಹಾಯಕ ಆಗ್ತಾ ಬರುತ್ತೆ ಈ ಒಂದು ಪಾಠವನ್ನ ಮಾಡೋದ್ರ ಮೂಲಕ, ಸಿಮ್ಯುಲೇಷನ್ ಯೂಸ್ ಮಾಡ್ಕೊಳ್ಳೋದ್ರ ಮೂಲಕ. ಸೊ ನಾ ಆಗ್ಲೇ ಹೇಳ್ದಂಗೆ ಸಿಮ್ಯುಲೇಷನ್ ಕಾನ್ಸೆಪ್ಟ್ಸ್ ಗಳು ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ಭಾವಿಸ್ತೀನಿ. ನಾವ್ ಯಾವ ರೀತಿ ಅದನ್ನ ಮ್ಯಾಪಿಂಗ್ ಮಾಡ್ತಾ ಹೋಗಬಹುದು ನಮ್ಮ ಚಾಪ್ಟರ್ ಗಳಿಗೆ ಅನುಗುಣವಾಗಿ ಅಂತ ಅಂದ್ಬಿಟ್ಟು. ಸೊ ಮತ್ತೊಂದು ಇದೇ ತರ ಸ್ವಲ್ಪ ಇಂಟ್ರೆಸ್ಟಿಂಗ್ ಗ್ರೀನ್ ಹೌಸ್ ಎಫೆಕ್ಟ್, ಸ್ವಲ್ಪ ಸೀರಿಯಸ್ ಟಾಪಿಕ್ ಆಯ್ತು. ಇನ್ನೊಂದ್ ಸ್ವಲ್ಪ ಕೂಲಿಂಗ್ ಆಗಿರುವಂತಹ ಟಾಪಿಕ್ ನ ನೋಡೋಣ. ಅದೇ ಬಣ್ಣಗಳು. ಸೊ ನಾವೆಲ್ಲ ಚಿಕ್ಕವರಿದ್ದಾಗ ಒಂದು ಹಾಡನ್ನ ಹಾಡ್ತಾ ಇದ್ವಿ. ಯಾವ್ದದು? 7 ಸ್ವರಗಳು ಸೇರಿ ಸಂಗೀತವಾಯಿತು, 7 ಬಣ್ಣ ಸೇರಿ ಕಾಮನ ಬಿಲ್ಲಿನ ಬಣ್ಣವಾಯಿತು ಅಂತ ಹೇಳ್ತಾ ಇದ್ವಿ. ಆ ಹಾಡು. ಸೊ ನೆನ್ಪಿದ್ಯಾ? ಯಾವ ಚಲನಚಿತ್ರ ಅಂತ ನೆನ್ಪಾಗ್ತಾ ಇಲ್ಲ, ಬಟ್ ಹಾಡಂತೂ ನೆನ್ಪಾಗ್ತಿದೆ. 7 ಸ್ವರವು ಸೇರಿ ಸಂಗೀತವಾಯಿತು, 7 ಬಣ್ಣ ಸೇರಿ ಬಿಳಿಯ ಬಣ್ಣವಾಯಿತು ಅಂತ. ಸೊ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಈ ಪಾಠವನ್ನ ಕಲ್ತಿದ್ವಿ. ಬಿಳಿಯ ಬಣ್ಣ ತಾಯಿ ಬಣ್ಣ ಅಂತ ಅಂದ್ಬಿಟ್ಟು. ಇದನ್ನ ಹೇಗ್ ಪಾಠ ಮಾಡ್ಸೋದ್ ನಾವು, ಹೇಗ್ ಅರ್ಥ ಮಾಡ್ಸೋದ್ ನಾವು, ಇದಕ್ಕೆ ಸಿಮ್ಯುಲೇಷನ್ ಮತ್ತೆ ಸಹಾಯ ಮಾಡ್ತಾ ಬರುತ್ತೆ. ಒಂದು ಸಿಮ್ಯುಲೇಷನ್ ಇಂದ ನಾವು ಬಣ್ಣಗಳ ಕುರಿತು ಅರ್ಥೈಸ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಹೋಗೋಣ. ಸುಮಾರಷ್ಟು ಚಾಟ್ ಮೆಸೇಜಸ್ ಗಳು ಬರ್ತಾ ಇದೆ. ಸುಮಾರಷ್ಟು ಟೀಚರ್ಸ್ ಗಳು ಜಾಯಿನ್ ಆಗ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಜಾಯಿನ್ ಆಗ್ತಿರೋದಕ್ಕೆ. ನಿಮ್ಗೆ ನಾವ್ ಮಾಡ್ತಿರೋಂತಹ ಪಾಠಗಳಲ್ಲಿ ಏನಾದ್ರೂ ಸಂಶಯಗಳಿದ್ರೆ, ಇಲ್ಲ ಇನ್ನೊಂದ್ ಸ್ವಲ್ಪ ಬೆಟರ್ ಆಗಿ ಮಾಡ್ಬೋದಿತ್ತು ಅಥವಾ ತುಂಬಾ ಚೆನ್ನಾಗಿ ಮಾಡ್ತಿದ್ದೀರಾ ಅನ್ನೋಂತಹ ಅನಿಸಿಕೆ, ಅಭಿಪ್ರಾಯಗಳಿದ್ರೆ ಖಂಡಿತ ಈ ಒಂದು ಕ್ಲಾಸ್ ನ ಕೊನೆಯಲ್ಲಿ ಅದ್ರ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಓಕೆ, ಇದನ್ನ ಹೇಳ್ತಾ ಈಗ ನಾವು ಬಣ್ಣಗಳ ಬಗ್ಗೆ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ ಸಿಮ್ಯುಲೇಷನ್ ಮೂಲಕ. ಎಲ್ಲಾರ್ಗೂ ನನ್ ಸ್ಕ್ರೀನ್ ಕಾಣಿಸ್ತಾ ಇದೆ ಅಂತ ಭಾವಿಸ್ತೀನಿ. ಈ ಸಿಮ್ಯುಲೇಷನ್ ಹೆಸರು ಬಂದು ಕಲರ್ ಕಲರ್ ವಿಷನ್ ಅಂತ ಅಂದ್ಬಿಟ್ಟು ನಮ್ಗೆ ನಿರಂಜನ್ ಎನ್ ಅವರು ಕೈಯನ್ನ ಎತ್ತಿದ್ದಾರೆ. ಎಸ್ ಪ್ಲೀಸ್, ಏನಾದ್ರೂ ಸಂಶಯಗಳಿದ್ಯಾ ತಮ್ಗೆ? ಯಾರಿಗಾದ್ರೂ ಏನಾದ್ರೂ ಹೇಳಿಕ್ಕಿದ್ರೆ ದಯವಿಟ್ಟು ಚಾಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡಿ. ಈ ಒಂದು ಕ್ಲಾಸ್ ನ ಕೊನೆಯ ಹಂತದಲ್ಲಿ ನಾವು ಮಾತುಕತೆಯನ್ನ ಮಾಡೋಣ. ಆಯ್ತು ಶಿಕ್ಷಕರೇ. ಸಾಮಾನ್ಯವಾಗಿ ಮಕ್ಕಳಿಗೆ ಪಾಠ ಮಾಡಿ ಮಾಡಿ ಶಿಕ್ಷಕರೇ ಅಂತ ಹೇಳಿದಾಗ ಒಂದ್ ಸ್ವಲ್ಪ ಮಾತಿನಲ್ಲಿ ತೊದಲು ಉಂಟಾಗುತ್ತೆ. ಸೊ ಈಗ ಕಲರ್ ವಿಷನ್ ಕಡೆ ನಾವು ಗಮನ ಹರಿಸ್ತಾ ಬರೋಣ. ಕಲರ್ ವಿಷನ್ ಅಲ್ಲಿ ಮೊದಲು ಸಿಂಗಲ್ ಬಲ್ಬ್ ಮೂಲಕ ನೋಡೋಣ. ಇಲ್ಲಿ ಒಬ್ಬ ವ್ಯಕ್ತಿಯನ್ನ ನೀವು ಕಾಣ್ತಾ ಹೋಗಬಹುದು. ವ್ಯಕ್ತಿಯನ್ನ ನೀವು ಇಲ್ಲಿ ನೋಡ್ತಾ ಇದ್ರಿಲ್ಲ. ವ್ಯಕ್ತಿಯನ್ನಾದ್ರೂ ತೋರಿಸಬಹುದು ಅಥವಾ ನಾವು ಈ ರೀತಿಯಾಗಿ ಆತನ ತೋರಿಸಬಹುದು. ಸೊ ಈ ರೀತಿಯಾಗಿ ತೋರಿಸಿದ್ರೆ ಆತನ ಕಣ್ಣು ಹೇಗೆ ಸೆನ್ಸರಿ ಪಾರ್ಟ್ ಕನೆಕ್ಟ್ ಆಗಿದೆ, ಅಂದ್ರೆ ಸಂವೇದನಶೀಲದ ಭಾಗ ಅಂತ ನಾವ್ ಏನ್ ಕರಿತೀವಿ ಅದಕ್ಕೆ ಕನೆಕ್ಟ್ ಆಗಿದೆ ಅಂತ ಕಾಣ್ತಾ ಹೋಗುತ್ತೆ. ಸೊ ಇಲ್ಲಿ ಮೊದಲನೇದಾಗಿ ಬೆಳಕಿನ ಅನುಪಸ್ಥಿತಿಯಲ್ಲಿ ನಮ್ಗೆ ಯಾವ ಬಣ್ಣ ಕಾಣಿಸುತ್ತೆ ಸಾಮಾನ್ಯವಾಗಿ? ಇನ್ ದ ಆಬ್ಸೆನ್ಸ್ ಆಫ್ ಲೈಟ್ ವಿ ಆರ್ ಆಲ್ ಇನ್ ಡಾರ್ಕ್ ಅಲ್ವಾ. ಹಾಗೇನೆ ಈ ವ್ಯಕ್ತಿ ಕೂಡ ಯಾವುದೇ ಬಣ್ಣಗಳಿಲ್ದೆ ಕಪ್ಪು ಬಣ್ಣ ಮಾತ್ರ ಮೆದುಳಿನಲ್ಲಿ ಓಡ್ತಾ ಇದೆ. ಆದ್ರೆ ನಾನೀಗ ಇಲ್ಲಿ ಆತನ್ಗೆ ಬಿಳಿಯ ಬಣ್ಣವನ್ನ ಹಾಕ್ದಾಗ ಏನಾಗುತ್ತೆ? ಆತನ ಮೆದುಳಿನಲ್ಲಿ ಬಿಳಿಯ ಬಣ್ಣ ತೋರಿಸ್ತಾ ಇದೆ. ಈಗ ಯೆಲ್ಲೋ ಕಲರ್ ತೋರಿಸ್ತಾ ಇದೆ. ಕೇಸರಿನೇ ಹಾಕ್ದಾಗ ಕೇಸರಿ ಬಣ್ಣ,
ನೀಲಿಯನ್ನ ಹಾಕ್ದಾಗ ನೀಲಿಯ ಬಣ್ಣ ಈ ರೀತಿ ಬಣ್ಣ ನಾನು ಯಾವ ಬಣ್ಣ ಹಾಕ್ತೀನೋ ಆ ಬಣ್ಣ ಆತನ್ಗೆ ಹೋಗ್ತಾ ಇದೆ. ಇದನ್ನ ನೀವು ಬಲ್ಬ್ ಮೂಲಕ ಆದ್ರೂ ನೋಡ್ಬಹುದು, ಅಥವಾ ಇಲ್ಲಿ ನೋಡಿ ಈ ತರ ಫೋಟಾನ್ಸ್ ಗಳ ಮೂಲಕ ಕೂಡ ನೀವು ಇದನ್ನ ನೋಡ್ತಾ ಹೋಗಬಹುದು. ಸೊ ಇಲ್ಲಿ ಏನಾಗುತ್ತೆ, ಇಲ್ಲಿ ನಾನೊಂದು ಫಿಲ್ಟರ್ ಅನ್ನ ಹಾಕ್ತೀನಿ. ಫಿಲ್ಟರ್ ನ ಹಾಕಿದಾಗ ನೀಲಿ ಬಣ್ಣ ಬರ್ತಾ ಇದ್ರು, ಇಲ್ಲಿ ಅರ್ಶಿನ ಬಣ್ಣ ಇರೋದ್ರಿಂದ ಫಿಲ್ಟರ್ ಸ್ಟಾಪ್ ಆಗ್ತಾ ಇದೆ. ಸರಿ, ನಾನು ಇದಕ್ಕೆ ಹಂಗಾದ್ರೆ ನೀಲಿ ಬಣ್ಣ ಹಾಕ್ತೀನಿ. ಸೊ ಟು ಅನ್ ಎಕ್ಸ್ಟೆಂಟ್ ಈ ನೀಲಿ ಬಣ್ಣ ಹೋಗ್ತಾ ಇರೋದನ್ನ ನೀವು ಗಮನಿಸಬಹುದು. ಸಂಪೂರ್ಣವಾಗಿ ನೀಲಿಯ ಬಣ್ಣ ಹಾಕಿದಾಗ ಇಲ್ಲೂ ನೀಲಿ ಬಣ್ಣ, ಫಿಲ್ಟರ್ ಅಲ್ಲೂ ನೀಲಿ ಬಣ್ಣ, ಆತನ ಕಣ್ಣು ಸಂಪೂರ್ಣವಾಗಿ ನೀಲಿ ಬಣ್ಣವನ್ನ ಗ್ರಹಿಸ್ಲಿಕ್ಕೆ ಶುರುವಾಗುತ್ತೆ. ಸ್ವಲ್ಪ ಈ ಬಣ್ಣವನ್ನ ಹಾಕಿದಾಗ, ಅಂದ್ರೆ ಇದನ್ನ ಏನ್ ಹೇಳ್ತೀವಿ, ರಾಮ ಗ್ರೀನ್ ಅಂತೀವ ಅಥವಾ ತಿಳಿ ಆಕಾಶದ ಬಣ್ಣ ಅಂತ ಕರಿತೀವ, ಸ್ಕೈ ಬ್ಲೂ, ಈ ಕಲರ್ ಅನ್ನ ಹಾಕಿದಾಗ ಮತ್ತೆ ಸ್ಟಾಪ್ ಆಗ್ತಾ ಇದೆ. ಅರ್ಶಿನ ಕಲರ್ನ ಹಾಕ್ದೆ ಸ್ಟಾಪ್ ಆಗ್ತಾ ಇದೆ, ಈ ರೀತಿಯಾಗಿ. ಆದ್ರೆ ಬಿಳಿಯ ಬಣ್ಣವನ್ನ ಹಾಕಿದಾಗ ಏನಾಗ್ತಾ ಇದೆ, ಬಣ್ಣದ ತರಂಗವಾಗಿ ಅದು ಹೋಗ್ತಾ ಇದೆ. ಆತನ ಕಣ್ಣು ಅರಿಶಿನ ಆಗಿರಬಹುದು, ಗ್ರೀನ್ ಆಗಿರಬಹುದು, ಬ್ಲೂ ಆಗಿರಬಹುದು. ಸೊ ಎಲ್ಲಾ ಬಣ್ಣಗಳನ್ನು ಆತನ ಕಣ್ಣು ಹೀರಲ್ಪಡ್ತಾ ಇದೆ. ಸೊ ಇದರಿಂದ ನಮ್ಗೆ ಏನ್ ಅರ್ಥ ಆಗುತ್ತೆ, ಈಗ ನೋಡಿ ಸಾಮಾನ್ಯವಾಗಿ ನಮ್ಗೆ ಈ ಕಣ್ಣಿನ ಆಪರೇಷನ್ ಏನಾದ್ರು ಮಾಡಿಸ್ಕೊಂಡಿದ್ದಾಗ ಕಪ್ಪು ಕನ್ನಡಕ ಕೊಡ್ತಾರೆ ಹಾಕೊಂಡ್ಲಿಕ್ಕೆ. ಕಪ್ಪು ಕನ್ನಡಕ ಹಾಕೊಂಡು ಓಡಾಡ್ಬೇಕು ಅಂತ ಹೇಳ್ತಿರ್ತಾರೆ. ಸೊ ಕಪ್ಪು ಕನ್ನಡಕ ಹಾಕೊಂಡು ಓಡಾಡ್ತಿರ್ಬೇಕಾದ್ರೆ ನಮ್ಗೆ ಯಾವ್ದೋ ಅಷ್ಟು ಸ್ಪಷ್ಟವಾಗಿ ಕಾಣಿಸೋದಿಲ್ಲ. ಅದೇ ರೀತಿ ಗಾಗಲ್ಸ್ ಗಳು, ಶೇಡ್ಸ್ ಗಳೆಲ್ಲ ಹಾಕ್ತಾ ಇರ್ತೀವಿ. ಸೊ ಆ ಶೇಡ್ಸ್ ಗಳು, ಕಲರ್ಸ್ ಗಳು ಹಾಕ್ದಾಗ್ಲೂ ಕೂಡ ಅದೇ ಕಲರ್ ಗಳು ಕಾಣ್ತಾ ಇರ್ತದೆ. ದಟ್ಸ್ ಬಿಕಾಸ್ ನಮ್ಮ ಕಣ್ಣು ಅದ್ರ ಕಣ್ಣ ಎದುರುಗಡೆ ಇರುವಂತಹ ಫಿಲ್ಟರ್ ಅಲ್ಲಿ ಯಾವ ಬಣ್ಣ ಬರ್ತಿರ್ತೋ ಅದನ್ನ ಮಾತ್ರ ಫಿಲ್ಟರ್ ಮಾಡ್ತಾ ಹೋಗುತ್ತೆ ಬಿಳಿಯ ಬಣ್ಣ ಹಾಕ್ದಾಗ. ಸೊ ಇದು ಅರ್ಶಿನ ಬಣ್ಣ ಹಾಕ್ದಾಗ ಏನೇ ಹಾಕಿದ್ರು ಕೂಡ ಅದ್ ಬರ್ತಾ ಇಲ್ಲ, ಫಿಲ್ಟರ್ ಆಗ್ತಾ ಇಲ್ಲ. ಬ್ಲೂ ಹಾಕ್ದಾಗ ಮಾತ್ರ ಬ್ಲೂ ಬರ್ತಾ ಇದೆ, ಆರೆಂಜ್ ಹಾಕ್ದಾಗ ಅದಲ್ಲೇ ಸ್ಟಾಪ್ ಆಗ್ತಾ ಇದೆ, ಗಾಢವಾದಂತಹ ಕೆಂಪು ಬಣ್ಣ ಹಾಕ್ದಾಗ್ಲೂ ಕೂಡ ಅದು ಅಲ್ಲೇ ಸ್ಟಾಪ್ ಆಗ್ತಾ ಇದೆ. ಬಲ್ಬ್ ಕಲರ್ ಈ ರೀತಿ ಇರೋದ್ರಿಂದ ಸೊ ಬಲ್ಬ್ ಕಲರ್ ಅಲ್ಲೇ ಸ್ಟಾಪ್ ಆಗ್ತಾ ಇದೆ. ನಾನು ಬಲ್ಬ್ ಕಲರ್ ನ ಬೇರೆದ್ ಮಾಡ್ತಾ ಹೋಗ್ತೀನಿ, ಗಾಢ ಕೆಂಪು ಹಾಕ್ತಾ ಹೋಗ್ತೀನಿ, ಆಗ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆಯಲ್ಲ, ಸ್ವಲ್ಪ ಅವನ ಕಣ್ಣಿಗೆ ಆ ಬೆಳಕನ್ನೋದು ಹೋಗ್ತಾ ಇದೆ, ಸಂಪೂರ್ಣವಾಗಿ ಇಲ್ಲಿ ಹೋಗ್ಲಿಕ್ಕೆ ಶುರುವಾಗುತ್ತೆ. ಇದನ್ನ ಈ ಮೂಲಕ ಕೂಡ ನಾವು ನೋಡ್ತಾ ಹೋಗ್ಬಹುದು. ಅದೇ ನಾನು ಇಲ್ಲಿ ಹಸಿರು ಹಾಕ್ತೀನಿ, ಸ್ಟಾಪ್. ಅರ್ಶನ ಹಾಕ್ತಾ ಇದೀನಿ, ಅಲ್ಲೇ ಸ್ಟಾಪ್. ಈ ರೀತಿಯಾಗಿ ಸ್ಟಾಪ್ ಆಗ್ತಾ ಹೋಗ್ತಾ ಇದೆ. ಕ್ಲಿಯರ್? ಈಗ ನಾವು ಇದನ್ನೇ RGB ಬಲ್ಬ್ಗಳ ಮೂಲಕ ನೋಡೋದಾದ್ರೆ, RGB ಅಂದ್ರೆ ಬೇರೆ ಏನಲ್ಲ, ರೆಡ್, ಗ್ರೀನ್, ಬ್ಲೂ, ಕೆಂಪು, ಹಸಿರು, ನೀಲಿ, ಇವುಗಳನ್ನ ಸಾಮಾನ್ಯವಾಗಿ ನಾವು ಪ್ರಾಥಮಿಕ ಬಣ್ಣಗಳು ಅಂತ ಕರಿತೀವಿ. ದ ಪ್ರೈಮರಿ ಕಲರ್ಸ್ ಆರ್ ಕಾಮನ್ಲಿ ರೆಡ್, ಗ್ರೀನ್ ಅಂಡ್ ಬ್ಲೂ. ಪ್ರೈಮರಿ ಕಲರ್ಸ್ ಇದಾದ್ರೆ ಸೆಕೆಂಡರಿ ಕಲರ್ಸ್ ಯಾವ್ದಿರಬಹುದು ನೋಡೋಣವಾ? ಕೆಂಪು, ಕೆಂಪನ್ನ ಅವ್ನ್ ಕಣ್ ಗ್ರಹಿಸ್ತಾ ಇದೆ. ನಾನು ಇದಕ್ ಸ್ವಲ್ಪ ಹಸಿರು ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ, ಇದ್ಯಾವುದೋ ಒಂದು ಅರಿಶಿಣದ ಬಣ್ಣ ನಮ್ಗೆ ಸಿಗ್ತಾ ಇದೆ. ಇದನ್ನ ನಾವು ಸ್ಕೂಲಲ್ಲಿ ಇದ್ದಾಗ ಬಣ್ಣಗಳ ಜೊತೆ ಈ ರೀತಿ ಆಟ ಆಡ್ತಾ ಇದ್ವಿ, ಅಥವಾ ಈಗ್ಲೂ ಕೂಡ ನಾವು ಕಲರಿಂಗ್ ಅಥವಾ ಪೇಂಟಿಂಗ್ ಮಾಡ್ಬೇಕಾದ್ರೆ ಎರಡು ಬಣ್ಣಗಳನ್ನ ಮಿಕ್ಸ್ ಮಾಡಿ ಬೇರೆದೊಂದು ಬಣ್ಣಗಳನ್ನ ನಾವು ಪಡ್ಕೊಂತಾ ಹೋಗ್ತೀವಿ. ಸೊ ನಾನೀಗ ಗ್ರೀನ್ ಅನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡ್ತೀನಿ, ಅದ್ರ ಬದಲಿಗೆ ನೀಲಿಯನ್ನ ಹಾಕ್ತೀನಿ. ಇದೊಂದು ಪರ್ಪಲ್ ತರವಾದಂತಹ ಬಣ್ಣ ನಮ್ಗೆ ಸಿಗ್ತಾ ಹೋಗ್ತು. ನೀಲಿಯನ್ನ ಜಾಸ್ತಿ ಮಾಡ್ತೀನಿ, ಈ ಕಲರ್ ಸಿಗುತ್ತೆ. ಕೆಂಪನ್ನ ಸ್ವಲ್ಪ ಕಮ್ಮಿ ಮಾಡ್ತೀನಿ. ಸೊ ನೀಲಿಯ ಪ್ರಾಮಿನೆನ್ಸ್, ನೀಲಿಯ ಡಾಮಿನೆನ್ಸ್ ಇಲ್ಲಿ ಜಾಸ್ತಿಯಾಗಿ ನಾವು ಕಾಣ್ತಾ ಹೋಗ್ಬಹುದು. ಒಂದ್ ಕೆಲ್ಸ ಮಾಡ್ತೀನಿ, ನೀಲಿನ ಸ್ವಲ್ಪ ಕಮ್ಮಿ ಮಾಡ್ತೀನಿ, ಕೆಂಪನ್ನ ಜಾಸ್ತಿ ಮಾಡ್ತೀನಿ. ಸೊ ಯಾವ ಬಣ್ಣ ಬಂತು? ಗುಲಾಬಿ ಬಣ್ಣ ಬಂತು. ಸೊ ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ಅನ್ಸುತ್ತೆ. ಯಾವ ಬಣ್ಣದ ಗ್ರಾಫ್ ಅನ್ನ ನಾನು ಜಾಸ್ತಿ ಮಾಡ್ತಾ ಇದ್ದೀನಿ ಶಿಕ್ಷಕರೇ, ಆ ಬಣ್ಣಗಳನ್ನ ನಾವು ಕಾಣ್ತಾ ಹೋಗ್ತೀವಿ. ಓಕೆ, ಇಲ್ಲಿ ನಾನೀಗ ಕೆಂಪನ್ನ ಕಮ್ಮಿ ಮಾಡ್ತೀನಿ, ನೀಲಿಯನ್ನು ಮಧ್ಯದಲ್ಲಿ ಇಡ್ತೀನಿ, ಹಸಿರನ್ನ ಜಾಸ್ತಿ ಮಾಡ್ತೀನಿ. ತಿಳಿ ಹಸಿರು ಬಣ್ಣ ಅಥವಾ ಗಿಣಿ ಹಸಿರು ಬಣ್ಣ ಬಂತು. ಹಸಿರನ್ನು ಕಮ್ಮಿ ಮಾಡಿ ಈ ಒಂದು ಕೆಂಪನ್ನ ಕಮ್ಮಿ ಮಾಡಿದ್ರೆ ಈ ಬಣ್ಣ ಬಂತು. ಸೊ ಈ ರೀತಿಯಾಗಿ ನಾವು ಕಲರ್ಸ್ ಗಳ ಜೊತೆ ಆಟ ಆಡ್ಲಿಕ್ಕೆ ಶುರು ಮಾಡಬಹುದು. ಒಂದನ್ನ ಜಾಸ್ತಿ ಮಾಡಿ, ಇನ್ನೊಂದನ್ನ ಕಮ್ಮಿ ಮಾಡಿ, ಮತ್ತೊಂದಕ್ಕೆ ಸ್ವಲ್ಪ ಜಾಸ್ತಿ ಮಾಡಿ, ಈ ತರ ಡಿಫ್ರೆಂಟ್ ಬಣ್ಣಗಳನ್ನ ಪಡ್ಕೋಬಹುದು. ಸೊ ಪ್ರೈಮರಿ ಕಲರ್ಸ್ ಅಂದ್ರೆ ಪ್ರಾಥಮಿಕ ಬಣ್ಣಗಳನ್ನ ಕೆಂಪು, ಹಸಿರು ಹಾಗೂ ನೀಲಿ ಬಣ್ಣ ಅಂತ ಹೇಳ್ತಾ ಇದ್ದೆ. ಅದೇ ತರ ಸೆಕೆಂಡರಿ ಕಲರ್ಸ್ ಗಳು ಸಹ ಇರ್ತಾ ಹೋಗುತ್ತೆ. ಸೊ ಸೆಕೆಂಡರಿ ಕಲರ್ಸ್ ಅಂದ್ರೆ ಏನು ಅಲ್ಲ, ದ ಕಾಂಬಿನೇಷನ್ ಆಫ್ ದಿಸ್ ಪ್ರೈಮರಿ ಕಲರ್ಸ್. ಒಂದಕ್ಕಿಂತ ಹೆಚ್ಚು ಪ್ರೈಮರಿ ಕಲರ್ ನ ನಾವು ಮಿಕ್ಸ್ ಮಾಡ್ತಾ ಬಂದಾಗ ಅದು ಸೆಕೆಂಡರಿ ಕಲರ್ ಗಳಾಗಿ ಬದಲಾವಣೆ ಆಗ್ತಾ ಹೋಗುತ್ತೆ. ಓಕೆ, ಸೊ ಇದೊಂಥರ ಚೆನ್ನಾಗಿರ್ತಲ್ವಾ, ಮಕ್ಳಿಗೆ ಪಾಠ ಮಾಡ್ಬೇಕಾದ್ರೆ ಅವ್ರನ್ನು ಕೂಡ ನಾವ್ ಇನ್ವಾಲ್ವ್ ಮಾಡಬಹುದು. ಸೊ ಮಕ್ಳು ಕೂಡ ಅವರ ಕ್ರಿಯೇಟಿವಿಟಿ ಯೂಸ್ ಮಾಡ್ತಾ ಬರಬಹುದು. ಈಗ ಈ ಬಣ್ಣವನ್ನ ನಾನು ಕಮ್ಮಿ ಮಾಡ್ತೀನಿ, ಈ ಬಣ್ಣವನ್ನ ಇಷ್ಟು ಕಮ್ಮಿ ಮಾಡ್ತೀನಿ, ಸೊ ನಾನ್ ಬೇರೆ ಯಾವ್ದೋ ಹೊಸ ಬಣ್ಣ ಬಂತು, ಕೆಂಪನ್ನ ನಾನು ಜಾಸ್ತಿ ಮಾಡ್ತೀನಿ,
ಈ ಬಣ್ಣ ಬಂತು, ನೀಲಿನ ಸಂಪೂರ್ಣವಾಗಿ ಕಮ್ಮಿ ಮಾಡ್ತೀನಿ, ಈ ಬಣ್ಣ ಬಂತು. ಸೊ ಆ ರೀತಿಯಾಗಿ ಅವ್ರ ಕ್ರಿಯೇಟಿವಿಟಿನ ಯೂಸ್ ಮಾಡ್ಕೊಂತ ಈ ಬಣ್ಣಗಳನ್ನ ನಾವು ಯೋಚಿಸ್ತಾ ನೋಡ್ತಾ ಬರಬಹುದು. ಈಗ ನಾನು ಎಲ್ಲಾ ಬಣ್ಣವನ್ನು ಜಾಸ್ತಿ ಮಾಡ್ತೀನಿ. ಕೆಂಪು ಕಮ್ಮಿ ಇದ್ದದ್ನ ಸಂಪೂರ್ಣವಾಗಿ 100% ಮಾಡ್ತೀನಿ. ಹಸಿರನ್ನು ಕೂಡ 100% ಮಾಡ್ತೀನಿ. ನೀಲಿಯನ್ನು ಕೂಡ 100% ಮಾಡ್ತೀನಿ. ಇವಾಗ ಯಾವ ಬಣ್ಣ ಬಂತು? ಬಿಳಿಯ ಬಣ್ಣ. ಸೊ ಇಲ್ಲಿಗ್ ನಮ್ ಹಾಡ್ ಮ್ಯಾಚ್ ಆಯ್ತಲ್ವಾ? 7 ಸ್ವರವು ಸೇರಿ ಸಂಗೀತವಾಯಿತು. 7 ಬಣ್ಣ ಸೇರಿ ಬಿಳಿಯ ಬಣ್ಣವಾಯಿತು. ಸೊ ನಮ್ಗೆ ಯಾವಾಗ್ಲೂ ಚಿಕ್ಕವರಿದ್ದಾಗ ಡೌಟ್ 7 ಬಣ್ಣನೂ ಸೇರಿ ಬಿಳಿಯ ಬಣ್ಣ ಹೇಗಾಗುತ್ತೆ ಅಂತ ಅನ್ಬಿಟ್ಟು. ನಮ್ಗೆ ಈ ಶಾಲೆಗಳಲ್ಲಿ ರೇನ್ಬೋ ಕಲರ್ಸ್ ಅಂತ ಇರೋದನ್ನ ಜೋರಾಗಿ ಹಿಂಗ್ ತಿರುಗಿಸಿದಾಗ ಬಿಳಿ ಬಣ್ಣ ಕಾಣಿಸೋದು. ಸೊ ಅದಕ್ಕೆ ಉತ್ತರ ಇಲ್ಲಿದೆ. ಎಲ್ಲಾ ಬಣ್ಣದಿಂದ ಉಂಟಾಗುವಂತಹ ಬಣ್ಣ ಬಿಳಿಯ ಬಣ್ಣ. ಬಿಳಿಯ ಬಣ್ಣವನ್ನ ಅದಕ್ಕೆ ನಾವು ತಾಯಿ ಬಣ್ಣ ಅಂತ ಸಹ ಕರಿತೀವಿ. ಸೊ ಈ ರೀತಿಯಾಗೂ ನೋಡಬಹುದು ನಾವು ನಮ್ಮ ಒಂದು ಸಂವೇದನಾಶೀಲತೆಯಿಂದ ಕನೆಕ್ಟ್ ಆಗಿರುವಂತಹ ಈ ಕಣ್ಣುಗಳಿಗೆ ಈ ಮೆದುಳು ಯಾವ ರೀತಿ ಬಣ್ಣವನ್ನ ತೋರಿಸುತ್ತೆ ಅನ್ನೋದನ್ನು ಕೂಡ ನಾವು ನೋಡ್ತಾ ಹೋಗಬಹುದು. ಸೊ ಇದು ಬಣ್ಣಗಳ ಕುರಿತಾದಂತಹ ಸಿಮ್ಯುಲೇಷನ್ ಆಗಿತ್ತು. ಸೊ ಇದನ್ನ ನಾವು ನಮ್ಮ 10ನೇ ಕ್ಲಾಸ್ ಪಾಠಗಳಲ್ಲಿ ಇರುತ್ತಲ್ವಾ, ಈ ಕಣ್ಣಿಗೆ ಸಂಬಂಧಪಟ್ಟಂತಹ ಪಾಠ ಇದೆ, ಮೆದುಳಿಗೆ ಸಂಬಂಧಪಟ್ಟಂತಹ ಪಾಠ ಇದೆ, ನಿಯಂತ್ರಣ ಮತ್ತು ಸಹಭಾಗಿತ್ವ. ಸೊ ಕಂಟ್ರೋಲಿಂಗ್ ಅಂಡ್ ಕೋಆರ್ಡಿನೇಷನ್. ಈ ಒಂದು ಪಾಠಕ್ಕೆ ಕೂಡ ನಾವು ಈ ಕಲರ್ ವಿಷನ್ ಅನ್ನೋದು ಹೇಗೆ ವರ್ಕ್ ಆಗುತ್ತೆ ಅನ್ನೋದು ತೋರಿಸಬಹುದು. ಬಣ್ಣಗಳನ್ನ ನಮ್ಮ ಕಣ್ಣುಗಳು ಹೇಗೆ ಗ್ರಹಿಸುತ್ತೆ ಅಂತ ಹೇಳಲಿಕ್ಕೆ ಮಕ್ಕಳಿಗೆ ತೋರಿಸಬಹುದು. ಈ ರೀತಿಯಾಗಿ ನಾವು ಪಾಠದ ಮಧ್ಯೆ ಆಗಾಗ ಸಿಮ್ಯುಲೇಷನ್ ತೋರಿಸ್ತಾ ಇದ್ದಾಗ ಅವ್ರಿಗೆ ವಿಷಯಗಳು ಅರ್ಥವಾಗುವಂತಹ ರೀತಿ ಬಹಳ ಸುಲಭ ಆಗ್ತಾ ಹೋಗುತ್ತೆ. ಸೊ ಇದಾಗಿತ್ತು ಕಲರ್ ವಿಷನ್ ನ ಕುರಿತಾದಂತಹ ಸಿಮ್ಯುಲೇಷನ್. ಸೊ ಬಹಳಷ್ಟು ಸಿಮ್ಯುಲೇಷನ್ ಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಸೊ ಮೊದಲನೇದಾಗಿ ನಾವು ಶಕ್ತಿಯ ಆಕಾರಗಳ ಬಗ್ಗೆ ತಿಳ್ಕೊಳ್ಳುವಂತಹ ಪ್ರಯತ್ನ ಪಟ್ವಿ. ಆ ನಂತರ ಹಸಿರು ಮನೆಯ ಅನಿಲಗಳ ಬಗ್ಗೆ ತಿಳ್ಕೊಳ್ಳುವಂತಹ ಪ್ರಯತ್ನ ಪಟ್ವಿ. ಈಗ ಕಲರ್ ವಿಷನ್ ಬಗ್ಗೆ ನಾವು ತಿಳ್ಕೊಳ್ಳುವಂತಹ ಪ್ರಯತ್ನ ಪಟ್ಟಿದೀವಿ. ಈಗ ಮುಂದಕ್ಕೆ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಟಾಪಿಕ್ ಅನ್ನ ನಾವು ಕಲಿಯುವಂತಹ ಪ್ರಯತ್ನದಲ್ಲಿ ಇರೋಣ. ಸಾಮಾನ್ಯ ಏನಾಗುತ್ತೆ, ನಾವು ಬೆಳಗ್ಗೆ ಎದ್ದ ತಕ್ಷಣ ಏನಾದ್ರೂ ನಮ್ಗೆ ಕಾಫಿ ಅಥವಾ ಚಾ, ಈ ಕಡೆ ನಮ್ಮ ದಕ್ಷಿಣ ಕರ್ನಾಟಕದ ಕಡೆ ಎಲ್ಲ ಕಾಫಿ ಜಾಸ್ತಿಯಾಗಿ ಕುಡಿತಾರೆ. ಸೊ ಬಹುಶಃ ಉತ್ತರ ಕರ್ನಾಟಕದ ಕಡೆ ಎಲ್ಲ ಚಾ ಮಂದಿ ಅಲ್ವಾ? ಚಾ ಬಹಳ ಸೇರುತ್ತೆ ನಿಮ್ಮೆಲ್ಲರಿಗೂ. ಚಾ ಕುಡಿತಾ ಹೋಗ್ತೀರಾ. ಸೊ ಸಾಮಾನ್ಯವಾಗಿ ನಾವೇನ್ ಹೇಳ್ತೀವಿ, ಎದ್ದ ತಕ್ಷಣ ಕಾಫಿ ಕುಡಿದ್ರೆ ನಮ್ಗೆ ಗ್ಯಾಸ್ಟ್ರಿಕ್ ಆದಂಗ ಆಗ್ಬಿಡುತ್ತೆ, ಅಥವಾ ಎಲ್ಲೋ ಊಟ ಮಾಡಿ ಬಂದ್ವಿ ನಮ್ಗೆ ಅಜೀರ್ಣ ಆಗ್ಬಿಡುತ್ತೆ ಅಂತ ಹೇಳ್ತೀವಿ. ಸೊ ಮಕ್ಕಳಿಗೆ ಈ ಒಂದು ವಿಷಯದ ಕುರಿತು ಪಾಠ ಮಾಡ್ಲಿಕ್ಕೆ ಅಂತಾನೆ ನಮ್ಗೆ ಸ್ಪೆಸಿಫಿಕ್ ಆಗಿ ಒಂದು ಪಾಠ ಇದೆ. ಅದು 10ನೇ ಕ್ಲಾಸಲ್ಲಿ ಬರುತ್ತೆ. ರಿಗಾರ್ಡಿಂಗ್ ಆಸಿಡ್, ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಅಂತ ಒಂದು ಪಾಠ ಇದೆ. ಈ ಪಾಠವನ್ನ ಮಾಡ್ತಿರ್ಬೇಕಾದ್ರೆ ನಮ್ಗೆ pH ಅನ್ನೋದ್ರ ಬಗ್ಗೆ ತಿಳುವಳಿಕೆ, ಒಂದ್ ವಿಷಯವನ್ನ ನಾವು ಕೇಳ್ಬರ್ತೀವಿ. ಈಗಂತೂ ಬಿಡಿ, ಟಿವಿ ಅಡ್ವರ್ಟೈಸ್ಮೆಂಟ್ ಹಾಕಿದ್ರೆ, ಮೊಬೈಲ್ ಅಲ್ಲಿ ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ರೆ ಎಲ್ಲಾ ಕಡೆ ಈ pH ದೇ ಹಾರಾಟ ಹೋರಾಟ ಎಲ್ಲ ಹೆಚ್ಚಾಗಿದೆ ಅಂತ ಹೇಳ್ಬಹುದು. ಸ್ವಲ್ಪ ಸಮಯಗಳ ಹಿಂದೆ pH ಅಂದ್ರೆ ಏನು ಅಂತ ಯಾರಿಗೂ ಅಷ್ಟಾಗಿ ಗೊತ್ತಿರ್ಲಿಲ್ಲ. ಈಗ ಸ್ಕಿನ್ ಫ್ರೆಂಡ್ಲಿ pH, ಸ್ಕಿನ್ನಿಗೆ ಇಷ್ಟೇ pH ಇರ್ಬೇಕು, ಟೂತ್ ಪೇಸ್ಟ್ ಅಲ್ಲಿ ಇಷ್ಟೇ pH ಲೆವೆಲ್ ಇದೆ, ಶಾಂಪೂ ಅಲ್ಲಿ ಇಷ್ಟೇ pH ಲೆವೆಲ್ ಇದೆ ಅಂತೆಲ್ಲ ನಾವು ಕೇಳ್ತಾ ಇರ್ತೀವಿ. pH ಅಂತ ಹೇಳಿದ್ರೆ ಏನು ಅಂದ್ರೆ ಅದೊಂದು ಮಾಪಕ, ಒಂದು ವಸ್ತುವಿನ ಆಮ್ಲೀಯತೆ ಅಥವಾ ಕ್ಷಾರೀಯತೆ, ಅಸಿಟಿಕ್ ಆರ್ ಬೇಸ್ ಅಥವಾ ಆಲ್ಕಲೈನ್ ಅಂತ ಕರಿತೀವಲ್ವಾ. ಸೊ ಆಮ್ಲೀಯತೆ ಅಥವಾ ಕ್ಷಾರೀಯತೆಯನ್ನ ಅಳಿಯಲು ಸಾಮಾನ್ಯವಾಗಿ ನಾವು ಬಳಸುವಂತಹ ಒಂದು ಮಾಪಕ ಒಂದು pH. ಈ pH ಮಾಪಕದಲ್ಲಿ ಸಂಭವನೀಯ ಮೌಲ್ಯಗಳು 0 ಇಂದ 14ರವರೆಗೆ ಇರುತ್ತೆ. ಸೊ 0 to 14 ಅದ್ರ ಸ್ಕೇಲ್ ಇರುತ್ತೆ. ಆಮ್ಲೀಯ ವಸ್ತುಗಳು 1 ರಿಂದ 7ರವರೆಗೆ. ಸೊ 1 to 7 ಯಾವ್ದಾದ್ರು ಇದ್ದ ನಾವು ಅದನ್ನ ಅಸಿಡಿಕ್ ಅಂತ ಕರಿತೀವಿ, ಆಸ್ ಯು ಆಲ್ ನೋ. pH ಮೌಲ್ಯಗಳನ್ನ ಹೊಂದಿರುತ್ತೆ. ಇನ್ನು ಅತ್ಯಂತ ಆಮ್ಲೀಯವಾಗಿ ಬಿಂದಿತವಾಗಿರೋದು ಒಂದು pH ಮೌಲ್ಯ, ಎಕ್ಸ್ಟ್ರೀಮ್ಲಿ ಅಸಿಡಿಕ್ ಅಂತ. ಅದೇ ರೀತಿ ಕ್ಷಾರೀಯ, ಆಲ್ಕಲೈನ್ ಆಗಿರುವಂತಹ pH ನ ಕೂಡ ನಾವು ಕಾಣ್ತಾ ಹೋಗಬಹುದು. ಕ್ಷಾರೀಯ ಬಂದು ವಸ್ತುಗಳು ಏನಿರುತ್ತೆ, ಬೇಸ್ ಅಂತ ಕರಿತೀವಿ ನಾವು, 7 ರಿಂದ 14ರವರೆಗೆ pH ಮೌಲ್ಯಗಳನ್ನ ಹೊಂದಿರುತ್ತೆ. ಸಂಪೂರ್ಣವಾಗಿ ತಟಸ್ಥ ಅಂದ್ರೆ ನ್ಯೂಟ್ರಲ್ ಆಗಿ ಇರುವಂತಹದ್ದು ನೀರು. 7ರ pH ನಲ್ಲಿ ಅದಿರುತ್ತೆ. ಅಂದ್ರೆ ಒಂದು ವಸ್ತುವಿನ ಹೈಡ್ರೋಜನ್ ಸಾಮರ್ಥ್ಯ ಅಥವಾ ಹೈಡ್ರೋಜನ್ ಶಕ್ತಿಯ ಒಂದು ಸಂಕ್ಷಿಪ್ತ ರೂಪವನ್ನ pH ನಲ್ಲಿ ಗಮನಿಸ್ತಾ ಹೋಗಬಹುದು. ಒಂದು ವಸ್ತುವಿನಲ್ಲಿರುವಂತಹ ಅಯಾನುಗಳ ಸಾಂದ್ರತೆ, ಡೆನ್ಸಿಟಿ, ಅದು ಋಣಾತ್ಮಕವಾಗಿದ್ಯಾ ಅಥವಾ ಹೇಗಿದೆ ಅನ್ನೋದನ್ನ ಕೂಡ ನಾವು pH ಮಾಪಕದ ಮೂಲಕ ತಿಳ್ಕೊಂತಾ ಹೋಗಬಹುದು. ಸೊ pH ನ ಕುರಿತು ನಮ್ಗೆ ಇರುವಂತಹ ಒಂದು ಸಿಮ್ಯುಲೇಷನ್ ನ ಬಗ್ಗೆ ನಾವು ತಿಳ್ಕೊಂತಾ ಹೋಗೋಣ. ಲೆಟ್ ಮೀ ಶೇರ್ ಮೈ ಸ್ಕ್ರೀನ್.
ನಿಮ್ಮೆಲ್ಲರಿಗೂ ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆ ಅಂತ ಭಾವಿಸ್ತೀನಿ. ಕಾಣಿಸ್ತಾ ಇದೆ ಅಲ್ವಾ? ಓಕೆ. ಸೊ ನೋಡಿ ಹೀಗಿದೆ. ಲೆಟ್ ಮೀ ಇನ್ಕ್ರೀಸ್ ದ ಸೈಜ್. ಫುಲ್ ಸ್ಕ್ರೀನ್ ಮಾಡ್ಬಿಡೋಣ. ಎಸ್, ಈಗ ನೀಟಾಗಿ ಕಾಣುತ್ತೆ. ಸೊ ನಾ ಆಗ್ಲೇ ಹೇಳ್ದೆ, pH ಸ್ಕೇಲ್ ಅಂತ ಒಂದಿದೆ. 0 ಇಂದ 14 ಈ ಸ್ಕೇಲ್ ಇರುತ್ತೆ. ಇಲ್ಲಿ ನಾವು ಅಸಿಡಿಕ್ ಅಂದ್ರೆ ಆಮ್ಲೀಯ, ಬೇಸಿಕ್ ಅಂದ್ರೆ ಕ್ಷಾರೀಯ ಅಥವಾ ಆಲ್ಕಲೈನ್ ಅಂತ ಸಹ ಕರಿತೀವಿ. ಇದನ್ನ ನೋಡ್ತಾ ಹೋಗಬಹುದು. pH ವ್ಯಾಲ್ಯೂ ಇರುತ್ತೆ, ಮತ್ತೆ pH ಮೀಟರ್ ಇರುತ್ತೆ. ಇಲ್ಲಿ ಒಂದು ಕಂಟೈನರ್ ಇದೆ, ಕಂಟೈನರ್ ಅಥವಾ ಟ್ಯಾಂಕ್ ಇದೆ. ಸೊ ಇಲ್ಲಿ ಡ್ರಾಪ್ಲೆಟ್ ಇದೆ. ಇಲ್ಲಿ ನೀರನ್ನ ನಾವು ಇಲ್ಲ ಜಾಸ್ತಿ ಮಾಡಬಹುದು, ಅಥವಾ ಇಷ್ಟು ಜಾಸ್ತಿ ಬೇಡ ಅಂದ ತಕ್ಷಣ ಈ ಮೂಲಕ ಕಮ್ಮಿ ಮಾಡಬಹುದು. ಓಕೆ. ಸೊ ಜಾಸ್ತಿ ಮಾಡ್ಲಿಕ್ಕೆ ಇದು, ಕಮ್ಮಿ ಮಾಡ್ಲಿಕ್ಕೆ ಇದು, ಈ ರೀತಿ ಆಗಿರುತ್ತೆ. ಸೊ ಈಗ ಮೊದಲನೇದಾಗಿ ಇಲ್ಲಿ ಇರೋದು ಏನು, ವಾಟರ್. ಸೊ ಇಲ್ಲಿ ಒಂದಿಷ್ಟು ಡ್ರಾಪ್ಲೆಟ್ಸ್ ಇದೆ. ಸೊ ಇದ್ರಲ್ಲಿ ನಮ್ಗೆ ಏನೇನೋ ವಿಷಯಗಳಿರುತ್ತೆ, ಅದೆಲ್ಲ ಯಾವ ರೀತಿ ಇರುತ್ತೆ ಅನ್ನೋದನ್ನ ಒಂದೊಂದೇವಾಗಿ ನಾವು ಮಕ್ಕಳಿಗೆ ಪಾಠ ಮಾಡೋದು ಹೇಗೆ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ನೀರು, ನಾನು ಹೇಳಕ್ಕಿಂತ ಮುಂಚೆ ಅವರೇ ಹೇಳ್ಬಿಟ್ಟಿದ್ದಾರೆ ನ್ಯೂಟ್ರಲ್ ಅಂತ ಇಲ್ಲಿ. ಸೊ ನೀರು ಬಂದು ನ್ಯೂಟ್ರಲ್ ಆಗಿರುತ್ತೆ. ನಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ pH ಮೀಟರ್ ನ ಇದ್ದಾಗ ಅದರ pH ವ್ಯಾಲ್ಯೂ 7. ನೀರಿನ pH ವ್ಯಾಲ್ಯೂ 7 ಇರುತ್ತೆ. ಸೊ 7 ಅಂತ ಹೇಳಿದ ತಕ್ಷಣ ಅದು ನ್ಯೂಟ್ರಲ್. ಬಿಡಿ, ನೀವು ಬರೀ ಅರ್ಧ ಲೀಟರ್ ಕಂಟೈನರ್ ನ ತುಂಬಿಸಿದ್ರೆ ಅದಕ್ಕೆ 7 ಅಂತ ಬರ್ತದೆ. ಸ್ವಲ್ಪ ನೀರ್ ಜಾಸ್ತಿ ಹಾಕಿ ನೋಡೋಣ. ಆಗ್ಲೂ 7. ನೀರನ್ನ ಕಮ್ಮಿ ಮಾಡ್ಬಿಡೋಣ. ಆಗ್ಲೂ ಕೂಡ 7. ಸೊ ವಾಟರ್ ಅಥವಾ ನೀರಿನ pH ವ್ಯಾಲ್ಯೂ 7 ಇರುತ್ತೆ ಅನ್ನೋದು ನಮ್ಗೆ ಇದ್ ಮೂಲಕ ತಿಳಿತಾ ಬಂತು. ಅದೇ ರೀತಿ ಬೇರೆದನ್ನ ನೋಡ್ತಾ ಹೋಗೋಣ. ಬ್ಯಾಟರಿ ಆಸಿಡ್. ಸಿಕ್ಕಾಪಟ್ಟೆ ಆಸಿಡಿಕ್ ಇದೆ ಇದೊಂದು. pH ವ್ಯಾಲ್ಯೂ 1 ಇದೆ. ಈ ಬ್ಯಾಟರಿ ಆಸಿಡ್ ನಾನು ಒಂದ್ ಸ್ವಲ್ಪ ನೀರನ್ನ ಸೇರಿಸ್ತೀನಿ. ಗಮನಿಸಿದ್ರಾ? pH ವ್ಯಾಲ್ಯೂ ಒಂದ್ ಸ್ವಲ್ಪ ಜಾಸ್ತಿ ಇರುತ್ತೆ, ಅಂದ್ರೆ ಅದರಲ್ಲಿರುವಂತಹ ಆಸಿಡ್ ನ ಸಂಖ್ಯೆ ಒಂದ್ ಸ್ವಲ್ಪ ಕಮ್ಮಿ ಆಗ್ತಾ ಬಂತು. ಸೊ ಈ ಮೂಲಕ ನಾವು ನೀರನ್ನ ಸೇರಿಸಿದ ತಕ್ಷಣ ಅದು ಕಂಪ್ಲೀಟ್ ಆಗಿ ಆಲ್ಕಲೈನ್ ಆಗ್ಬಿಡ್ತಾ? ಖಂಡಿತ ಇಲ್ಲ. ಅಸಿಡಿಕ್ ಆಗಿರೋದು ಒಂದು ಸ್ವಲ್ಪ, ಒಂದು ತಕ್ಕ ಮಟ್ಟಿಗೆ, ಒಂದು ಪಾಯಿಂಟ್ ನಲ್ಲಿ ಅದು ಕಮ್ಮಿ ಆಗ್ತಾ ಬರುತ್ತೆ. ಇದು ಬ್ಯಾಟ್ರಿ ಆಸಿಡ್. ಇದನ್ನ ನಾವು ಡ್ರೈನ್ ಔಟ್ ಕೂಡ ಮಾಡ್ತಾ ಹೋಗಬಹುದು. ಡ್ರೈನ್ ಔಟ್ ಮಾಡಿದೀನಿ, ಒಂದ್ ಸ್ವಲ್ಪ ಹಾಕಿ ಅದು ಎಷ್ಟು ಅಸಿಡಿಕ್ ಆಗಿದೆ ಅಂತ ಕೂಡ ನಾವು ನೋಡ್ತಾ ಹೋಗಬಹುದು. ಅದೇ ತರ ನೆಕ್ಸ್ಟ್ ಡ್ರಾಪ್ಲೆಟ್ ಅಲ್ಲಿ ಇರೋದೇನು, ಬ್ಲಡ್, ರಕ್ತ. ನಮ್ಮ ದೇಹದಲ್ಲಿರುವಂತಹ ರಕ್ತ pH ವ್ಯಾಲ್ಯೂ 7.40. ನೀರನ್ನು ಸೇರಿಸಿದ್ರೆ ಒಂದ್ ಸ್ವಲ್ಪ ಈಚೆ ಆಚೆ ಆಗ್ಬಹುದು ಅಷ್ಟೇ. ಸೊ ಅದರ pH ವ್ಯಾಲ್ಯೂ 7.40. ಅದೇ ರೀತಿ ಚಿಕನ್ ಸೂಪ್. ಎಂತ ವಿಷಯ, ಸೋಮವಾರ ನಾವು ಮಾತಾಡ್ತಾ ಇದೀವಿ ಅಂತ ಅನ್ಕೋಬಹುದು. ಸೊ ಚಿಕನ್ ಸೂಪ್ ಅಲ್ಲಿ ಬಂದು pH ವ್ಯಾಲ್ಯೂ ಇರೋದು 5.80. 5.80 ಇಸ್ ದ pH ಇನ್ ದ ಚಿಕನ್ ಸೂಪ್. ಸೊ ನಾವು ಸುಮ್ನೆ ಮಕ್ಕಳಿಗೆ ಬೋರ್ಡ್ ಮೇಲೆ ಪಾಠ ಬರ್ಬಿಟ್ಟು ಇಷ್ಟಿಷ್ಟಿದೆ ಅಂತ ಬರ್ಕೊಳ್ಳಿ ಅಂತ ಹೇಳೋದ್ರ ಬದಲು ಈ ರೀತಿ ತೋರಿಸಿದಾಗ ಬಹಳ ಬೇಗ ಅವ್ರಿಗೆ ಗ್ರಹಿಸ್ಲಿಕ್ಕೆ ಇದು ಸಹಾಯಕವಾಗ್ತಾ ಬರುತ್ತೆ. ಅದೇ ತರ ಕಾಫಿ, ಪ್ರಿಯವಾದಂತಹ ಡ್ರಿಂಕ್. ಸೊ ಈ ಕಾಫಿ ಬಂದು ಅಸಿಡಿಕ್. ಅದಕ್ಕೆ ನಾವು ಕಾಫಿನ ಖಾಲಿ ಹೊಟ್ಟೆಲ್ ಕುಡಿದ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ ನಮ್ಗೆ ಅಂತ ಹೇಳ್ತಿರ್ತೀವಲ್ಲ, ಈ ಕಾರಣಕ್ಕೆ. ಬಿಕಾಸ್ pH ಎಷ್ಟಿದೆ, 5 ಅಂತ ತೋರಿಸ್ತಾ ಇದೆ ಕಾಫಿದು. ಸೊ ಕಾಫಿಗೆ ನಾವು ನೀರನ್ನ ಸೇರಿಸ್ಕೊಂಡು ಕೂಡ ಬ್ಲಾಕ್ ಕಾಫಿ ಮಾಡ್ಕೊಂಡು ಕುಡಿಬಹುದು, ಇಲ್ಲ ಹಾಲನ್ನ ಕೂಡ ಹಾಕೊಂಡು ಕುಡಿಬಹುದು. ಸೊ ಆ ಹಾಲು ಕೂಡ ಎಷ್ಟು pH ಇದೆ ಅಂತ ನೋಡೋಣ. 5.17 ಆಗುತ್ತೆ ಸ್ವಲ್ಪ ನೀರನ್ನ ಸೇರಿಸಿದಾಗ, pH ನ ಸೇರಿಸಿದಾಗ. ಎಲ್ಲಾದ್ರೂ ಫಾಸ್ಟ್ ಆಗಿ ಹೋಗ್ತಾ ಇದೆ ಅಂದ್ರೆ ದಯವಿಟ್ಟು ತಡೆ ಹಿಡಿದು ಇನ್ನೊಂದ್ಸಲ ಹೇಳ್ಸ್ಕೊಬೇಕಂದ್ರೆ ದಯವಿಟ್ಟು ಕೇಳಿ. ಡ್ರೈನ್ ಕ್ಲೀನರ್. ಸೊ ಡ್ರೈನ್ ಕ್ಲೀನರ್ ವೆರಿ ಮಚ್ ಆಲ್ಕಲೈನ್ ಬೇಸ್ ಅದು. ಸೊ ಆದ್ರಿಂದ pH 13 ಇದೆ. ಇದಕ್ಕೆ ನಾನು ಸ್ವಲ್ಪ ನೀರನ್ನ ಸೇರಿಸಿದ್ರೆ ಏನಾಗುತ್ತೆ, ಒಂದು ಸ್ವಲ್ಪ ಆಲ್ಕಲೈನ್ ಅಂಶವನ್ನ ನಾನು ಕಮ್ಮಿ ಮಾಡ್ತಾ ಬರಬಹುದು. ಅದರ್ವೈಸ್ ಡ್ರೈನ್ ಕ್ಲೀನರ್ pH ಬಂದು 12.76 ಇದೆ. ಅಂದ್ರೆ ನೀರನ್ನ ಸೇರಿಸಿದ್ಮೇಲೆ, ಅದರ್ವೈಸ್ ಅದು ತುಂಬಾ ಆಲ್ಕಲೈನ್ ಆಗಿ ಇರುತ್ತೆ. ಹ್ಯಾಂಡ್ ಸೋಪ್, ಹ್ಯಾಂಡ್ ಲಿಕ್ವಿಡ್ ಗಳನ್ನ ಸಾಮಾನ್ಯವಾಗಿ ನಾವು ಬಳಸ್ತೀವಿ. ಬೇಕಾದಷ್ಟು ಅಡ್ವರ್ಟೈಸ್ಮೆಂಟ್ ಸಹ ಬರುತ್ತೆ. ಸೊ pH ಫ್ರೆಂಡ್ಲಿ ಅಂತ ಹೇಳ್ತಿರ್ತಾರೆ. ಸೊ ನಮ್ಮ ಸ್ಕಿನ್ಗೆ ಸಾಮಾನ್ಯ 5.5 ಅಷ್ಟು pH ಸೂಕ್ತ ಅನ್ಸ್ತಾ ಹೋಗುತ್ತೆ. ಹ್ಯಾಂಡ್ ವಾಶ್ ಅಲ್ಲಿ ನಾವು 10 pH ಅನ್ನ ಕಾಣಬಹುದು. 10 ಹ್ಯಾಂಡ್ ಸೋಪ್ ಅಲ್ಲಿ. ಹಾಲು ಅಗೇನ್ ಒಂದ್ ಸ್ವಲ್ಪ ಅಸಿಡಿಕ್. 6.50 pH ಇದೆ ಹಾಲಿನಲ್ಲಿ. ಈ ಹಾಲು ಸ್ವಲ್ಪ ನೀರ್ ಬೆರೆಸಿದ್ರೆ ಕಮ್ಮಿ ಮಾಡ್ಬಿಟ್ಟು ಒಂದ್ ಈ ಮಟ್ಟಕ್ಕೆ ತರಬಹುದು. ಒಂದ್ ಅರ್ಧ ಲೀಟರ್ ನೀರ್ಗೆ ಒಂದ್ ಅರ್ಧ ಲೀಟರ್ ಹಾಲನ್ನ ಬೆರೆಸಿ 6.72 ಮಾಡಬಹುದು ನಾವು. ಆರೆಂಜ್ ಜ್ಯೂಸ್ ನಾ ಹೇಳೋದೇ ಬೇಡ. ಆರೆಂಜ್, ಸಿಟ್ರಸ್ ಫ್ರೂಟ್ಸ್ ಇವೆಲ್ಲ ಅಸಿಡಿಕ್ ಅಲ್ವಾ ಶಿಕ್ಷಕರೇ? ಸೊ ಆದ್ರಿಂದ 3.50 ಇದೆ, ಅಸಿಡಿಕ್ ಆಗಿದೆ ಆರೆಂಜ್ ಜ್ಯೂಸ್ ಅನ್ನೋದು.
ಹಾಗೇನೆ ಸೋಡಾ ಪಾಪ್ ಅಗೇನ್ ಪಾಪ್ 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 ಆಗ್ತಾ ಇರುತ್ತಲ್ಲ ಅದು. ಸೊ ಈ ಸೋಡಾಗಳು ಕೂಡ ಅಸಿಡಿಕ್ 2.50 ಅಸಿಡಿಕ್ ಅದು pH ವ್ಯಾಲ್ಯೂ ತೋರಿಸ್ತಾ ಇರೋದು ನಮ್ಗೆ. ಸ್ಪಿಟ್ ಸ್ಪಿಟ್ ಅಂತ ಹೇಳಿದ್ರೆ ನಮ್ಮ ಬಾಯಿಂದ ಉಗುಳುವಂತ ಉಗುಳು ಸಲೈವ ಏನಿರುತ್ತೆ ಅದು ಕೂಡ 7.40 ಇರುತ್ತೆ. ಸೊ ಅದ್ರಲ್ಲಿ ಇರುವಂತದ್ದು. ಸೊ 7.40 ಈ ಹಿಂದೆ ಸಹ ನೋಡಿದ್ವಿ. ನಮ್ಮ ದೇಹದಲ್ಲಿ ಇರುವಂತಹ ಮತ್ತೊಂದು ಫ್ಲೂಯಿಡ್ ಕೂಡ 7.40 ಇತ್ತು. ಅದು ಬ್ಲಡ್ 7.40 ಇದ್ದಿದ್ದು. ಅದೇ ತರ ಸ್ಪಿಟ್ ಕೂಡ 7.40 pH ವ್ಯಾಲ್ಯೂನ ಹೊಂದಿದೆ. ಹಾಗೇನೆ ವಾಮಿಟ್ ಆಸಿಡ್ ರಿಫ್ಲೆಕ್ಸ್ ಆಗಿ ವಾಮಿಟ್ ಉಂಟಾಗುತ್ತೆ ಅಲ್ವಾ. ಕೆಲವೊಂದ್ಸತಿ ಅಜೀರ್ಣವಾದಾಗ್ಲೂ ಕೂಡ ನಮ್ಗೆ ವಾಕರಿಕೆ ವಾಂತಿ ಉಂಟಾಗ್ತಾ ಹೋಗುತ್ತೆ. ಫುಡ್ ಇಂಡೈಜೆಷನ್ ಆದ್ರೆ, ಫುಡ್ ಪಾಯ್ಸನಿಂಗ್ ಆದ್ರೆ, ತೀರಾ ಮಸಾಲ ಪದಾರ್ಥಗಳು ಸೇರಿದಾಗ ನಮ್ಗೆ ಈ ರೀತಿ ಇಂಡೈಜೆಷನ್ ಆಗುತ್ತೆ. ಇದಕ್ಕೆ ಒಂದು ಕಾರಣ ಬಂದು ನಮ್ಮ ಹೊಟ್ಟೆ ಕೂಡ ಆಗಿರ್ಬೋದು. ನಮ್ಮ ಹೊಟ್ಟೆ ಕೂಡ ಸಿಕ್ಕಾಪಟ್ಟೆ ಆಸಿಡಿಕ್ ಆಗಿರುತ್ತೆ. ಆಸಿಡ್ ರಿಫ್ಲೆಕ್ಸ್ ಆಗಾಗ ಆಗ್ತಾ ಇರುತ್ತೆ. ಸೊ ವಾಂತಿಯಲ್ಲಿ ಇರುವಂತಹ ವಾಮಿಟ್ ನಲ್ಲಿ ಇರುವಂತಹ pH ಅಂಡ್ ನೀರು ನಾ ಆಗ್ಲೇ ಹೇಳ್ದಂಗೆ ನ್ಯೂಟ್ರಲ್ ಆಗಿ ಏಳ್ ಅಂಕಿಯಲ್ಲಿ ಇರುತ್ತೆ. ನೀವು ಸೇರ್ಸಾದ್ರೂ ಸೇರಿಸಿ ಖಾಲಿ ಮಾಡಾದ್ರೂ ಮಾಡಿ ನೀರನ್ನ ಮಾತ್ರ ಬದಲಾಯಿಸಕ್ಕಾಗಲ್ಲ. ಅದು ನ್ಯೂಟ್ರಲ್ 7ರಲ್ಲಿ ಇರುತ್ತೆ. ಸೊ ಈ ರೀತಿಯಾಗಿ ನಮ್ಮ ಒಂದು pH ವ್ಯಾಲ್ಯೂನ ನಾವು ಗಮನಿಸ್ತಾ ಬರಬಹುದು. ಸೊ ಒಟ್ಟಾರೆ ಒಂದು ಕ್ಲಾಸ್ ನಲ್ಲಿ ಸುಮಾರು 4 ಸಿಮ್ಯುಲೇಷನ್ ನಾವು ಕೇಳುವಂತಹ ಪ್ರಯತ್ನವನ್ನ ಮಾಡಿದ್ವಿ. ಒಂದು ಈಗ ತಾನೇ ನಾವು ನೋಡಿದ್ವಿ pH ಬಗ್ಗೆ. ಸೊ pH ಅನ್ನೋದು ನಮ್ಮ ದೇಹದ ವಿವಿಧ ಅಂಗಗಳಲ್ಲೂ ನಾವು ಕಾಣ್ತಾ ಹೋಗಬಹುದು. ನಮ್ಮ ಬಾಯಿಯ ಆರೋಗ್ಯವಾಗಿರ್ಬೇಕು ಅಂತ ಹೇಳಿದ್ರೆ ಆ ಒಂದಿಷ್ಟು pH ಲೆವೆಲ್ ಅಂತ ಇರುತ್ತೆ. ಹೊಟ್ಟೆಗೆ ನಮ್ಮ ಉದರ ಭಾಗ, ಜಠರ ಭಾಗ, ಯಕೃತ್ ಇವುಗಳಲ್ಲೂ pH ಗಳಿರುತ್ತೆ. ಸೊ ಆದ್ರಿಂದ ಈ pH ನ ಈ ಮೂಲಕ ಸಿಮ್ಯುಲೇಷನ್ ಮೂಲಕ ಎಕ್ಸ್ಪ್ಲೇನ್ ಮಾಡ್ತಾ ಹೋದಾಗ ವೇರಿಯಸ್ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಯಾವ ರೀತಿಯಲ್ಲಿ ಯಾವ ಮಟ್ಟದಲ್ಲಿ pH ಇರುತ್ತೆ ಅನ್ನೋದನ್ನ ನಾವು ಅರ್ಥೈಸ್ಕೊಳ್ಲಿಕ್ಕೆ ನಮ್ಗದು ಸಹಾಯಕವಾಗ್ತಾ ಬರುತ್ತೆ. ಹೋಪ್ಫುಲಿ ಸೊ ಈ 4 ಸಿಮ್ಯುಲೇಷನ್ ನಾನು ಏನ್ ಮಾಡ್ದೆ ಅದ್ ನಿಮ್ಗೆ ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ. ಶಕ್ತಿಯ ಆಕಾರಗಳ ಕುರಿತು ನಾನು ಸಿಮ್ಯುಲೇಷನ್ ನ ಮಾಡಿದ್ದೆ ಈ ಹಿಂದೆ ನಿಮ್ಗೆ. ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಎನರ್ಜಿ. ನಮ್ಮ ಶಕ್ತಿಯ ಆಕಾರಗಳು ಯಾವ್ಯಾವ್ದಿದೆ ಅಂತ ಅಂದ್ಬಿಟ್ಟು. ಸೊ ಧ್ವನಿ ಶಕ್ತಿ, ಸೌಂಡ್ ಎನರ್ಜಿ ಆಗಿರಬಹುದು. ಈಗ ಸದ್ಯಕ್ಕೆ ಧ್ವನಿ ತರಂಗಗಳಿಂದ ಉಂಟಾಗ್ತಾ ಇರುವಂತಹ ಶಕ್ತಿ, ರಾಸಾಯನಿಕ ಶಕ್ತಿ, ಕೆಮಿಕಲ್ ಎನರ್ಜಿ ಆಗಿರಬಹುದು, ರಾಸಾಯನಿಕ ಕ್ರಿಯೆಗಳಿಂದ ಬಿಡುಗಡೆಯಾಗುವಂತಹ ಶಕ್ತಿ, ಅಣುಶಕ್ತಿ, ನ್ಯೂಕ್ಲಿಯರ್ ಎನರ್ಜಿ, ಪರಮಾಣುಗಳ ವಿಭಜನೆ ಅಥವಾ ಸಮ್ಮಿಳನದಿಂದ ಉಂಟಾಗುವಂತಹ ಶಕ್ತಿ, ವಿಕಿರಣ ಶಕ್ತಿ, ರೇಡಿಯಂಟ್ ಎನರ್ಜಿ, ಈ ವಿದ್ಯುತ್ ಕಾಂತೀಯ ವಿಕಿರಣದಿಂದ ಉಂಟಾಗುವಂತಹ ಶಕ್ತಿ, ಸ್ಥಿತಿಸ್ಥಾಪಕ ಶಕ್ತಿ, ಎಲಾಸ್ಟಿಕ್ ಎನರ್ಜಿ, ವಸ್ತುಗಳನ್ನ ಎಳೆದು ಅಥವಾ ಬಗ್ಗಿಸಿ ಒತ್ತಿ ಹಿಡಿದಾಗ ಸಂಗ್ರಹವಾಗುವಂತಹ ಶಕ್ತಿ. ಸೊ ಅದನ್ನ ಬಿಟ್ಟು ಥರ್ಮಲ್ ಎನರ್ಜಿ, ಶಾಖಶಕ್ತಿ, ಉಷ್ಣ ಶಕ್ತಿ, ಬೆಳಕಿನ ಶಕ್ತಿ, ಇವೆಲ್ಲ ಶಕ್ತಿಗಳ ಕುರಿತು ಅಂಡ್ ಎನರ್ಜಿ ಕೆನ್ ನಾಟ್ ಬಿ ಕ್ರಿಯೇಟೆಡ್ ನಾಟ್ ಡೆಸ್ಟ್ರಾಯ್ಡ್ ಅನ್ನುವಂತಹ ವಿಶೇಷವಾದಂತಹ ಒಂದು ತತ್ವವನ್ನ ಸಿಮ್ಯುಲೇಷನ್ ಮೂಲಕ ಮಕ್ಕಳಿಗೆ ಅರ್ಥೈಸಬಹುದು. ಹೇಗೆ ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ನಾವು ಶಕ್ತಿಯನ್ನ ಪರಿವರ್ತಿಸ್ಕೊಳ್ತಾ ಬರಬಹುದು ಅಂತ ಅಂದ್ಬಿಟ್ಟು ನಾವು ನೋಡ್ತಾ ಹೋಗಬಹುದು. ಸೊ ಅದಾದ ನಂತರ ಹಸಿರು ಮನೆಯ ಅನಿಲಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಅದರಿಂದ ಉಂಟಾಗುವಂತಹ ದುಷ್ಪರಿಣಾಮಗಳು ಏನೇನಿದೆ ಅನ್ನುವಂಥದ್ದನ್ನ. ಮತ್ತೆ ಎಷ್ಟೋ ಸಲ ಏನಾಗುತ್ತೆ ನೋಡಿ, ಹವಾಮಾನದಲ್ಲಿ ಬದಲಾವಣೆ ಹೇಗಾಗಿರುತ್ತೆ ಅಂದ್ರೆ ಸೆಕೆಗಾಲ ಇರುತ್ತೆ, ಅಲ್ಲ ಸಾರಿ ಚಳಿಗಾಲ ಇರುತ್ತೆ, ವಿಪರೀತವಾದಂತಹ ಚಳಿ ಇರುತ್ತೆ. ರಾತ್ರಿ ಹೊತ್ತು ಮಾತ್ರ ಫ್ಯಾನ್ ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಬಿಸಿ ಗಾಳಿ, ಶೆಕೆಯ ಗಾಳಿ ನಮ್ಮನ್ನ ಬಂದು ಬಡಿತಾ ಇರುತ್ತೆ. ಕಾರಣ ಏನು? ಹವಾಮಾನದಲ್ಲಿ ಉಂಟಾಗುವಂತಹ ವ್ಯತಿರಿಕ್ತತೆಗೆ ಕಾರಣ ಏನು? ಹಸಿರು ಮನೆಯ ಅನಿಲಗಳು ಕಾರಣ ಆಗ್ತಾ ಬರುತ್ತೆ. ಒಂದು ನೈಸರ್ಗಿಕವಾಗಿರುವಂತಹ ಪ್ರಕ್ರಿಯೆಯನ್ನೇ ಮಾನವ ಮಾಡಿರುವಂತಹ ದುಷ್ಕಾರ್ಯಗಳಿಂದ ಅದರಿಂದ ಉಂಟಾಗುವಂತಹ ಸಮಸ್ಯೆಗಳನ್ನ ನಾವು ಮಕ್ಕಳಿಗೆ ಹಸಿರು ಮನೆ ಅನಿಲ ಈ ಒಂದು ಸಿಮ್ಯುಲೇಷನ್ ಮೂಲಕ ನಾವು ಪಾಠ ಅರ್ಥೈಸ್ತಾ ಬರಬಹುದು. ಇನ್ನು ಬಣ್ಣಗಳ ಬಗ್ಗೆ ಹೇಳ್ಬೇಕಂದ್ರೆ ಭೌತಶಾಸ್ತ್ರದಲ್ಲಿ ಏಕವರ್ಣದ ಬೆಳಕು ವಿದ್ಯುತ್ ಕಾಂತೀಯ ವಿಕಿರಣ ಒಂದು ನಿರ್ದಿಷ್ಟ ತರಂಗಾಂತರವಾಗುತ್ತೆ. ಸೊ ವಿಶೇಷವಾಗಿ ಈ ಲೇಸರ್ ಬೆಳಕಿನಂತಹ ಅತ್ಯಂತ ಕಿರಿದಾದಂತಹ ಬ್ಯಾಂಡ್ ವಿಡ್ತ್ ಹೊಂದಿರುವಂತಹ ಬೆಳಕನ್ನ ಕೂಡ ನಾವು ವಿವರಿಸಲಿಕ್ಕೆ ಈ ಒಂದು ಕಲರ್ ವಿಷನ್ ನಾವು ಯೂಸ್ ಮಾಡ್ಕೊಂತಾ ಬರಬಹುದು. ಲೈಕ್ ಎಕ್ಸ್ರೇ ಕಿರಣಗಳೇನಿರುತ್ತೆ, ಗಾಮಾ ಕಿರಣಗಳೇನಿರುತ್ತೆ, ಸೊ ಅದನ್ನ ನಮ್ ಕಣ್ಣು ಯಾವ ರೀತಿ ಅದನ್ನ ತೆಗೆದುಕೊಳ್ಳುತ್ತೆ, ಮತ್ತೆ ಹೇಗೆ ಬಿಳಿ ಬೆಳಕು ವಿವಿಧ ಬೆಳಕುಗಳ ಮಿಶ್ರಣವಾಗಿದೆ, ಏಕವರ್ಣದ ಬೆಳಕು ಹೇಗೆ ಒಂದೇ ಬಣ್ಣದಾಗಿದೆ, ಇವುಗಳನ್ನ ಕೂಡ ನಾವು ಮಕ್ಕಳಿಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಕಲರ್ ವಿಷನ್ ಈ ಒಂದು ಸಿಮ್ಯುಲೇಷನ್ ನ ಯೂಸ್ ಮಾಡ್ಕೊಂತಾ ಬರಬಹುದು. ಅಂಡ್ ಆಗ್ಲೇ ಹೇಳ್ದಂಗೆ
ನಮ್ಮ ದೇಹದಲ್ಲಿ ಅಥವಾ ಯಾವುದೋ ಒಂದು ವಸ್ತುವಿನಲ್ಲಿ ಅದರ ಆಮ್ಲೀಯತೆ ಅಥವಾ ಕ್ಷಾರೀಯತೆ ಇಸ್ ಇಟ್ ಅಸಿಡಿಕ್ ಆರ್ ಆಲ್ಕಲೈ ಅಥವಾ ಬೇಸ್ ಅದನ್ನ ಕಂಡು ಹಿಡಿಲಿಕ್ಕೆ ನಾವು pH ಮಾಪಕವನ್ನ ಬಳಸ್ತಾ ಹೋಗಬಹುದು. ಅದನ್ನ ನಾವು ಈ ಸಿಮ್ಯುಲೇಷನ್ ಮೂಲಕ ಎಕ್ಸ್ಪ್ಲೇನ್ ಮಾಡ್ತಾ ಹೋದಾಗ ಮಕ್ಕಳಿಗೆ ಒಂದು ವಸ್ತುವಿನ ಹೈಡ್ರೋಜನ್ ಸಾಮರ್ಥ್ಯ ಅಥವಾ ಹೈಡ್ರೋಜನ್ ಶಕ್ತಿಯ ಸಂಕ್ಷಿಪ್ತ ರೂಪ ಹೇಗಿದೆ ಅನ್ನೋದು ಗೊತ್ತಾಗ್ತಾ ಬರುತ್ತೆ. ಸೊ ಈ ರೀತಿಯಾಗಿ ಈ 4 ಸಿಮ್ಯುಲೇಷನ್ಗಳು ನಾನು ಅರ್ಥೈಸುವಂತಹ ಪ್ರಯತ್ನ ಪಟ್ಟೆ. ಸೊ ಅದು ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಯಾರಿಗಾದ್ರೂ ಈ ಒಂದು ವಿಷಯದ ಕುರಿತು ಬಿಕಾಸ್ ಯು ಆಲ್ ಆರ್ ಆಸ್ ಅನ್ ಎಕ್ಸ್ಪರ್ಟ್ ಅಲ್ವಾ? ಸೊ ಈ ವಿಷಯದ ಕುರಿತು ಏನಾದ್ರೂ ಅನುಮಾನಗಳಿದ್ದಲ್ಲಿ ಅಥವಾ ನಮ್ಗೆ ಏನಾದ್ರೂ ಒಂದು ಇನ್ಪುಟ್ಸ್ ನ ಕೊಡೋದಾದ್ರೆ ಕ್ಲಾಸ್ ಇನ್ನೊಂದ್ ಸ್ವಲ್ಪ ಇಂಪ್ರೂವೈಸ್ಡ್ ಆಗ್ಬೇಕು, ಸ್ವಲ್ಪ ನಿಧಾನವಾಗಿ ಹೋಗ್ಬೇಕು ಅಥವಾ ಇನ್ನೊಂದ್ ಸ್ವಲ್ಪ ವೇಗವನ್ನ ಹೆಚ್ಚಿಸ್ಬೇಕು ಅಥವಾ ಕನ್ನಡದ ಬಳಕೆ ಹೆಚ್ಚಾಗ್ಬೇಕು. ಸೊ ಈ ರೀತಿ ನಿಮ್ಮಲ್ಲಿ ಏನಾದ್ರೂ ಗೊಂದಲಗಳಿದ್ರೆ ನೀವೇನಾದ್ರೂ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ಬೇಕು ಅಂತ ಇದ್ರೆ ಅಥವಾ ನಮ್ಮ ಒಂದು ಕ್ಲಾಸ್ ನಿಮ್ಗೆ ಇಷ್ಟ ಆಗಿದ್ರೆ ಈ ಮೂಲಕ ಈ ಒಂದು ಸಮಯದಲ್ಲಿ ನೀವು ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಬಹುದು. ಎಸ್, ನಾವು ನಿಮ್ಮ ಅಭಿಪ್ರಾಯಗಳನ್ನ ಕೇಳಲಿಕ್ಕೆ ಉತ್ಪ್ರೇಕ್ಷೆಯಿಂದ ಕಾಯ್ತಾ ಇದ್ದೀವಿ. Repeat, is there any questions, doubt, feedback? You're most welcome to give to us. ಸೊ ಹೇಗ್ ಅನ್ಸ್ತು ಇವತ್ತಿನ ಕ್ಲಾಸ್? ಚೆನ್ನಾಗಿತ್ತಾ? ಚೆನ್ನಾಗಿರ್ಲಿಲ್ವಾ? ಏನಾದ್ರೂ ಇಂಪ್ರೂವೈಸೇಷನ್ ಮಾಡ್ಬೇಕಾ? ಹೆಲ್ಪ್ಫುಲ್ ಆಗಿತ್ತಾ? ಸಿಮ್ಯುಲೇಷನ್ ನಿಮ್ಗೆ ಇಷ್ಟ ಆಗ್ತಾ ಇದೆಯಾ? Okay, unable to mute. Okay, sir, can you please give the option for them to mute? Lokesh, sir, can you please give the option for them to mute? Unmute. ಎಸ್, ಈಗ ಅನ್ಮ್ಯೂಟ್ ಮಾಡಿ ತಾವು ತಮ್ಮ ಅಭಿಪ್ರಾಯಗಳನ್ನ ತಿಳಿಸಬಹುದು. ಮೇಡಮ್ ನಮಸ್ತೆ ಮೇಡಮ್. ನಮಸ್ಕಾರ ಸರ್. ನನ್ನ ಹೆಸರು ನವೀನ್ ಕುಮಾರ್ ಅಂತ, ಮೊರಾರ್ಜಿ ಸ್ಕೂಲ್ ನಂದಿಗುಡಿ, ದಾವಣಗೆರೆ. ನಮಸ್ತೆ ಸರ್, ಹೇಳಿ. ಮೇಡಮ್ ಕ್ಲಾಸ್ ಅಂದ್ರೆ ಸೈನ್ಸ್ ಕಾನ್ಸೆಪ್ಟ್ ನ ಯಾವ ತರ ಸಿಮ್ಯುಲೇಷನ್ ಮುಖಾಂತರ ಮಕ್ಕಳಿಗೆ ಎಫೆಕ್ಟಿವ್ ಆಗಿ ಪಾಠ ಮಾಡಬಹುದು ಅಂತ ತಿಳಿಸ್ಕೊಟ್ರಿ. ಎಸ್ ಸರ್. 4 ಕಾನ್ಸೆಪ್ಟ್ ತಿಳ್ಕೊಟ್ರಿ, ತುಂಬಾ ಚೆನ್ನಾಗಿತ್ತು. ಎಸ್ ಸರ್, ಮತ್ತೆ ಇನ್ನೊಂದು ಗೇಮಿಫಿಕೇಶನ್ ಅಂತಂತಿದೆ ಅಲ್ಲ, ಅದೇನ್ ಮೇಡಮ್ ಅದು? ಗೇಮಿಫಿಕೇಶನ್ ಸಾಮಾನ್ಯವಾಗಿ ಇಂಗ್ಲಿಷ್ ಭಾಷೆಯಲ್ಲಿ ನಾವು ಬಳಸ್ತೀವಿ ಸರ್. ಅಂದ್ರೆ ಇಂಗ್ಲಿಷ್ಗೆ ಅಂತ ಯಾವುದೇ ಸಿಮ್ಯುಲೇಷನ್ ಇರೋದಿಲ್ಲ. ಸೊ ವರ್ಡ್ ವಾಲ್ ಅಂತ ಒಂದು ಆಕ್ಟಿವಿಟಿ ಇರುತ್ತೆ. ಸೊ ಆಕ್ಟಿವಿಟಿ ಮೂಲಕ ಮಕ್ಕಳಿಗೆ ಇಂಗ್ಲಿಷ್ ಗ್ರಾಮರ್ ಸಂಬಂಧಪಟ್ಟಂತಹ ಪ್ರಿಪೋಸಿಷನ್ ಆಗಿರಬಹುದು, ಅಡ್ವರ್ಬ್, ನೌನ್ಗಳಾಗಿರಬಹುದು, ಅದನ್ನ ಗೇಮಿಫಿಕೇಶನ್ ಅಂದ್ರೆ ಒಂದು ಕ್ವಿಜ್ ರೀತಿ ಆಟ ಆಡ್ಸೋದು ಆಗಿರುತ್ತೆ. ಸೊ ಅದ್ರ ಮೂಲಕ ತಿಳಿಸ್ಕೊಡ್ತಾರೆ ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್. ಈ ತರ ಸಿಮ್ಯುಲೇಷನ್ಸ್ ನಾವು ಏನಾದ್ರು ಮಾಡ್ಕೊಳಕ್ಕೆ ಏನಾದ್ರು ಆಪ್ಸ್ ಏನಾದ್ರು ಇದಾವ? ಸರ್ ಅದೇ ನಾನು ತಿಳಿಸ್ಕೊಟ್ಟಂಗೆ ಟ್ರೇಟ್ ಅಂತ ಈ ಒಂದು ಆಪ್ ಇದೆ ಅಲ್ಲ, ಆಪ್ ಅಲ್ಲ ಅದೊಂದು ವೆಬ್ಸೈಟ್. ಅಲ್ಲಿ ನಿಮ್ಗೆ ಫ್ರೀ ಸಿಮ್ಯುಲೇಷನ್ಸ್ ಗಳಿರುತ್ತೆ. ಸೊ ಯಾವುದೇ ರೀತಿ ಕಾಪಿರೈಟ್ ಇಶ್ಯೂಸ್ ಗಳಿರೋದಿಲ್ಲ. ಸೊ ಇದನ್ನ ನಿಮ್ಮ ಸ್ಕೂಲ್ಗಳಲ್ಲಿ ಸ್ಮಾರ್ಟ್ ಬೋರ್ಡ್ ಗಳ ವ್ಯವಸ್ಥೆ ಇದ್ದ ಪಕ್ಷದಲ್ಲಿ ಇಂತಹ ಸಿಮ್ಯುಲೇಷನ್ ಗಳನ್ನ ಹಾಕಿ ನಾವು ಮಕ್ಕಳಿಗೆ ತೋರಿಸಿದಾಗ ಬಹಳ ಎಫೆಕ್ಟಿವ್ ಆಗಿ ಅವ್ರಿಗೆ ಅರ್ಥೈಸುವಂತಹ ಪ್ರಯತ್ನವನ್ನ ನಾವು ನಮ್ ಕಡೆಯಿಂದ ಮಾಡಬಹುದು. ಸೊ ಪೇಟ್ ಅನ್ನೋದೊಂದು ವೆಬ್ಸೈಟ್ ಇದೆ. ಅದೇ ರೀತಿ ಓಲ್ ಆಪ್ಸ್ ಅಂತ ಇನ್ನೊಂದು ವೆಬ್ಸೈಟ್ ಇದೆ. ಈ ವೆಬ್ಸೈಟ್ ಗಳಲ್ಲಿ ನಿಮ್ಗೆ ಈ ರೀತಿಯಾದಂತಹ ಸಿಮ್ಯುಲೇಷನ್ ಗಳು ಸಿಗುತ್ತೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಸೊ ನಮ್ಗೆ ಸಂದೇಶ ಬಂದಿದೆ. ಓಕೆ, ಸೈಂಟಿಫಿಕ್ ವರ್ಡ್ಸ್ ಗಳನ್ನ ಯೂಸ್ ಮಾಡ್ಬೇಕು ಅನ್ನೋಂತಹ ಸಂದೇಶ ಬಂದಿದೆ. ಖಂಡಿತ ಮುಂದಿನ ಕ್ಲಾಸ್ಗಳಲ್ಲಿ ಆದಷ್ಟು ವೈಜ್ಞಾನಿಕ ಪದಗಳನ್ನ ನಾವು ಬಳಸ್ತಾ ಹೋಗ್ತೀವಿ.
Thank you. Saida Sabreen Raj. Thank you. So any more feedbacks? ಹೋಪ್ಫುಲಿ ಕ್ಲಾಸ್ ಹೆಲ್ಪ್ಫುಲ್ ಆಗ್ತಾ ಇದೆ ಅಂತ ಅನಿಸ್ತಾ ಇದೆಯಾ ನಿಮ್ಗೆ? ನೀವು ಇದನ್ನ ಇಂಪ್ಲಿಮೆಂಟ್ ಮಾಡಬಹುದಾ ನಿಮ್ಮ ಶಾಲೆಗಳಲ್ಲಿ? ಹಾ ಮಾಡು ಸೋನಿ ಬಾಯಿಲಿ ಎಸ್ ಅಂತ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಒಂದು ಫೀಡ್ಬ್ಯಾಕ್ ಗಳಿಗೆ. ಸೊ ಓಪೋ CPH2371 ತಾವೇನಾದ್ರೂ ಹೇಳ್ಬೇಕಾ? ಬಿಕಾಸ್ ವಿ ಹ್ಯಾವ್ ಸೀನ್ ಯು ಅನ್ಮ್ಯೂಟೆಡ್. ಸೊ ತಾವೇನಾದ್ರೂ ಸಂದೇಶನ ಹೇಳ್ಬೇಕಾ ನಮ್ಗೆಲ್ಲ? ಹಾ ಎಸ್ ಮ್ಯಾಮ್. ಬಲಿ ವೆರಿ ಹೆಲ್ಪ್ಫುಲ್ ಅಂತ ಸಂದೇಶ ಕಳಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸೊ ಹೆಲ್ಪ್ಫುಲ್ ಜೊತೆಗೆ ಇಟ್ಸ್ ಮೋರ್ ಎಫೆಕ್ಟಿವ್ ಕೂಡ ಅಲ್ವಾ? ಸೊ ನಾವು ಈ ಮೂಲಕವಾಗಿ ಮಕ್ಕಳಿಗೆ ಅರ್ಥೈಸುವಂತಹ ಪ್ರಯತ್ನವನ್ನ ಮಾಡಿದಾಗ, ಸೊ ನಾ ಆಗ್ಲೇ ಕ್ಲಾಸ್ ಇಂಟ್ರಡಕ್ಷನ್ ಅಲ್ಲಿ ಹೇಳ್ತಾ ಇದ್ದೆ, ಬಹುತೇಕ ಸುಮಾರಷ್ಟು ಜನರು ಆ ಟೈಮಲ್ಲಿ ಲಾಗಿನ್ ಆಗಿರ್ಲಿಕ್ಕೆ ಆಗಿಲ್ಲ. ಸೊ ಶಿಕ್ಷಕರ ಪಾತ್ರ ಮಕ್ಕಳನ್ನ ಒಂದು ವ್ಯಕ್ತಿತ್ವವನ್ನ ನಿರ್ಮಾಣ ಮಾಡ್ಲಿಕ್ಕೆ ಬಹಳ ಮುಖ್ಯವಾದದ್ದು. ಮೆನ್ಷನ್ ದ ಆಪ್ ಮೇಡಮ್, PHET ಪೇಟ್ ಅಂತ ಅಂದ್ಬಿಟ್ಟು, ಇದು ಆಪ್ ಅಲ್ಲ, ಇದೊಂದು ವೆಬ್ಸೈಟ್. ನಾನು ಚಾಟ್ ಬಾಕ್ಸ್ ಅಲ್ಲಿ ಹಾಕ್ತೀನಿ. ಗ್ರೇಟ್ ವೆಬ್ಸೈಟ್. ಸೊ ನೀವು ಕೂಡ ಲಾಗಿನ್ ಆಗಬಹುದು ಈ ವೆಬ್ಸೈಟ್ಗೆ. ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ ನೋಡಿ, ನಮ್ಗೆ ನಮ್ಮ ಕ್ಲಾಸ್ಗೆ ಯಾವ್ದ್ಯಾವ್ದು ಸೂಕ್ತ ಅನ್ಸುತ್ತೆ. ಈಗ ನೋಡಿ, ನಾನು ಒಂದೊಂದು ಪಾಠಗಳು ಕೂಡ ಒಂದೊಂದು ಕ್ಲಾಸ್ಗೆ ಬಹಳ ಸೂಕ್ತವಾಗುತ್ತೆ. 8ನೇ ಕ್ಲಾಸ್ಗಾಗಿರ್ಬಹುದು, 7ನೇ ಕ್ಲಾಸ್ಗಾಗಿರ್ಬಹುದು, 9ನೇ ಕ್ಲಾಸ್, 10ನೇ ಕ್ಲಾಸ್. ನಮ್ಗಿರುವಂತಹ ಪಾಠಕ್ಕೆ ಯಾವ ಸಿಮ್ಯುಲೇಷನ್ ಬಹಳ ಆಪ್ಟ್ ಆಗುತ್ತೆ, ಸೂಕ್ತ ಅನ್ಸುತ್ತೆ, ಅದನ್ನ ತೆಗೆದುಕೊಂಡು ಈ ರೀತಿ ತೋರಿಸೋದು ಅವ್ರಿಗೆ ಹೆಲ್ಪ್ಫುಲ್ ಆಗ್ತಾ ಬರುತ್ತೆ. ಓಕೆ, ಮತ್ತಷ್ಟು ಸಂದೇಶಗಳು ಬರ್ತಾ ಇದೆ. ಸೊ ನಮ್ಗೆ ಸಂದೇಶ ಕಳಿಸ್ತಾ ಇರುವಂತಹ ಎಲ್ಲಾ ನಮ್ಮ ಶಿಕ್ಷಕ ಮಿತ್ರರಿಗೂ ನಾವು ತುಂಬಾ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಅದೇ ರೀತಿ ಈ ರೀತಿ ಒಂದು ಅವಕಾಶ ಕೊಟ್ಟು, ಸೊ ಬಿಕಾಸ್ ನಮ್ಮ ಶಿಕ್ಷಣದ ಕೆಲಸ ಏನಿದೆಯಲ್ಲ, ಶಿಕ್ಷಕರ ಕೆಲಸ ಅತ್ಯಂತ ಶ್ಲಾಘನೀಯ ಮತ್ತೆ ಅಷ್ಟೇ ಪ್ರಶಂಸನೀಯವಾದಂತಹ ಕೆಲಸ. ಇಟ್ಸ್ ಅ ವೆರಿ ಅಪ್ರಿಶಿಯೇಟೆಡ್ ಕೈಂಡ್ ಆಫ್ ಜಾಬ್ ದಟ್ ವಿ ಆಲ್ ಡೂ. ಎಸ್ ಮೇಡಮ್, ಯಾರಾದ್ರೂ ಏನಾದ್ರು ಹೇಳಲಿಕ್ಕಿದ್ಯಾ? Thank you so much, Veena Vidwat madam. Thank you so much for your comment. ಸೊ ತುಂಬಾ ಧನ್ಯವಾದಗಳು. ನನ್ಗೆ ಬಹಳ ಸಂತೋಷ ಆಯ್ತು ನಿಮ್ಮೆಲ್ಲರ ಜೊತೆಗೆ ಸಂವಾದವನ್ನ ನಡೆಸಿ. ಮತ್ತಷ್ಟು ಕ್ಲಾಸ್ಗಳಲ್ಲಿ ಭೇಟಿ ಆಗ್ತಾ ಸಿಗೋಣ. ಮತ್ತೆ ಮತ್ತಷ್ಟು ಸಿಮ್ಯುಲೇಷನ್ ಗಳನ್ನ ಅದನ್ನ ಹೇಗೆ ಎಕ್ಸ್ಪ್ಲೇನ್ ಮಾಡಬಹುದು ಅನ್ನೋದನ್ನ ನೋಡ್ತಾ ಹೋಗೋಣ. ಆಸ್ ಮೇಡಮ್ ಹೇಳ್ದಂಗೆ, ಆದಷ್ಟು ವೈಜ್ಞಾನಿಕಕ್ಕೆ ಸಂಬಂಧಪಟ್ಟಂತಹ ಟರ್ಮಿನಾಲಜಿ, ಸೈಂಟಿಫಿಕ್ ಟರ್ಮ್ಸ್ ಗಳನ್ನು ಕೂಡ ನಾವು ಯೂಸ್ ಮಾಡ್ತಾ ಹೇಳ್ತೀವಿ. ಅದ್ರ ತರ್ಜುಮೆ ಕನ್ನಡ ಹಾಗೂ ಇಂಗ್ಲಿಷ್ ನಲ್ಲೂ ಕೂಡ ನಾವು ಮಾಡ್ತಾ ಹೋಗ್ತೀವಿ. ಸೊ ನನ್ಗೂ ಬಹಳ ಸಂತೋಷ ಆಯ್ತು ನಿಮ್ಮೆಲ್ಲರನ್ನ ಈ ಒಂದು ಕ್ಲಾಸ್ ಮೂಲಕ ಭೇಟಿ ಆಗೋದು. ಮತ್ತಷ್ಟು ಭೇಟಿ ಆಗ್ತಾ ಇರೋಣ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದೀನಿ. ಮತ್ತೊಮ್ಮೆ ಯಾರಿಗಾದ್ರೂ ಏನಾದ್ರು ಅನುಮಾನಗಳಿದ್ರೆ, ಫೀಡ್ಬ್ಯಾಕ್ ಗಳಿದ್ರೆ ಅನ್ಮ್ಯೂಟ್ ಮಾಡಿ ಇಲ್ಲ ಚಾಟ್ ಮೂಲಕ ನಮ್ಗೆ ತಿಳಿಸಬಹುದು. ನಾಟ್ ವಿ ಆರ್ ಗುಡ್ ಟು ವೈನ್ಸ್. ಧನ್ಯವಾದಗಳು. ಶುಭ ದಿನ. ಹಾಯ್, ಓಪೋ CPH2667 ಹಾಯ್ ಅಂತ ಕಳ್ಸಿದೀರಾ. ಹೆಲೋ.
ಸೊ ಮತ್ತೊಮ್ಮೆ ಖಂಡಿತವಾಗ್ಲೂ ವಿ ಆರ್ ಡೂಯಿಂಗ್ ಇಟ್ ಆನ್ ಬ್ಯಾಚ್ ಬೇಸಿಸ್. ನೀವು ಲಾಗಿನ್ ಆಗಬಹುದು, ಚೆಕ್ ಮಾಡಬಹುದು. ರೂಪಾ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ತಮ್ಮ ಸಂದೇಶಕ್ಕೆ. ಥ್ಯಾಂಕ್ ಯು. ಧನ್ಯವಾದಗಳು ಶಿಕ್ಷಕರೇ ತಮ್ಮೆಲ್ಲರ ಸಮಯಕ್ಕೆ. ಸೊ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿದ್ಯಾಶಕ್ತಿಯ ಈ ವಿಜ್ಞಾನದ ಸಿಮ್ಯುಲೇಷನ್ ತರಬೇತಿಯನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಶುಭ ದಿನ.